Okay, we'll do sets. Okay, sets ಬಗ್ಗೆ ಐಡಿಯಾ ಇದೆಯಾ? ಸೊ ಇದು ಯಾವ್ದು ಎಲ್ಲಿ ಬರುತ್ತೆ? ಫಸ್ಟ್ ಇಯರ್ PUC ಸೆಟ್ಸ್. ಸೆಟ್ ಅನ್ನೋದು ಇಟ್ ಇಸ್ ಬೇಸಿಕಲಿ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಸೆಟ್ನ ರೆಪ್ರೆಸೆಂಟ್ ಮಾಡೋದು ಕ್ಯಾಪಿಟಲ್ ಲೆಟರ್ಸ್ನಲ್ಲಿ. ಆ್ಯಂಡ್ ದೆನ್ ಸೆಟ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಎರಡು ವೇಸ್ ಇದೆ. ಒಂದು ಸೆಟ್ ಬಿಲ್ಡರ್ ಮತ್ತು ರೋಸ್ಟರ್ ಅಂತ. ಅದ್ರ ಬಗ್ಗೆ ಐಡಿಯಾ ಇದೆ, ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಸೆಟ್ ಬಿಲ್ಡರ್ ಅಂತ ಇದೆ, ಇನ್ನೊಂದು ರೋಸ್ಟರ್ ಅಂತ ಇದೆ. ಗೊತ್ತಲ್ವಾ ಸೆಟ್ ಬಿಲ್ಡರ್ ಅಂದರೆ ಅದರಲ್ಲಿ ಎಲಿಮೆಂಟ್ಸ್ ಬರೆಯಲ್ಲ. ರೋಸ್ಟರ್ ಅಂತ ಅಂದರೆ ಎಲಿಮೆಂಟ್ಸ್ನ ಬರಿತೀವಿ ಅಷ್ಟೇ, ಲಿಸ್ಟ್ ಮಾಡ್ತೀವಿ ಅಷ್ಟೇ, ಇದರಲ್ಲಿ ಇನ್ನೇನಿಲ್ಲ. ಇದು ಒಂದು ವಿಷಯ ಗೊತ್ತಿದೆ ಆಲ್ರೆಡಿ, ಮತ್ತೆ ಹೇಳಕ್ ಹೋಗಲ್ಲ. 2 ವರ್ಷದಿಂದ ಅದನ್ನೇ ಓದ್ಕೊಂಡ್ಬಂದಿದ್ದೀರಾ. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಸೆಟ್ಸ್ ಅಲ್ಲಿ ನಿಮಗೆ ಗೊತ್ತಿರಬೇಕು. ಎಂಟಿ ಸೆಟ್ ಅಂದ್ರೆ ಏನಪ್ಪ? ಎಂಟಿ ಸೆಟ್ ಅಂತ ಅಂದ್ರೆ ನಲ್ ಸೆಟ್ ಅಂತ ಕರಿತೀವಿ. ಸೊ ಅಂದ್ರೆ ಯಾವುದೂ ಎಲಿಮೆಂಟ್ಸ್ ಇರಂಗಿಲ್ಲ. ಸೊ ಲಾಸ್ಟ್ ಇಯರ್ ಪೇಪರ್ನಲ್ಲಿ ಇದ್ರ ಮೇಲೆನೆ ಒಂದು ಕ್ವಶನ್ ಕೇಳಿದ್ದಾನೆ. ಓಕೆನಾ? ಅಂದ್ರೆ ಒಂದು 4 ಸೆಟ್ ಕೊಟ್ಬಿಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಂಟಿ ಸೆಟ್ ಅಂತ ಕೇಳಿದ್ದಾನೆ. ಓಕೆ, ಈಗ ಸಪೋಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ set A is equal to x such that x belongs to R and x square plus 3 is equal to 0 ಅಂತ ಕೇಳ್ತಾನೆ. ಸೊ ಇದು ಎಂಥ ಸೆಟ್ಟು ಅಂತ ಕೇಳಿದ್ದ. ಎಂಟಿ ಸೆಟ್ಟಾ, ಸಿಂಗಲ್ಟನ್ ಸೆಟ್ಟಾ, ಆ ಥರ ಕೇಳ್ತಾನೆ. ಸೊ ಇದು ಎಂಥ ಸೆಟ್ ಇದು? ಯಾವ್ದಾದ್ರು ಎಲಿಮೆಂಟ್ ಹೇಳಿ. ಕ್ಯಾನ್ ಯು ಟೆಲ್ ಮಿ ಸಮ್ ಎಲಿಮೆಂಟ್ಸ್ ಆಫ್ ದಿಸ್ ಸೆಟ್? ಅಂದ್ರೆ ಯಾವ್ಯಾವ ಎಕ್ಸ್ ಸ್ಯಾಟಿಸ್ಫೈ ಮಾಡ್ತವೆ ಈ ಈಕ್ವೇಶನ್ ಅಂತ. ಯಾವ್ದಾದ್ರು ಎಕ್ಸ್ಗೆ ವ್ಯಾಲ್ಯೂ ಕೊಟ್ರೆ ಆನ್ಸರು ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಮಾಡಿದ್ರೆ 0 ಬರುತ್ತಾ? ಯು ವಿಲ್ ನೆವರ್ ಗೆಟ್ 0. ಓಕೆ, ಸೊ ಹಾಗಾಗಿ ದಿಸ್ ಇಸ್ ಎ ನಲ್ ಸೆಟ್. ಅಂದ್ರೆ ನಿಮಗೆ ಗೊತ್ತಿರಬೇಕು, ನಾವು ಡೊಮೈನ್ ಅಂಡ್ ರೇಂಜ್ ಫೈಂಡ್ ಔಟ್ ಮಾಡಬೇಕಾದ್ರೆ ಫಾರ್ ಎನಿ ಎಕ್ಸ್ ಸ್ಕ್ವೇರ್ ಇಸ್ ಎ ಪಾಸಿಟಿವ್ ಕ್ವಾಂಟಿಟಿ. ನೀವು ಎಕ್ಸ್ ಸ್ಕ್ವೇರ್ನ 0 ಮಾಡ್ಬೋದು ಅಷ್ಟೇ, ಎಚ್ ಅಂದ್ರೆ. ಓಕೆನಾ? ಅಲ್ಲ, ಕಡಿಮೆ ಅಂದ್ರೆ. ಓಕೆ, 0ಗಿಂತ ಕೆಳಗಡೆ ತರಕ್ಕಾಗಲ್ಲ. ಯು ವಿಲ್ ನೆವರ್ ಗೆಟ್ 0, ಐ ಮೀನ್ ನೆಗೆಟಿವ್ ನಂಬರ್. ಹಾಗಾಗಿ ಎಕ್ಸ್ ಸ್ಕ್ವೇರ್ ಈಸ್ ಆಲ್ವೇಸ್ ಎ ಪಾಸಿಟಿವ್ ಕ್ವಾಂಟಿಟಿ. ಪಾಸಿಟಿವ್ ಕ್ವಾಂಟಿಟಿ ಪ್ಲಸ್ 3 ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3. ಓಕೆನಾ? ಸೊ ಹಾಗಾಗಿ ನಿಮಗೆ 0 ಅಂತೂ ಆನ್ಸರ್ ಬರೋದಿಲ್ಲ. ಸೊ ಹಾಗಾಗಿ ಇದೆಂಥ ಸೆಟ್ ಇದು? ಎಂಟಿ ಸೆಟ್ಟು. ಸೆಟ್ ನೋಡಿದ ತಕ್ಷಣ ಹೇಳಬೇಕು ಅದು ಎಂಥ ಸೆಟ್ಟು ಅಂತ. ಅಂದರೆ ನಿಮ್ಗೆ ಇಲ್ಲಿ ರಿಯಲ್ ರೂಟ್ಸ್ ಬರೋದಿಲ್ಲ. ಓಕೆನಾ? ಕಾಂಪ್ಲೆಕ್ಸ್ ರೂಟ್ಸ್ಗೆ ಲೀಡ್ ಆಗುತ್ತೆ. ಹಾಗಾಗಿ ದಿಸ್ ಇಸ್ ಅನ್ ಎಂಟಿ ಸೆಟ್ ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಗೊತ್ತಿರಬೇಕು. ಇನ್ನೊಂದು ಸಪೋಸ್ ನೋಡಿ, ಈಗ ಇದು ಒಂದು ಎಕ್ಸಾಂಪಲ್ ಆದರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವೆಲ್ಲ ಎಕ್ಸಾಂಪಲ್ ಕೇಳಿರೋಂಥ ಕ್ವಶನ್ಸ್ಗಳು. ಓಕೆ, ಈ ಥರ ಕ್ವಶನ್ ಕೊಡ್ತಾನೆ. ಸೊ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ವೈ ಇಸ್ ಈಕ್ವಲ್ ಟು 1/x ಅಂತ ಕೊಡ್ತಾನೆ. ಅಥವಾ ಹಿಂಗೆ ಕೊಡಲ್ಲ, ಈ ಥರ ಕೊಟ್ಬಿಡ್ತಾನೆ. ಇಂಟರ್ಸೆಕ್ಷನ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್, ವೈ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಕೊಡ್ತಾನೆ. ಇಂಟರ್ಸೆಕ್ಷನ್ ಯೂನಿಯನ್ ಬಗ್ಗೆ ನಿಮ್ಗೆ ಆಲ್ರೆಡಿ ಐಡಿಯಾ ಇರುತ್ತೆ. ಅವನು ಏನು ಕೊಟ್ಟಿದ್ದಾನೆ ಅಂದರೆ 2 ಸೆಟ್ ಕೊಟ್ಟಿದ್ದಾನೆ ಇಲ್ಲಿ, ಇದು ಮತ್ತೆ ಇದು. ಇವೆರಡನ್ನೂ ಇಂಟರ್ಸೆಕ್ಟ್ ಮಾಡಿ ಯಾವಾದರೂ ಎಲಿಮೆಂಟ್ಸ್ ಬರ್ತಾವ ಅಂತ ಕೇಳ್ತಿರ್ತಾನೆ. ಸೊ ಇಲ್ಲಿ ನೀವು ಹೆಂಗೆ ಅಂತ ಅಂದರೆ ನೀವು ಸ್ವಲ್ಪ ಬ್ರಾಡಾಗಿ ಯೋಚನೆ ಮಾಡಬೇಕು. ಇಲ್ಲಿ ಗ್ರಾಫ್ನ ಡ್ರಾ ಮಾಡಿಕೊಂಡು ನಾವು ಆನ್ಸರ್ ಹೇಳಬೇಕಾಗತ್ತೆ. ಓಕೆನಾ? ಇಲ್ಲಾಂತಂದರೆ ನೀವು ಆರ್ಬಿಟ್ರರಿ ವ್ಯಾಲ್ಯೂಸ್ನ ಇನ್ಪುಟ್ ಮಾಡಿ ಕೂಡ ಆನ್ಸರ್ ಹೇಳ್ಬೋದು. ಬೆಟರ್ ಗ್ರಾಫ್ನ ಡ್ರಾ ಮಾಡಬೇಡಿ. ಗ್ರಾಫ್ ಬಗ್ಗೆ ಐಡಿಯಾ ಸ್ವಲ್ಪ ಇದ್ರೆ ಸಾಕು, ನೀವು ಇದನ್ನ ಮಾಡ್ಕೊಂತ ಹೋಗ್ಬೋದು. ಓಕೆ, ಸೊ ನಿಮಗೆ y is equal to 1/x ಗ್ರಾಫ್ ಹಿಂಗಿರುತ್ತೆ. ಓಕೆ, y is equal to 1/x ಗ್ರಾಫ್. ಓಕೆ, y is equal to x ಗ್ರಾಫ್ ಇಟ್ ಇಸ್ ಅನ್ ಐಡೆಂಟಿಟಿ ಫಂಕ್ಷನ್ ಅಲ್ವಾ? ಐಡೆಂಟಿಟಿ ಫಂಕ್ಷನ್ ಹೆಂಗಿರುತ್ತೆ? ಪಾಸ್ ಥ್ರೂ ದ ಆರಿಜಿನ್ ಹಿಂಗಿರುತ್ತಲ್ವಾ? ಈ ಥರ ಇರುತ್ತೆ. ಓಕೆ, ಅಯ್ಯಪ್ಪ, ಇದನ್ನು ಸುಮ್ಮನೆ ಹಿಂಗೆ ಇಟ್ಕೊಂಡು ಎಳೆಯೋದೇ ವಾಸಿ. ಓಕೆ, ಈ ಥರ ಇರುತ್ತೆ. ಸೊ ಇಂಟರ್ಸೆಕ್ಷನ್ ಅಂತ ಅಂದ್ರೆ ಏನು? ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅಂತ. ಈ ಸೆಟ್ಗೂ ಮತ್ತು ಈ ಸೆಟ್ಗೆ ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗುತ್ತಾ? ಇಂಟರ್ಸೆಕ್ಟ್ ಆಗಿದಾವ 2 ಕರ್ವು? ಆಗಿದೆಯಾ, ಆಗಿಲ್ವಾ? ಎಲ್ಲಾಗಿದೆ? ದಿಸ್ ಇಸ್ ದ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಓಕೆನಾ? ಸೊ ಹಾಗಾಗಿ ಈ ಸೆಟ್ ಎಂಟಿ ಸೆಟ್ಟಾ? ಎಂಟಿ ಸೆಟ್ ಅಲ್ಲ, ಒಂದು ಎಲಿಮೆಂಟ್ ಬಂತಲ್ಲ. ಆಬ್ವಿಯಸ್ಲಿ ನೋಡಿ, ಯಾವ್ದನ್ನ ಒಂದು ವ್ಯಾಲ್ಯೂ ಕೊಟ್ಟರೆ ವೈ ವ್ಯಾಲ್ಯೂ ಸೇಮ್ ಬರುತ್ತಾ? ಹೌದು. ಎಕ್ಸ್ಗೆ 1 ಕೊಡಿ, 1, 1 ಇಸ್ ಎ ಪಾಯಿಂಟ್. ಓಕೆನಾ?
ಸೊ ಅಂದ್ರೆ ಇದೆ ಆರ್ಡರ್ಡ್ ಪೇರ್ ಅಂತ ಹೇಳ್ತೀವಿ. ಸೊ ಏನಂತ ಹೇಳ್ತೀವಿ ಅಷ್ಟು 1, 1 ಎಕ್ಸ್ಗೆ 1 ಕೊಟ್ಟರೆ ಮೀಟ್ ಆಗುತ್ತೆ ನೋಡಿ, ಕ್ಲಿಯರ್ ಅಲ್ವಾ? ಸೊ ಇದೆಂತ ಸೆಟ್ ಇದು, ಎಷ್ಟು ಎಲಿಮೆಂಟ್ ಇದೆ ಅದರಲ್ಲಿ ಅಂತ ಕೇಳಿದ್ರೆ ಅಂತ ಹೇಳ್ತೀರಾ? ಒಂದು ಎಲಿಮೆಂಟ್ ಇದೆ, ಒಂದೇ ಕಡೆ ತಾನೇ ಇಂಟರ್ಸೆಕ್ಟ್ ಆಗಿರೋದು. ಇಂಟರ್ಸೆಕ್ಷನ್ ಅಂದ್ರೆ ಇಂಟರ್ಸೆಕ್ಟ್ ಅಂತ, ಓಕೆನಾ? ಅದು ಗ್ರಾಫಿಕಲ್ ಮೀನಿಂಗು. ಸೊ ಇದು ನಾರ್ಮಲ್ ಆಪರೇಷನ್ ಅಂತ ಡಿಫೈನ್ ಮಾಡ್ತೀವಿ ಅಷ್ಟೇ. ಎಂಟಿ ಸೆಟ್. ನೆಕ್ಸ್ಟ್ ಯಾವ್ದಪ್ಪ? ಸಿಂಗಲ್ಟನ್ ಸೆಟ್ ಅಂತ ಕೇಳಿದಿರ ಅಲ್ವೇನಪ್ಪ? ಸಿಂಗಲ್ಟನ್ ಅಂದ್ರೆ ಏನಪ್ಪ ರಾಜು? ಒಂದೇ ಒಂದು ಎಲಿಮೆಂಟ್ ಇರಬೇಕು. ಒಂದು ಎಕ್ಸಾಂಪಲ್ ಬರೀತೀನಿ ನೋಡಿ. ಈಗ ಸಪೋಸ್ set x is equal to x such that x plus 2 into 2x minus 1 is equal to 0. So where x belongs to z. ಏನಾಗುತ್ತೆ ಆನ್ಸರ್? You have to solve the equation. ಈಕ್ವೇಶನ್ ನ ಸಾಲ್ವ್ ಮಾಡಬೇಕು. ಮೇಕ್ ಈಚ್ ಫ್ಯಾಕ್ಟರ್ ಟು 0 ಅಂದ್ರೆ ನಿನ್ಗೆ ಆನ್ಸರ್ ಏನ್ ಬರುತ್ತೆ? -2 ಬರುತ್ತೆ. ಇದನ್ನ 0 ಮಾಡಿದ್ರೆ ಏನ್ ಬರುತ್ತೆ? 1/2 ಬರುತ್ತೆ. ಈಗ ನೀವು ಹೇಳಬೇಕು ನನಗೆ ಇವೆರಡರಲ್ಲಿ ಎರಡೂ ಕೂಡ ಇಂಟೀಜರ್ಗಳ ಸೆಟ್ ಏನ್ ಕೊಟ್ಟಿದ್ದಾನೆ ಇಲ್ಲಿ? ಇಂಟೀಜರ್ ಸೆಟ್ ಕೊಟ್ಟಿದ್ದಾನೆ. ಸೊ ಇದರಲ್ಲಿ ಇದನ್ನ ಕ್ಯಾನ್ಸಲ್ ಮಾಡಿ. ಯಾಕೆ? ಅದು ಇಂಟೀಜರ್ ಅಲ್ಲ. ಓಕೆ, ದಿಸ್ ಇಸ್ ದ ಓನ್ಲಿ ಇಂಟೀಜರ್, ದೇರ್ಫೋರ್ ದಿಸ್ ಇಸ್ ವಾಟ್ ಸಿಂಗಲ್ಟನ್ ಸೆಟ್ ಅಂತ. ಈ z ಬದಲಾಗಿ ನಾನು r ಅಂತ ಕೊಟ್ಟಿದ್ದಿದ್ರೆ ಅವಾಗ ಏನಾಗುತ್ತೆ? ಇದು ಡಬಲ್ ಟನ್ ಸೆಟ್. ಡಬಲ್ ಟನ್ ಅಂತ ಹೇಳ್ತೀವಲ್ಲ, ಅದು ಡಬಲ್ ಟನ್ ಅಂತ ಎಲ್ಲೂ ಹೇಳಲ್ಲ. ಓಕೆನಾ? ಸೊ ದಟ್ ಈಸ್ ಒನ್ ಥಿಂಗ್. ಸೊ ನೆಕ್ಸ್ಟ್ ಫೈನೈಟ್. ಸಿಂಗಲ್ಟನ್ ಅಂದ್ರೆ ಏನು? ಒನ್ ಎಲಿಮೆಂಟ್ ಇರ್ಬೇಕಷ್ಟೇ. ಅದನ್ನ ಡೆಫಿನೇಷನ್ ಹೇಳೋ ಅವಶ್ಯಕತೆ ಇಲ್ಲ. ಸಿಂಗಲ್ಟನ್ ಅಂದ್ರೆ ಒಂದು ಸೆಟ್ ಅಲ್ಲಿ ಒಂದೇ ಒಂದು ಎಲಿಮೆಂಟ್ ಇತ್ತು ಅಂತ ಅಂದ್ರೆ ಅದು ಸಿಂಗಲ್ಟನ್ ಎಲಿಮೆಂಟ್, ಸಿಂಗಲ್ಟನ್ ಸೆಟ್. ಈಗ ಈ ಸೆಟ್ ಹೇಳದ್ನಲ್ಲ, ಇದೆಂತ ಸೆಟ್ ಇದು? ಅವಾಗ ಹೇಳ್ಬೋದು ನಾವು ಸಿಂಪಲ್ ಆಗಿ. ಓಕೆನಾ? ಇಟ್ ಈಸ್ ಎ ಸಿಂಗಲ್ಟನ್ ಸೆಟ್ ಅಂತ ಹೇಳ್ಬೋದು ನಾವು. ದಿಸ್ ಈಸ್ ವಾಟ್, ಈ ಸೆಟ್ ಎಂತ ಸೆಟ್ ಇದು? ಎಂಟಿ ಸೆಟ್ ಅಂತ ಹೇಳ್ಬೋದು. ಓಕೆ, ಒಂದು ಸೆಟ್ನ ನೋಡಿ ನೀವು ಹೇಳಬೇಕು ಯಾವ ಥರ ಇರುತ್ತೆ, ಏನ್ ಕತೆ ಅಂತ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಅದು ಹೇಳ್ತೀರಾ ನೀವು? ಅದು ಎಂತ ಸೆಟ್ ಅಂತ ಹೇಳಿ ನೋಡೋಣ ಎಷ್ಟು ಕೆಪಾಬಿಲಿಟಿ ಇದೆ. ಫಸ್ಟು, ಸೆಕೆಂಡು. ಸೊ ಲೆಟ್ ಸೆಟ್ ಎ ಇಸ್ ಈಕ್ವಲ್ ಟು x such that x is a prime. X is a prime number. Intersection, or else b is equal to x such that x is even number. My question is that a intersection b is what? ನನ್ನ ಕ್ವಶನ್ಗೆ ಆನ್ಸರ್ ಮಾಡಿ. ಇಂಟರ್ಸೆಕ್ಷನ್ ಅಂದ್ರೆ ಕಾಮನ್ ಎಲಿಮೆಂಟ್. ಅಂದ್ರೆ ಎ ಸೆಟ್ ತಗೋಬೇಕು, ಬಿ ಸೆಟ್ ತಗೋಬೇಕು, ಅವೆರಡರಲ್ಲಿ ಯಾವ್ದನ್ನ ಕಾಮನ್ ಎಲಿಮೆಂಟ್ ಇದೆಯಾ ಅಂತ ನೋಡ್ಬೇಕು. ಕಾಮನ್ ಎಲಿಮೆಂಟ್ ಎಷ್ಟು ಬರ್ತವೆ ಕಾಮನ್ ಎಲಿಮೆಂಟು ಅಂತ. ಯಾವ ಬಂದಿಲ್ಲ ಅಂದ್ರೆ ಝೀರೋ ಅಂದ್ರೆ ನಲ್ ಸೆಟ್ ಅಂತ ಹೇಳಿ. ಯಾವ್ದನ್ನ ಒಂದೇ ಒಂದು ಎಲಿಮೆಂಟ್ ಕಾಮನ್ ಇದೆ ಅಂತ ಅಂದ್ರೆ ಸಿಂಗಲ್ಟನ್ ಅಂತ ಹೇಳಿ. ಎರಡಿದ್ರೆ ಡಬಲ್ ಟನ್ ಅಂತ ಎಲ್ಲೂ ಹೇಳಲ್ಲ, ಫೈನೈಟ್ ಅಂತ ಹೇಳ್ತೀವಿ ಅಷ್ಟೇ. ಹೇಳಿ ನೋಡೋಣ, ಸಿಂಗಲ್ಟನ್ ಆಗುತ್ತಾ? ಸೊ ಪ್ರೈಮ್ ನಂಬರ್ ಅಂದ್ರೆ ಯಾವ್ಯಾವ ಹೇಳಿ? 2, 3, 5, 7 ಅಂಡ್ ಸೋ ಆನ್, ಹಿಂಗೆ ಹೋಗ್ತಾ ಇರುತ್ತಲ್ವಾ ಪ್ರೈಮ್ ಅಂತ ಅಂದ್ರೆ. ಸೊ ಈವನ್ ನಂಬರ್ ಅಂದ್ರೆ ಯಾವ್ಯಾವ ಬರ್ತವೆ? 2, 4, 6 ಅಂಡ್ ಸೋ ಆನ್ ಬರುತ್ತಲ್ವಾ. ಇವೆರಡರಲ್ಲೂ ಕಾಮನ್ ಒಂದೇ ಒಂದು, ಯಾವ್ದದು ಅಂದ್ರೆ ಇದರಲ್ಲಿ ಕಾಮನ್ ಬಂದ್ಬಿಟ್ಟು ಓನ್ಲಿ ಒನ್ ಎಲಿಮೆಂಟ್ ಬರುತ್ತೆ, ದಟ್ ಈಸ್ 2. ಹಂಗಾಗಿ ಇದೆಂತ ಸೆಟ್ ಇದು? ಸಿಂಗಲ್ಟನ್ ಸೆಟ್. ಓಕೆನಾ? ಸೊ ಈ ತರ ಕ್ವಶನ್ ಕೇಳ್ತಾರೆ, ನಿಮ್ಗೆ ಗೊತ್ತಿರ್ಬೇಕು. ಅಂದ್ರೆ 2 is the only even prime number. ಓಕೆನಾ? ಇನ್ ಯಾವ ಪ್ರೈಮ್ ನಂಬರ್ ಕೂಡ ಈವನ್ ನಂಬರ್ ಇರಲ್ಲ. 2 ಅನ್ನೋದು ಒಂದೇನೆ ಈವನ್ ನಂಬರು ಮತ್ತೆ ಪ್ರೈಮ್ ನಂಬರು ಎರಡೂ ಆಗಿರುತ್ತೆ, ಇನ್ಯಾವುದೂ ಆಗಿರಲ್ಲ. ಓಕೆ, ಸೊ ದಟ್ ಯು ಮಸ್ಟ್ ನೋ. ದೆನ್ ಫೈನೈಟ್ ಸೆಟ್ ಅಂದ್ರೆ ಏನಪ್ಪ ರಾಜು? ಫೈನೈಟ್ ಅಂತ ಅಂದ್ರೆ ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಬೇಕು. ಇನ್ಫೈನೈಟ್ ಅಂದ್ರೆ
ಫೈನೈಟ್ ಸೆಟ್ ಇನ್ಫೈನೈಟ್ ಸೆಟ್ ಅಂದ್ರೆ ಏನಪ್ಪ? ಫೈನೈಟ್ ಅಂತ ಅಂದ್ರೆ ಫೈನೈಟ್ ಎಲಿಮೆಂಟ್ಸ್ ಇರಬೇಕು, ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಬೇಕು. ಇದು ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಬೇಕು. ಓಕೆ, ಎಕ್ಸಾಂಪಲ್ ಕೊಡೋದಾದ್ರೆ ನಿಮ್ಗೆ ಎಷ್ಟೊಂದು ಎಕ್ಸಾಂಪಲ್ ಕೊಡ್ಬೋದು. ಒಂದು ಸೆಟ್ ಕೊಡ್ತೀನಿ, ಅದು ಇನ್ಫೈನೈಟ್ ಹೌದಲ್ಲ ಅಂತ ಹೇಳ್ತೀರಾ? ನೋಡಿ, ಸೊ ಲೆಟ್ ಎ ಇಸ್ ಈಕ್ವಲ್ ಟು ಎಕ್ಸ್ such that minus 3 less than or equal to x less than 2 where x belongs to z. My question is that ಇದು ಫೈನೈಟ್ ಇನ್ಫೈನೈಟ್? ಫೈನೈಟ್. ಓಕೆ, ಯಾಕೆ ಫೈನೈಟ್ ಅಂತ ಹೇಳ್ತೀರಾ? ಸೊ ನೀವು ಯು ಹ್ಯಾವ್ ಟು ಫೈಂಡ್ ದಿ ಎಲಿಮೆಂಟ್ಸ್ ಇನ್ ದಿಸ್ ಇಂಟರ್ವಲ್ -3 to 2 ವಿಚ್ ಆರ್ ಇಂಟೀಜರ್ಸ್ ಹೇಳ್ತಾವೆ. ಯಾವ ಬರ್ತವೆ? -3, -2, -1, 0, 1, 2, 3 ಅವ್ಯಾವು ಬರಲ್ಲ. 2 ಕೂಡ ತಗೊಳಕ್ಕೆ ಆಗಲ್ಲ. ಯಾಕೆ ಹೇಳು? ಲೆಸ್ ದ್ಯಾನ್ ಇದೆ, ಸೊ ಸ್ಟ್ರಿಕ್ಟ್ ಇನ್ಇಕ್ವೇಶನ್ ಇದೆ. ಹಂಗಾಗಿ ದೀಸ್ ಆರ್ ದಿ ಎಲಿಮೆಂಟ್ಸ್. ಅಂದ್ರೆ ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇರ್ತಾನೆ. ಸೊ ಹೆನ್ಸ್ ಇಟ್ ಈಸ್ ಎ ಫೈನೈಟ್ ಸೆಟ್. ಅರ್ಥ ಆಯ್ತಲ್ವಾ? ಈಗ ಇದೇ ಕ್ವಶನ್ ನಾನೇನಾದ್ರೂ ಝೆಡ್ ಜಾಗದಲ್ಲಿ ಆರ್ ಹಾಕ್ಬಿಟ್ಟಿದ್ರೆ, ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂಡ್ mod x greater than 3, mod x greater than 3. ಸೊ ಇದು ಕೊಡ್ತಾನೆ. ಇದು ಫೈನೈಟಾ ಇನ್ಫೈನೈಟಾ ಅಂದ್ರೆ ಇಂಟರ್ವಲ್ಸ್ ಯಾವೇ ಆಗ್ಲಿ ಇನ್ಫೈನೈಟ್ ಸೆಟ್ ಇರ್ತಾವ, ಅದು ನೆನಪಿರ್ಬೇಕು. mod x greater than 3 ಹೆಂಗ್ ಸಾಲ್ವ್ ಮಾಡೋದು ಗೊತ್ತಾ? ನಿಮ್ಗೆ ಐಡಿಯಾ ಇದೆಯಾ? mod x greater than 3 ಸಾಲ್ವ್ ಮಾಡೋದು ಹೇಗೆ ಅಂತ ಅಂದ್ರೆ ನೋಡಿ, ಈಗ ವೆರಿ ಸಿಂಪಲ್ ಕಣಮ್ಮ. ನೋಡಿ, ಯಾವತ್ತೇ ಆಗ್ಲಿ ನಿಮ್ಗೆ ಎರಡು ವಿಷಯ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ಮಾಡ್ ಫಂಕ್ಷನ್ಸ್ ಬಗ್ಗೆ. mod x ಲೆಸ್ ದ್ಯಾನ್ 3 ಅಂತ ಇದೊಂದು ಗೊತ್ತಿರ್ಬೇಕು. ಆಮೇಲೆ ಸಿಂಪ್ಲಿ ಲೆಸ್ ದ್ಯಾನ್ ಎ ಅಂತ ಗೊತ್ತಿರಲಿ. ಎರಡನೇದು mod x ಗ್ರೇಟರ್ ದ್ಯಾನ್ ಎ ಅಂತ ಗೊತ್ತಿರಲಿ. ಸೊ ಇವೆರಡಕ್ಕೂ ಗ್ರಾಫ್ನ ಹೇಗೆ ಡ್ರಾ ಮಾಡ್ತೀವಿ ಅಂತ ಅಂದ್ರೆ ರಿಯಲ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಇದು -a, ಇದು +a ತಗೊಳ್ಳಿ. ಇಲ್ಲೂ ಅಷ್ಟೇ -a +a ತಗೊಳ್ಳಿ. ಇಲ್ಲಿ ಎ ನಂಬರ್ ಇದೆಯಲ್ಲ, ಒಂದ್ ಕಡೆ ಮೈನಸ್ ತಗೊಳ್ಳಿ, ಒಂದ್ ಕಡೆ ಪ್ಲಸ್ ತಗೊಳ್ಳಿ, ರಿಯಲ್ ಲೈನ್ ರೆಪ್ರೆಸೆಂಟ್ ಮಾಡಿ. ಅದಾದ್ಮೇಲೆ ಕರೆಕ್ಟ್ ಆಗಿ ನೋಡ್ಕೊಂಬಿಡಿ ಇದು ಹೆಂಗ್ ಹೇಳೋದಂತ ಅಂದ್ರೆ ಲೆಸ್ ದ್ಯಾನ್ ಎ ಅಂತ ಬರೆದ್ರೆ ಒಳಗಡೆ ಬರುವಂತದ್ದು ಅಂದ್ರೆ ಈ ಪೋರ್ಷನ್. ಓಕೆನಾ? ಎಕ್ಸ್ಕ್ಲೂಡಿಂಗ್ ಎ ಅಂದ್ರೆ ಇಲ್ಲಿ ಓಪನ್ ಹಾಕ್ಬೇಕು. ಯಾಕಂದ್ರೆ ಇಲ್ಲಿ ಈಕ್ವಲ್ ಅಂತ ಬಂದ್ರೆ ಅದನ್ನು ಸೇರಿಸ್ಕೋಬೇಕು. ಗೊತ್ತಲ್ವಾ? ಓಪನ್ ಮತ್ತೆ ಕ್ಲೋಸ್ಗೆ ಡಿಫ್ರೆನ್ಸ್ ಗೊತ್ತಿದೆ. ಈಗ ಗ್ರೇಟರ್ ದ್ಯಾನ್ ಎ ಅಂತ ಅಂದ್ರೆ ಎ ಇಂದ ಆ ಕಡೆದು ಮೈನಸ್ ಎ ಇಂದ ಈ ಕಡೆದು. ಓಕೆ, ಈ ಪೋರ್ಷನ್, ದಿಸ್ ಪೋರ್ಷನ್. ಸೊ ದಿಸ್ ಇಸ್ ಆಕ್ಚುಲಿ -∞ ಅಂಡ್ ದಿಸ್ ಇಸ್ ವಾಟ್ +∞. ಇಷ್ಟೇ ಬೇಸಿಕ್ ಲಾಜಿಕ್. ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂತ ಚಾಪ್ಟರ್ ಬರುತ್ತೆ, ಅದ್ರ ಮೇಲೆ ಇದ್ರ ಮೇಲೆ ಒಂದು ಕ್ವಶನ್ ಕೇಳಿರ್ತಾನೆ, ಸಿಂಪಲ್ ಆಗಿ ಕೇಳಿರ್ತಾನೆ. ಓಕೆ, ನಿಮ್ಗೆ ಇಷ್ಟು ಲಾಜಿಕ್ ಗೊತ್ತಿರಬೇಕು, ಗೊತ್ತಲ್ವಾ? ಈಗ ಆನ್ ದಟ್ ಬೇಸಿಸ್ ಇದನ್ನ ಹೆಂಗ್ ಬರಿಬಹುದು? ಯು ಟೇಕ್ ದ ರಿಯಲ್ ಲೈನ್. ಸೊ ದಿಸ್ ಇಸ್ ವಾಟ್ -3 ಅಂಡ್ ದಿಸ್ ಇಸ್ ವಾಟ್ +3. ಗ್ರೇಟರ್ ದ್ಯಾನ್ ಇದೆ ಯಾವ ಕಡೆ? ಈ ಪೋರ್ಷನ್ ತಾನೆ, ಈ ಪೋರ್ಷನ್ ಮತ್ತೆ ಅದರಿಂದ ಹಿಂದೆಗಡೆ ಪೋರ್ಷನ್. ದಿಸ್ ಇಸ್ ಔಟ್ ವಾಟ್ -∞ ಅಂಡ್ ದಿಸ್ ಇಸ್ +∞. therefore x belongs to ಅಂತ ಹೇಳ್ತೀವಿ -∞, -3 ಓಪನ್ ಯೂನಿಯನ್ 3, ಅಂತ ಹೇಳ್ತೀವಿ. ಅಂದ್ರೆ ಇದು ಯೂನಿಯನ್ ಇದು ಅಂತ ಯೂನಿಯನ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆನಾ? ಸೊ ಇದು ಎಂತ ಫೈನೈಟ್ ಸೆಟ್ ಇನ್ಫೈನೈಟ್ ಸೆಟ್? ಇನ್ಫೈನೈಟ್ ಆಕ್ಚುಲಿ. ನೋಡಿ, ಈಗ ಆಲ್ ಇಂಟರ್ವಲ್ಸ್ ಆರ್ ಇನ್ಫೈನೈಟ್. ಯಾಕಂದ್ರೆ ಅದಕ್ಕೆ ಸಬ್ಸೆಟ್ಸ್ ಆಫ್ ಆರ್ ಅಂತ ಕರಿತೀವಿ. ನಿಮಗೆ ಗೊತ್ತಿರಲಿ ನಂಬರ್ ಸಿಸ್ಟಮ್ ಅಲ್ಲಿ ಯಾವ್ಯಾವ ಇನ್ಫೈನೈಟ್ ಅಂತ ಅಂದ್ರೆ ನಿಮಗೆ N, Z, W ಹೋಲ್ ನಂಬರ್ಸ್ ಅಂತ, ರ್ಯಾಷನಲ್ಸ್, ಇರ್ರಾಷನಲ್ಸ್, ರಿಯಲ್ಸ್ ಇವೆಲ್ಲ ಇನ್ಫೈನೈಟ್ ಸೆಟ್. ಈ ಒಂದು ಕಾಂಪ್ಲೆಕ್ಸ್ ನಂಬರ್ ಸಿಸ್ಟಮ್ ಅಂತ ಬರುತ್ತೆ, ಅದು ಕೂಡ ಇನ್ಫೈನೈಟ್ ಸೆಟ್ಸ್. ಓಕೆನಾ? ಎಲ್ಲ ಇನ್ಫೈನೈಟ್ ಸೆಟ್ಸ್. ಇದು ಬೇಸಿಕ್ ಫೈನೈಟ್ ಇನ್ಫೈನೈಟ್ ಇವೆಲ್ಲ ನಿಮ್ಗೆ ಡೈರೆಕ್ಟ್ ಆಗಿ ಕೇಳಲ್ಲ,
ಒಂದು ಸೆಟ್ ನ ರೋಸ್ಟರ್ ಫಾರ್ಮ್ ಅಲ್ಲಿ ಕೇಳ್ಬಿಟ್ಟು ಈ ತರ ಎಲ್ಲ ಕ್ವಶನ್ ಕೊಟ್ಬಿಟ್ಟು ಅವರು ಫೈನಟಾ ಇನ್ಫೈನಟಾ ಎಂಟಿನ ಚೆಕ್ ಮಾಡಿ ಅಂತ ಕೇಳ್ತಾನೆ. ಅದೆಲ್ಲ ನಿಮಗೆ ಗೊತ್ತಿರ್ಬೇಕು, ಬೇಸಿಕ್ ಲಾಜಿಕ್ಸ್. ಇವೆರಡು ಅಂತ ಭಯಂಕರ ಇಂಪಾರ್ಟೆಂಟು. ನಾನು ಇಲ್ಲಿ ಮಾತ್ರ ಅಲ್ಲ, ನಾನು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಇರ್ಬೋದು, ಎಷ್ಟೊಂದು ಕಡೆ ಅದನ್ನ ಆ ಟಾಪಿಕ್ಸ್ಗಳನ್ನ ಯೂಸ್ ಮಾಡ್ತೀನಿ. ಯು ಮಸ್ಟ್ ನೋ ಇಟ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಬರುತ್ತೆ ಅಂದ್ರೆ ಪವರ್ ಸೆಟ್ ಅಂತ ಬರುತ್ತೆ, ನಂಬರ್ ಆಫ್ ಸಬ್ಸೆಟ್ಸ್ ಅಂತ ಬರುತ್ತೆ. ಇದನ್ನ ನೆನ್ಪಿಟ್ಕೊಂಡ್ಬಿಡಿ, ನಂಬರ್ ಆಫ್ ಸಬ್ಸೆಟ್ಸ್. ಸಬ್ಸೆಟ್ಸ್ ಬಗ್ಗೆ ಐಡಿಯಾ ಇದೆಯಲ್ವಾ? ನಾನು ಏನೇನು ಟಾಪಿಕ್ ಬೇಕು ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮ್ಸ್ ಅದು ಮಾತ್ರ ಹೇಳ್ತೀನಿ, ಸುಮ್ಮನೆ ಎಲ್ಲ ಕೊಯ್ಯಕ್ಕೆ ಹೋಗಲ್ಲ. ಸಬ್ಸೆಟ್ಸ್ ಅಂದ್ರೆ ಯು ನೋ ಅಬೌಟ್ ಸಬ್ಸೆಟ್ಸ್. ಸಬ್ಸೆಟ್ಸ್ ಅಲ್ಲಿ ಒಂದು ಸೆಟ್ನ ಕೊಟ್ಟರೆ ಸಬ್ಸೆಟ್ಸ್ ಬರ್ತೀರಾ, ಅದನ್ನ ಪವರ್ ಸೆಟ್ ಅಂತ ಹೇಳ್ತೀವಿ. ಈಗ ಏನಾಗಿದೆ ಅಂದ್ರೆ ಪವರ್ ಸೆಟ್ ಸಿಲೆಬಸ್ ಅಲ್ಲಿ ಇಲ್ಲ, ಬಟ್ ಅದನ್ನ ಕ್ವಶನ್ ಕೇಳಬಾರ್ದು ಅಂತ ಅಲ್ಲ, ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಅಂತ ಕೇಳ್ಬಿಡ್ತಾನೆ. ಅದಕ್ಕೆ ನಾನು ಪವರ್ ಸೆಟ್ ಅಂತ ಹೆಸರು ಯೂಸ್ ಮಾಡ್ದೇನೆ. ಓಕೆನಾ? ಇವಾಗ ಕೇಸ್ಗಳು ನಡೀತಾವಲ್ಲ, ಅವನ ಹೆಸರು ಹೇಳ್ದಂಗೆ ಅವನ ಬೈಯೋದು ನೋಡಿದಿರೆ, ಆತರ ಬೈತಾ ಇರ್ತಾರೆ. ಈಗ ಪಕ್ಕದ ಮನೆಯವರು ಹೆಣ್ಣೈಕ್ಳು ಜಗಳಾಡ್ತಿರ್ತಾವಲ್ಲ, ಹೆಣ್ಣ ಆಂಟಿರು, ಅಲ್ಲ ಆಂಟಿರು ಅಂದ್ರೆ ಹೆಣ್ರೆ ಅಲ್ವಾ, ಇರ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ. ಜಗಳ ಆಡ್ಬೇಕಾದ್ರೆ ಅವ್ರ ಹೆಸರು ಹೇಳ್ತಿರಲ್ಲ, ಬಟ್ ಅವ್ರನ್ನೇ ಬೈತಾ ಇರ್ತಾರೆ, ಗೊತ್ತಾಗ್ತಿರುತ್ತೆ ಅವ್ರನ್ನೇ ಬೈತಾ ಇರೋದು ಅಂತ. ಆ ಟೈಪು. ಈಗ ನಾನು ಹಂಗೇನೆ ಪವರ್ ಸೆಟ್ ಬಗ್ಗೆನೇ ಮಾತಾಡ್ತಿದ್ದೀನಿ, ಬಟ್ ಪವರ್ ಸೆಟ್ ಅಂತ ಹೆಸರು ಬಳಸಲ್ಲ. ಓಕೆ, ಸೊ ನಂಬರ್ ಆಫ್ ಸಬ್ಸೆಟ್ಸ್ ಅಂತ ವರ್ಡ್ ಯೂಸ್ ಮಾಡ್ತೀನಿ ನಾನು. ಏನ್ ಹೇಳ್ತಾರೆ ಅಂತಂದ್ರೆ, ಯಾವುದೇ ಒಂದು ಸೆಟ್ ಅಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಸೆಟ್ ಅಲ್ಲಿ ಎನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದಾವೆ ಅಂತ ಅನ್ಕೊಳ್ಳೋಣ. ಇದನ್ನ ಈ ತರ ಸಿಂಬಲ್ ಯೂಸ್ ಮಾಡಿದ್ರೆ ಡಿಟರ್ಮಿನೆಂಟ್ ಅಂತ ಅನ್ಕೊಳಕ್ ಹೋಗ್ಬೇಡಿ. ಓಕೆ, ಈ ಚಾಪ್ಟರ್ ನಲ್ಲಿ ಅದನ್ನ ಕಾರ್ಡಿನಾಲಿಟಿ ಅಂತ ಕರೀತಾರೆ. ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್, ಎಷ್ಟು ಎಲಿಮೆಂಟ್ ಇದಾವೆ ಅಂತ ರೆಪ್ರೆಸೆಂಟ್ ಮಾಡುತ್ತೆ ಅಷ್ಟೇ ಅದು. ಅಥವಾ ಎನ್ ಆಫ್ ಎ ಅಂತಾನು ಕೂಡ ಕರೀತಾರೆ. ನಾನು ಯಾಕೆ ಎನ್ ಆಫ್ ಎ ಯೂಸ್ ಮಾಡಿಲ್ಲ ಅಂತ ಅಂದ್ರೆ ಈ ಎನ್ಗೆ ಜೊತೆ ಕನ್ಫ್ಯೂಸ್ ಆಗದ್ ಬೇಡ ಅಂತ. ಎರಡೇ ಪಾಯಿಂಟ್ ನೆನ್ಪಿಟ್ಕೋಬೇಕು ನೀವು. ನಂಬರ್ ಆಫ್ ಟೋಟಲ್ ಸಬ್ಸೆಟ್ಸ್ ಎಷ್ಟಪ್ಪ ಅಂತ ಕೇಳಿದ್ರೆ, ಯಾರಾದ್ರೂ ಟೋಟಲ್ ಸಬ್ಸೆಟ್ಸ್ ಎಷ್ಟಪ್ಪ ಅಂತ ಕೇಳಿದ್ರೆ ನೀವು ಆನ್ಸರ್ ಹೇಳ್ಬೇಕು 2 ಪವರ್ ಎನ್ ಅಂತ ಹೇಳ್ಬೇಕು. 2 ಪವರ್ ರೈಸ್ ಮಾಡಿದ್ರೆ ಮುಗಿದೋಯ್ತು. 3 ಎಲಿಮೆಂಟ್ ಇದಾವೆ ಅಂತಂದ್ರೆ ಟೋಟಲ್ ಸಬ್ಸೆಟ್ಸ್ ಎಷ್ಟಪ್ಪ? 3 ಎಲಿಮೆಂಟ್ ಇದಾವೆ. 2 ಕ್ಯೂಬ್ ಎಷ್ಟು? 8. 5 ಎಲಿಮೆಂಟ್ ಇದಾವೆ. 2 ಪವರ್ 5. 2 ಪವರ್ 5 ಎಷ್ಟು? 32. 32ನಾ? 2 ಪವರ್ 5. 2 ಪವರ್ 4 16. ಕರೆಕ್ಟ್. 2 ಪವರ್ 5 32. 2 ಪವರ್ 6. ಆ 2 ಪವರ್ ಟೇಬಲ್ ನೆನ್ಪಿಟ್ಕೊಂಬಿಡಿ. ಓಕೆ, 2 ಪವರ್ 10 ಎಷ್ಟು? 2 ಪವರ್ 10 ಹೇಳ್ರು? 1024. 2 ಪವರ್ 10 ಗೊತ್ತಿಲ್ವಾ? 1024. 2 ಪವರ್ ಟೇಬಲ್ ಬೇಕಾದ್ರೆ ಬರ್ಕೊಳ್ಳಿ ಸೈಡಲ್ಲಿ ಎಲ್ಲಾದ್ರೂ. ಓಕೆ, ತುಂಬಾ ಕಡೆ ಕೇಳ್ತಾನೆ, ಎಲ್ಲಾ ಕಡೆನೂ ಯೂಸ್ ಆಗ್ತಾ ಇರುತ್ತೆ. ಸೊ 2 ಪವರ್ 1 2, 2 ಪವರ್ 2 4, 2 ಕ್ಯೂಬ್ 8, 2 ಪವರ್ 4 16, 2 ಪವರ್ 5 32, 2 ಪವರ್ 6 64, 2 ಪವರ್ 7 128. ಸೊ 2 ಪವರ್ 8 256, 2 ಪವರ್ 9 512, 2 ಪವರ್ 10 1024. ಅಟ್ಲೀಸ್ಟ್ ಇಷ್ಟು ಗೊತ್ತಿರಬೇಕು. ತುಂಬ ಕಡೆ ಯೂಸ್ ಮಾಡ್ತೀನಿ ಈ ಟೇಬಲ್ನ. ಈ ಟೇಬಲ್ ಗೊತ್ತಿರಬೇಕು, ಮಸ್ಟ್. ನೆಕ್ಸ್ಟ್ ಇನ್ನೊಂದು ಏನ್ ಕೇಳ್ಬೋದು ಅಂತಂದ್ರೆ, ಈ ಚಾಪ್ಟರ್ನಲ್ಲಿ ಟೋಟಲ್ ಸಬ್ಸೆಟ್ಸ್ ಆದ್ಮೇಲೆ ಟೋಟಲ್ ನಾನ್ ಎಂಟಿ ಸಬ್ಸೆಟ್ಸ್ ಅಂತ ಒಂದ್ಸರಿ ಕೇಳ್ಬಿಡ್ತಾನೆ. ಟೋಟಲ್ ನಾನ್ ಎಂಟಿ ಸಬ್ಸೆಟ್ಸ್ ಅಂತ ಕೇಳೋ ಚಾನ್ಸಸ್ ಕೂಡ ಇದೆ. ಓಕೆ, ಇದಕ್ಕೆ ಆನ್ಸರ್ ಏನಪ್ಪಾ ಅಂದ್ರೆ 2 ಪವರ್ ಎನ್ ಮೈನಸ್ 1 ಅಂತ ಹೇಳ್ತೀವಿ. 2 ಪವರ್ ಎನ್ ಮೈನಸ್ 1 ಅಂತ. ಯಾಕೆ ಸರ್ -1 ಅಂದ್ರೆ, ನಾವು ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಬರಿಬೇಕಾದ್ರೆ ನಾವೇನ್ ಮಾಡಿರ್ತೀವಿ, ಆ 5 ಇರುತ್ತಲ್ಲ ನಲ್ ಸೆಟ್ ತಕೊಂಡು ಹೇಳಿರ್ತೀವಿ. ಇನ್ಕ್ಲೂಡಿಂಗ್ ನಲ್ ಸೆಟ್ ದಟ್ ಟೋಟಲ್ 2 ಪವರ್ ಎನ್ ಸಬ್ಸೆಟ್ಸ್ ಇರ್ತವೆ. ನಾನ್ ಎಂಟಿ ಅಂದ್ರೆ ಎಂಟಿನ ತೆಗೆದು ಮಿಕ್ಕಿರವೆಷ್ಟು ಅಂತ. ಅಂದ್ರೆ ಒಂದ್ ಎಲಿಮೆಂಟ್ ತೆಗಿಬೇಕು ತಾನೆ. ಒಂದ್ ಎಲಿಮೆಂಟ್ ತೆಗಿಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾನು ಅದನ್ನ -1 ಮಾಡ್ಬೇಕು. ಇದು ನಿಮ್ಗೆ ನೆನಪಿರ್ಲಿ. ಓಕೆನಾ? ಸೊ ಇದು ಫಾರ್ಮುಲಾ, ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್. ಸಬ್ಸೆಟ್ಸ್ ಬರೆಯೋದು ಗೊತ್ತಲ್ವಾ? ನೋಡ್ರು, ಗೊತ್ತಾಗಿಲ್ಲ ಅಂದ್ರೆ ಕೇಳಪ್ಪ. ಈಗ ಒಂದು ಸಿಂಪಲ್ ಆಗಿ ಕೊಡ್ತೀನಿ ನೋಡಿ. 1 2 3 ಅಂತ ಕೊಟ್ಟಿದ್ದೀನಪ್ಪ. ಸಬ್ಸೆಟ್ಸ್ ಹೇಳು, ಯಾವ ಟೋಟಲ್ ಸಬ್ಸೆಟ್ಸ್ ಹೇಳು. ಟೋಟಲ್ ಸಬ್ಸೆಟ್ಸ್ ಹೇಳ್ಬೇಕಂದ್ರೆ 5 ಫಸ್ಟ್ ನಲ್ ಸೆಟ್ ಬರಿಬೇಕು.
ಆಮೇಲೆ ಎಲ್ಲ ಸಿಂಗಲ್ಟನ್ಸ್ ನ ಬರ್ಕೊಂಡು ಹೋಗ್ಬೇಕು. ಸಿಂಗಲ್ಟನ್ ಯಾರು? ಸಿಂಗಲ್ಟನ್ 1, ಸಿಂಗಲ್ಟನ್ 2, ಸಿಂಗಲ್ಟನ್ 3 ಈ ತರ ಬರೀಬೇಕು. ಸೊ ಆಫ್ಟರ್ ದಿಸ್ ಏನ್ ಮಾಡ್ಬೇಕು? ಏನ್ ಬರೀಬೇಕು? ಎರಡೆರಡು ಎಲಿಮೆಂಟ್ ತಗೋಬೇಕು. ಅಂದ್ರೆ 1 2 2 3 1 3 ಅಂಡ್ ದೆನ್ ಎರಡೆರಡು ಎಲಿಮೆಂಟ್ ಕತೆ ಮುಗೀತು. ಅಂಡ್ ದೆನ್ ಲಾಸ್ಟ್ ಒನ್ ಯಾವುದು? 1 2 3. ಓಕೆ, 1 2 3 ಅಂತ ಕರೀತಾರೆ. ಸೊ ಇದು ಕತೆ ಗೊತ್ತಾಯ್ತಲ್ಲ? ನೋಡಿ, ಈಗ 3 ಎಲಿಮೆಂಟ್ ತಾನೇ ಇರೋದಲ್ಲಿ. 3 ಎಲಿಮೆಂಟ್ ಅಂದ್ರೆ ಎಷ್ಟು ಸಬ್ಸೆಟ್ ಆಯ್ತು? 8 ಇದೆಯಾ ನೋಡು, ಆಗಿತ್ತು. ಓಕೆ, ಸೊ ಇದು ಅಂಡ್ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಆಪರೇಷನ್ಸ್ ಆನ್ ಸೆಟ್ಸ್ ಬರುತ್ತೆ. ಆಪರೇಷನ್ಸ್ ಆನ್ ಸೆಟ್ ಫಸ್ಟ್ ಆಪರೇಷನ್ ಯಾವ್ದಪ್ಪ ಅಂತ ಅಂದ್ರೆ ಯೂನಿಯನ್ ಅಂತ ಬರುತ್ತೆ. ಎ ಯೂನಿಯನ್ ಬಿ, ಅಥವಾ ಇದನ್ನ ಏನಂತ ಕರೀತಾರೆ ಅಂತ ಅಂದ್ರೆ ಎ ಆರ್ ಬಿ ಅಂತ ಕೂಡ ಕರೀತಾರೆ. ಇದು ನಿಮಗೆ ಗೊತ್ತಿರ, ವರ್ಡಿಂಗ್ಸ್ ಅಲ್ಲಿ ಗೊತ್ತಿರಬೇಕು. ಎ ಯೂನಿಯನ್ ಬಿ ಅಂದ್ರೂ ಒಂದೇ, ಎ ಆರ್ ಬಿ ಅಂದ್ರೂ ಒಂದೇ. ಓಕೆ, ಇದಕ್ಕೆ ವೆನ್ ಡಯಾಗ್ರಾಮ್ ಹೇಳಿ ನೋಡೋಣ ಹೆಂಗ್ ಬರುತ್ತೆ. ವೆನ್ ಡಯಾಗ್ರಾಮ್ ಮೋಸ್ಟ್ ಇಂಪಾರ್ಟೆಂಟ್. ಅಂದ್ರೆ ಎ ಯೂನಿಯನ್ ಬಿ ಅಂದ್ರೆ ನಿಮ್ ಬೇಸಿಕ್ ಲಾಜಿಕ್ ಹೇಳಿ ನೋಡೋಣ. ಏನಂದ್ರೆ ಯೂನಿಯನ್ ಅಂತ ಅಂದ್ರೆ ಎ ನಲ್ಲಿರೋದ್ನು ಬರಿಬೇಕು, ಬಿ ನಲ್ಲಿರೋದ್ನು ಬರಿಬೇಕು ಅಂತ ಅಷ್ಟೇ ಮೀನಿಂಗು. ಓಕೆನಾ? ಅಂದ್ರೆ ಇದ್ರ ಅರ್ಥ ಹೆಂಗೆ ಬರಿತೀವಿ ಅಂತ ಅಂದ್ರೆ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಆರ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ಆರ್ ಅಂತ ಯೂಸ್ ಮಾಡೋದು ಯೂನಿಯನ್ಗೆ. ವೆನ್ ಡಯಾಗ್ರಾಮ್ ಬೇಕಂತ ಅಂದ್ರೆ ವೆರಿ ಇಂಪಾರ್ಟೆಂಟ್. ಸೊ ಇದೊಂದು ಸೆಟ್ಟು ಅಂತ ಅಂದ್ರೆ ಫುಲ್ ಎಲ್ಲಾನು ಮಾರ್ಕ್ ಮಾಡಬೇಕು. ಓಕೆ, ಎಲ್ಲಾನು ಬರುತ್ತೆ. ಅದೇ ನಮ್ಮ ಎ ಯೂನಿಯನ್ ಬಿ. ಸೊ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ. ದಿಸ್ ಇಸ್ ಎ ಯೂನಿಯನ್ ಬಿ ರೀಜನ್. ಇಂಟರ್ಸೆಕ್ಷನ್ ಬೇಕಂದ್ರೆ ಏನ್ ಮಾಡ್ಬೇಕಪ್ಪ? ಇಲ್ಲೊಂದ್ರೆ ಪ್ರಾಪರ್ಟೀಸ್ ಬರ್ದ್ ಬಿಡೋಣ ಒಂದೆರಡು. ಯೂನಿಯನ್ಗೆ ಪ್ರಾಪರ್ಟೀಸ್ ನೋಡೋಣ, ಹೇಳ್ಕೊಳೋಣ ಏನಾಗುತ್ತೆ. ನಾನೇ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡಿ ಅಷ್ಟೇ ಸಾಕು. ಓಕೆ, ಫಸ್ಟ್ ಪ್ರಾಪರ್ಟಿ ಗೊತ್ತಿರಬೇಕು. ಏನ ಎ ಜೊತೆನೆ ಯೂನಿಯನ್ ಮಾಡಿದ್ರೆ ಏನ್ ಬರುತ್ತೆ ಹೇಳ್ರಿ ನೋಡೋಣ. ಏನ ಎ ಜೊತೆನೆ ಯೂನಿಯನ್ ಮಾಡಿದ್ರೆ ಏನ್ ಬರುತ್ತೆ? ಆಬ್ವಿಯಸ್ಲಿ ಎ ಬರುತ್ತೆ. ಏನ ಯೂನಿಯನ್ ಮಾಡಿ ಯೂನಿವರ್ಸಲ್ ಸೆಟ್ ಜೊತೆ ಏನಾಗುತ್ತೆ ಅವಾಗ? ಯೂನಿವರ್ಸಲ್ ಸೆಟ್ಟೇ ಬರುತ್ತೆ. ಇನ್ನೊಂದು ನೋಡಿ, ಇವಾಗ ಹೇಳೋದು ಸ್ವಲ್ಪ ಎಕ್ಸಾಂಪಲ್ ಕೇಳಿದ್ದ ಒಂದ್ಸರಿ. ಎ ಈಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಅನ್ಕೊಳ್ಳಿ. ಅಂದ್ರೆ ಸಪೋಸ್ ಇಫ್ ಐ ರೈಟ್ ಲೈಕ್ ದಿಸ್, ದ ನೊಟೇಶನ್ ಎ ಈಸ್ ಎ ಸಬ್ಸೆಟ್ ಆಫ್ ಬಿ. ಇನ್ ಫ್ಯಾಕ್ಟ್ ಇಟ್ ಇಸ್ ಎ ಪ್ರಾಪರ್ ಸಬ್ಸೆಟ್ ಅಂತ ಕರೀತಾರೆ. ಎ ಇಸ್ ಎ ಪ್ರಾಪರ್ ಸಬ್ಸೆಟ್ ಆಫ್ ಬಿ ಅಂತ ಕರೀತಾರೆ. ಓಕೆ, ಎ ಇಸ್ ಎ ಪ್ರಾಪರ್ ಸಬ್ಸೆಟ್ ಆಫ್ ಬಿ ಅಂತ ಅಂದಾಗ ಎ ಯೂನಿಯನ್ ಬಿ ಏನಾಗುತ್ತೆ ಅಂತ ಕೇಳ್ತಾನೆ. ವಿಚ್ ಇಂಪ್ಲೈಸ್ ಎ ಯೂನಿಯನ್ ಬಿ ಆನ್ಸರ್ ಏನಾಗುತ್ತೆ ಅಂತ ನಿಮಗೆ ಗೊತ್ತಿರ್ಬೇಕಂಡ್ರು. ಯಾವತ್ತೇ ಆಗ್ಲಿ ಇದ್ ನೆನ್ಪಿಟ್ಕೋ, ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂದ್ರೆ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು? ಎ ಅನ್ನೋದು ಸಬ್ಸೆಟ್ ಅಂದ್ರೆ ಎ ಚಿಕ್ಕದು, ಬಿ ದೊಡ್ಡದು. ಓಕೆ, ಈ ತರ ಕೇಸ್ ನಲ್ಲಿ ಏನಾದ್ರು ಯೂನಿಯನ್ ಕೇಳ್ದ ಅಂತ ಅಂದ್ರೆ, ಯೂನಿಯನ್ ಅಂತ ಅಂದ್ರೆ ಎರಡರಲ್ಲಿರೋದು ಬರಿಬೇಕಲ್ವಾ? ಅಂದ್ರೆ ಯಾವತ್ತು ನೀವು ದೊಡ್ಡದನ್ನ ಕನ್ಸಿಡರ್ ಮಾಡ್ಬೇಕು. ಇದ್ರಲ್ಲಿ ದೊಡ್ಡದು ಯಾವುದು? ಬಿ. ಅಂದ್ರೆ ಆ ಬಿ ಬರಿಬೇಕು, ಗೊತ್ತಲ್ವಾ? ಇಫ್ ಎ ಇಸ್ ಎ ಸಬ್ಸೆಟ್ ಆರ್ ಈಕ್ವಲ್ ಟು ತಗೊಂಡ್ರು ಕೂಡ, ಸಬ್ಸೆಟ್ ಆರ್ ಈಕ್ವಲ್ ಟು ತಗೊಳ್ಳೋ ಅಥವಾ ಸಬ್ಸೆಟ್ ತಗೋ, ಪ್ರಾಪರ್ ತಗೋ. ಸೊ ಅವಾಗ್ಲೂ ಕೂಡ ಎ ಯೂನಿಯನ್ ಬಿ ಏನಾಗುತ್ತೆ? ಬಿನೇ ಆಗುತ್ತೆ. ಇದು ನೆನಪಿರ್ಬೇಕು, ಇಷ್ಟು ಗೊತ್ತಿರಬೇಕು. ಸೊ ಇವೆಲ್ಲ ಪ್ರಾಪರ್ಟೀಸ್ ಇದಾವೆ. ಇನ್ನ ತುಂಬಾ ಪ್ರಾಪರ್ಟೀಸ್ ಇದಾವೆ. ಸಿಂಪಲ್ ಬೇಸಿಕ್ ಥಿಂಗ್ಸ್ ನಿಮ್ಗೆ ಗೊತ್ತಿರೋ ಸಾಕೊಂಡ್ರು. ಓಕೆ, ಸೆಕೆಂಡ್ ಆಪರೇಷನ್ ಯಾವ್ದಪ್ಪ? ಇಂಟರ್ಸೆಕ್ಷನ್ ಬಗ್ಗೆ ಸ್ವಲ್ಪ ಐಡಿಯಾ ಇರಲಿ. ಇಂಟರ್ಸೆಕ್ಷನ್ ಅಂದ್ರೆ ಏನು? ಇಂಟರ್ಸೆಕ್ಷನ್ ಅದನ್ನೇನಂತ ಕರಿತೇವೆ? ಎ ಅಂಡ್ ಬಿ ಅಂತ ಕರೀತಾರೆ, ಅಥವಾ ಎ ಇಂಟರ್ಸೆಕ್ಷನ್ ಬಿ ಅಂತ ಕರಿತೀವಿ. ಎಲ್ಲ ಒಂದೇ ಮೀನಿಂಗ್. ಓಕೆ, ಸೊ ಇದ್ರ ಮೀನಿಂಗ್ ಏನಪ್ಪಾ ಅಂತ ಅಂದ್ರೆ ಎ ಇಂಟರ್ಸೆಕ್ಷನ್ ಬಿ ದು, ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಅಂಡ್ ಎಕ್ಸ್ ಬಿಲಾಂಗ್ಸ್ ಟು ಬಿ ಅಂತ. ಇಂಟರ್ಸೆಕ್ಷನ್ ಅಂತ ಅಂದ್ರೆ ಕಾಮನ್ ಎಲಿಮೆಂಟ್ಸ್ ಅಂತ. ಅಂದ್ರೆ ಇಲ್ಲೇನ್ ಬರಿಬೇಕು? ಇಲ್ಲಿ ಕಾಮನ್ ಎಲಿಮೆಂಟ್ಸ್ ತಗೊಂತೀವಿ ಅಂತ. ವೆನ್ ಡಯಾಗ್ರಾಮ್ ಹಾಕ್ತಿವಿ ಅಂತಂದ್ರೆ ವೆನ್ ಡಯಾಗ್ರಾಮ್ ಹೆಂಗ್ ಬರಿಬೋದು? ಕಾಮನ್ ಎಲಿಮೆಂಟ್ಸ್ ತಗೊಳ್ಳೋದು. ಓಕೆ,
ಕಾಮನ್ ಎಲಿಮೆಂಟ್ಸ್ ಹೆಂಗ್ ತಗೊಂತ, ಇದು ಎ ಇದು ಬಿ, ವಿಚ್ ಇಸ್ ದ ಕಾಮನ್ ಎಲಿಮೆಂಟ್, ಕಾಮನ್ ಪೋರ್ಷನ್. ಇದು ಎ ಇದು ಬಿ ಅಂತಂದ್ರೆ ಈ ಪೋರ್ಷನ್ ಏನಿದೆ ಇದೇ ನಮ್ಮ ಇಂಟರ್ಸೆಕ್ಷನ್ ರೀಜನ್. ಸೊ ದಿಸ್ ರೀಜನ್ ಇಸ್ ವಾಟ್, ಎ ಇಂಟರ್ಸೆಕ್ಷನ್ ಬಿ. ಪ್ರಾಪರ್ಟೀಸ್ ಬರಿ ಅಂತಂದ್ರೆ ಒಂದೆರಡು ಪ್ರಾಪರ್ಟೀಸ್ ಬರೆಯೋಣ. ಸೊ ಪ್ರಾಪರ್ಟೀಸ್ ಹೇಳ್ತೀನಿ ಅಂತ ಅಂದ್ರೆ ಏನ್ ಬರಿಬೋದು, ಎ ಇಂಟರ್ಸೆಕ್ಷನ್ ಎ ಏನ್ ಬರುತ್ತೆ, ಏನೇ ಬರುತ್ತೆ. ಎನ ಇಂಟರ್ಸೆಕ್ಟ್ ಮಾಡಿ ಯೂನಿವರ್ಸಲ್ ಜೊತೆ ಏನ್ ಬರುತ್ತೆ, ಏನೇ ಬರುತ್ತೆ. ಎನ ಫೈ ಜೊತೆ ಇಂಟರ್ಸೆಕ್ಟ್ ಮಾಡಿದ್ರೆ ಏನ್ ಬರುತ್ತೆ, ಫೈ ಎ ಬರುತ್ತೆ. ಅದೇ ಎನ ಫೈ ಜೊತೆ ಯೂನಿಯನ್ ಮಾಡಿದ್ರೆ ಏನ್ ಬಂದಿರುತ್ತೆ ಇಲ್ಲಿ, ಅದೇ ಈಗ ಎನ ಫೈ ಜೊತೆ ಯೂನಿಯನ್ ಮಾಡಿದ್ರೆ ಏನ್ ಬರುತ್ತೆ, ಎ ಬರುತ್ತೆ. ಓಕೆ, ಅದು ನಿಮ್ಗೆ ಗೊತ್ತಿರಬೇಕು. ಆ್ಯಂಡ್ ಆಲ್ಸೋ ನಾನು ಇಲ್ಲೊಂದೆರಡು ಪ್ರಾಪರ್ಟಿ ಬಿಟ್ಟೆ. ಓಕೆ, ಸೊ ಇನ್ನೊಂದು ಪ್ರಾಪರ್ಟಿ ಏನಪ್ಪಾ ಅಂದ್ರೆ ಎ ಯೂನಿಯನ್ ಬಿ ಮತ್ತೆ ಬಿ ಯೂನಿಯನ್ ಎ ಸೇಮ್ ಇರ್ತವೆ. ಅಂದ್ರೆ ಇದನ್ನೇಂತ ಹೇಳ್ಬೋದು ನಾವು, ಕಮ್ಯುಟೇಟಿವ್ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಯೂನಿಯನ್ ಈಸ್ ಅಸೋಸಿಯೇಟಿವ್ ಆಸ್ ವೆಲ್. ಎ ಯೂನಿಯನ್ ಬಿ ಯೂನಿಯನ್ ಸಿ ಇಸ್ ಈಕ್ವಲ್ ಟು ಎ ಯೂನಿಯನ್ ಬಿ ಯೂನಿಯನ್ ಸಿ. ಇಲ್ಲಿ ಎ ಯೂನಿಯನ್ ಬಿಗೆ ಹಾಕಿ, ಇಲ್ಲಿ ಬಿ ಯೂನಿಯನ್ ಸಿ ಹಾಕಿ. ಅಸೋಸಿಯೇಟಿವ್ ಯೂನಿಯನ್ ಎಲ್ಲ, ಐ ಮೀನ್ ಕಮ್ಯುಟೇಟಿವ್ ಎಲ್ಲ ಆಗುತ್ತೆ. Associative. Even the same thing applicable for this also. Andre A intersection B is equal to what? A intersection B is equal to B intersection A ಆಗುತ್ತೆ. And A intersection B intersection C is equal to what? A intersection B intersection C. ಇಲ್ಲಿ A B ಗೆ ಬ್ರಾಕೆಟ್, ಇಲ್ಲಿ B C ಗೆ ಬ್ರಾಕೆಟ್, ಇದು ಹೋಲ್ಡ್ ಆಗುತ್ತೆ. ಇದು ಯಾವ ಪ್ರಾಪರ್ಟಿ ಇದು? ಇದು ಕಮ್ಯುಟೇಟಿವ್, ಇದು ಅಸೋಸಿಯೇಟಿವ್. ಓಕೆ, ಸೊ ಇಷ್ಟು ಗೊತ್ತಿರಬೇಕು, ಇಷ್ಟು ನಿಮಗೆ ಗೊತ್ತಿರಬೇಕು ಅಷ್ಟೇ. ಇದ್ರ ಜೊತೆಗೆ ಯೂನಿಯನ್ ಇಂಟರ್ಸೆಕ್ಷನ್ ಯೂಸ್ ಮಾಡ್ಕೊಂಡು ಒಂದೆರಡು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಹೇಳ್ತೀನಿ. ಭಯಂಕರ ಕಡೆ ಯೂಸ್ ಮಾಡ್ತೀನಿ ಇದನ್ನ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಬರ್ಕೊಳ್ಳಿ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ತುಂಬಾ ಕಡೆ ಯೂಸ್ ಮಾಡ್ತೀನಿ ನಾನು ಇದನ್ನ. ಸೊ ಹೇಗೆ ಯೂಸ್ ಮಾಡ್ತೀನಿ ನೋಡ್ತಾ ಹೋಗೋಣ. ಫಸ್ಟ್ ಪ್ರಾಪರ್ಟಿ ಬಂದ್ಬಿಟ್ಟು ಯೂನಿಯನ್ ಕ್ಯಾನ್ ಬಿ ಡಿಸ್ಟ್ರಿಬ್ಯೂಟೆಡ್ ಓವರ್ ಯೂನಿಯನ್ ಇಂಟರ್ಸೆಕ್ಷನ್ ಅಂತ. ಅಂದ್ರೆ ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಹೆಂಗ್ ಬರಿಬೇಕಂದ್ರೆ ಮಾಮೂಲಿ ಎ ಬರಿಬೇಕು, ಎ ಯೂನಿಯನ್ ಯೂನಿಯನ್ ಬಿ. ಹೌದಾ? ನೆಕ್ಸ್ಟ್ ಏನಂದ್ರೆ ಇಲ್ಲಿದೆ, ಇಲ್ಲಿ ಏನು ಸಿಂಬಲ್ ಇದೆ, ಇಂಟರ್ಸೆಕ್ಷನ್. ಯು ರೈಟ್ ಇಂಟರ್ಸೆಕ್ಷನ್. ನೆಕ್ಸ್ಟ್ ಎ ಯೂನಿಯನ್ ಸಿ, ಎ ಯೂನಿಯನ್ ಸಿ. ದಟ್ ಈಸ್ ದ ಥಿಂಗ್. ಎರಡನೇದು ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಏನಾಗುತ್ತೆ ಅಂದ್ರೆ ಇಂಟರ್ಸೆಕ್ಷನ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಯೂನಿಯನ್ ಅಂತ. ಇಂಟರ್ಸೆಕ್ಷನ್ ಡಿಸ್ಟ್ರಿಬ್ಯೂಟ್ ಮಾಡಿ. ಎ ಹೇಳಿ, ಇಂಟರ್ಸೆಕ್ಷನ್ ಬಿ ಯೂನಿಯನ್, ಅಷ್ಟೇ. ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟಿ. ಓಕೆ, ನೋಡಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾದ್ರೆ ಒಂದು ವಿಷಯ ಏನಂತ ಅಂದ್ರೆ, ನಿಮ್ಗೆ ಫಾರ್ವರ್ಡ್ ಗೊತ್ತು, ಬ್ಯಾಕ್ವರ್ಡ್ ಗೊತ್ತಿಲ್ಲ. ಅಂದ್ರೆ ನಿಮ್ಗೆ ನಾನು ಇದನ್ನ ಕೊಟ್ರೆ ಯು ಕ್ಯಾನ್ ಡಿಸ್ಟ್ರಿಬ್ಯೂಟೆಡ್ ಲೈಕ್ ದಿಸ್ ಅಲ್ವಾ. ಬಟ್ ನಾನು ರಿವರ್ಸ್ ಕೊಟ್ರೆ ರಿವರ್ಸ್ನು ಅರ್ಥ ಮಾಡ್ಕೋಬೇಕು. ಹಿಂಗೆ ಕೊಟ್ಟಾಗ ಹಂಗ ಬರೆಯೋದು ಗೊತ್ತಿರಬೇಕು. ಓಕೆ, ಈಗ ನೋಡಿ ಇವೆರಡನ್ನ ಅಬ್ಸರ್ವ್ ಮಾಡಿ. ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಯೂನಿಯನ್ ಸಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಅಂತ ಕೇಳ್ಬಿಡ್ತಾನೆ. ಈ ತರ ಎಲ್ಲ ನಿಮಗೆ ಕ್ವಶನ್ಸ್ಗಳು ಕೇಳೋ ಚಾನ್ಸ್ ಇರುತ್ತೆ. ನೋಡಿ, ಈಗ ಸಪೋಸ್ ಇದನ್ನ ತಗೊಂಡ್ಬಿಡ್ತೀನಿ. ಅಲ್ಲೇನಿದೆ, ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಯೂನಿಯನ್ ಸಿ, ದಿಸ್ ಇಸ್ ಈಕ್ವಲ್ ಟು ವಾಟ್ ಅಂತ ಕೇಳ್ತಾರೆ. ಈಗ ಇದನ್ನ ಕೊಟ್ರೆ ಇದು ನೀಟಾಗಿ ಬರೆದು ಬಿಡ್ತೀರಾ, ಗೊತ್ತಾಗ್ಬಿಡುತ್ತೆ ನಿಮ್ಗೆ ಡಿಸ್ಟ್ರಿಬ್ಯೂಟಿವ್ ಲಾ ಅಪ್ಲೈ ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ಇದನ್ನ ಕೊಟ್ಟು ಇದನ್ನ ಕೇಳಿದ್ರೆ ಹೆಂಗ್ ಬರೀತೀರಾ, ಅದನ್ನ ಬರೋಕೆ ಒಂದು ಟ್ರಿಕ್ ಇದೆ ನೋಡಿ. ಕರೆಕ್ಟಾಗಿ ಹೇಳ್ತೀನಿ ಹೆಂಗ್ ಟ್ರಿಕ್ ಅಂತ ಅಂದ್ರೆ, ಅರ್ಥ ಮಾಡ್ಕೊಳ್ಳಿ ಇದನ್ನ. ಈ ಸೆಟ್ ನೋಡ್ಬೇಕು, ಆಯ್ತು. ಇದೊಂದು ಮಧ್ಯದಲ್ಲಿ ಇಂಟರ್ಸೆಕ್ಷನ್ ಇದೆ. ಇವೆರಡಲ್ಲೂ ಕಾಮನ್ ಎಲಿಮೆಂಟ್ ಏನೇ ನೋಡ್ಬೇಕು. ಎ ಇದೆ, ಇಲ್ಲೂ ಎ ಇದೆ. ಆ ಎ ಬರ್ಕೊಂಡ್ಬಿಡ್ಬೇಕು ಫಸ್ಟ್. ಆ ಏನ್ ಮಾಡ್ಬೇಕು, ಬರ್ಕೊಂಡ್ಬಿಡ್ಬೇಕು.
ಇವೆರಡರಲ್ಲೂ ಏನಿದೆ ನೋಡ್ಬೇಕು. ಇಲ್ಲೂ ಯೂನಿಯನ್ ಇದೆ, ಇಲ್ಲೂ ಯೂನಿಯನ್ ಇದೆ ಅಂತಂದ್ರೆ ಆ ಯೂನಿಯನ್ ಬರ್ಕೋಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ಈ ಬಿ ಮತ್ತೆ ಸಿ ಇದೆಯಲ್ವಾ, ಅದಾದ್ಮೇಲೆ ಒಂದು ಬ್ರಾಕೆಟ್ ಹಾಕೊಂಡ್ಬಿಟ್ಟು ಈ ಬಿ ಮತ್ತೆ ಸಿ ಗೆ ಇಂಟರ್ಸೆಕ್ಷನ್ ಆಗ್ಬೇಕು. ಅದೇ ತಾನೇ ಅಲ್ಲಿರೋದು. ಈ ಲಾಜಿಕ್ನ ಅರ್ಥ ಮಾಡ್ಕೊಳ್ಳಿ. ನೀವು ಅರ್ಥ ಮಾಡ್ಕೊಳ್ಳೇಬೇಕು. ನಾನೇನ್ ಮಾಡಿದ್ದೀನಿ ಹೇಳು, ವೆರಿ ಸಿಂಪಲ್. ಎ ಮತ್ತೆ ಈ ಕಾಮನ್ ಯಾವ್ದಿದೆ ಅದನ್ನ ಬರ್ದಿದ್ದೀನಿ ಇಲ್ಲಿ, ಬರ್ದೆ ಸರ್. ಈ ಮಧ್ಯದಲ್ಲಿ ಅಲ್ಲಿ ಇಲ್ಲೂ ಯೂನಿಯನ್ ಇದೆ, ಆ ಯೂನಿಯನ್ ಇಲ್ಲಿ ಬರೀಬೇಕು. ನೆಕ್ಸ್ಟ್ ಬಿ ಮತ್ತೆ ಸಿ ಉಳಿದಿರೋ ಬೇರೆ ಬೇರೆ ಎಲಿಮೆಂಟ್ ಇದವಲ್ಲ, ಎ ತಗೊಂಡಿದ್ಯಾ ಆಲ್ರೆಡಿ, ಬಿ ಮತ್ತೆ ಸಿ ನ ತಗೊಂಡು ಅವನ್ನ ಏನ್ ಮಾಡ್ಬೇಕು, ನೀವು ಇಂಟರ್ಸೆಕ್ಟ್ ಮಾಡ್ಬೇಕು ಬ್ರಾಕೆಟ್ ಒಳಗಡೆ. ಓಕೆನಾ? ಸೊ ಇದು ಲಾಜಿಕ್. ಇದು ಕೂಡ ಅದೇ ತರನೇ ಸೇಮ್. ನೋಡಿ, ಈಗ ಕಾಮನ್ ಎಲಿಮೆಂಟ್ ನ ಬರಿಬೇಕು. ಎ ಇದೆ, ಇಲ್ಲೂ ಎ ಇದೆ, ಆ ಎ ಬರ್ದಿದ್ದೀನಿ. ಇಲ್ಲಿ ಇಂಟರ್ಸೆಕ್ಷನ್ ಇದೆ, ಇಲ್ಲೂ ಇಂಟರ್ಸೆಕ್ಷನ್ ಬರ್ದಿದ್ದೀನಿ. ಬಿ ಮತ್ತೆ ಸಿ ನ ಏನ್ ಮಾಡಿದೀನಿ, ಯೂನಿಯನ್ ಮಾಡಿದೀನಿ. ಅದೇ ಲಾಜಿಕ್ ವರ್ಕ್ ಆಗಿರೋದಲ್ಲಿ. ಓಕೆ, ನಾನು ಯಾಕೆ ಈ ತರ ಹೇಳ್ತಿದ್ದೀನಿ ಸರ್, ಸಿಂಪಲ್ ವಿಷಯ ಹಿಂಗೆ ಹೇಳ್ತಿದ್ದೀರಾ ಅಂತ ಅಂದ್ರೆ, ಒಂದೊಂದ್ ಕಡೆ ಏನಾಗ್ಬಿಡುತ್ತೆ ಅಂದ್ರೆ ನಿಮ್ಗೆ ಉದ್ದಕ್ಕೆ ಆಪರೇಷನ್ ಕೊಟ್ಟಿರ್ತಾನೆ, ಅದಕ್ಕೆ ಇದನ್ನ ಅಪ್ಲೈ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಕಾಮನ್ ಆಗಿ ಎಲಿಮೆಂಟ್ ನ ಬರ್ಕೋಬೇಕು, ಇದೆಲ್ಲ ನಿಮ್ಗೆ ಗೊತ್ತಿರ್ಬೇಕು. ಓಕೆ, ನೆಕ್ಸ್ಟ್ ಡಿಫರೆನ್ಸ್ ಅಂದ್ರೆ ಗೊತ್ತಾ? ಡಿಫರೆನ್ಸ್ ಆಫ್ ಸೆಟ್ಸ್ ಅಂದ್ರೆ, ಡಿಫರೆನ್ಸ್ ಅಂತ ಅಂದ್ರೆ ಎ ಮೈನಸ್ ಬಿ ಅಂತ ಕರೀತಾರೆ. ಎ ಮೈನಸ್ ಬಿ ಅಂತ ಅಂದ್ರೆ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಬಟ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಬಿ ಅಂತ. ವೆನ್ ಡಯಾಗ್ರಾಮ್ ಅಲ್ಲಿ ತೋರಿಸ್ತೀನಿ ಅಂತ ಅಂದ್ರೆ ಡಿಫರೆನ್ಸ್ಗಳನ್ನ ಹೆಂಗ್ ತೋರಿಸ್ಬೋದು, ಇದನ್ನ ಎ ಅಂತ ಅಂದ್ಕೊಂಡು ಇದನ್ನ ಬಿ ಅಂತ ಅಂದ್ಕೊಂಡ್ರೆ ಇದು ಎ ಇದು ಬಿ. ಎ ಮೈನಸ್ ಬಿ ಪೋರ್ಷನ್ ಯಾವ್ದಪ್ಪ ಅಂತ ಕೇಳಿದ್ರೆ ಈ ಪೋರ್ಷನ್ ಏನಿದೆ ಇದನ್ನ ನಾವು ಏನಂತ ಕರಿತೀವಿ, ಎ ಮೈನಸ್ ಬಿ ಪೋರ್ಷನ್ ಅಂತ ಕರಿತೀವಿ. ಇನ್ಫ್ಯಾಕ್ಟ್ ಇದನ್ನ ನಾವು ಏನನ್ನೆಲ್ಲ ಕರಿತೀವಿ ಅಂತ ಅಂದ್ರೆ ಎ ಮೈನಸ್ ಬಿ ಅಂತೀವಿ, ಅಥವಾ ಓನ್ಲಿ ಎ ಅಂತ ಕರಿತೀವಿ. ಓಕೆ, ಇವೆಲ್ಲ ಗೊತ್ತಿರಬೇಕು. ಓಕೆ, ಎ ಮೈನಸ್ ಬಿ ಪೋರ್ಷನ್ ಯಾವ ಪೋರ್ಷನ್ ಇದು, ಎ ಮೈನಸ್ ಬಿ ಪೋರ್ಷನ್, ಅಥವಾ ಇನ್ನೊಂದನ್ನ ತಗೊಂಡ್ರೆ ನಾನು ಹಿಂಗ್ ಬರೆದ್ರೆ, so this portion is what, this is a and this is b, this is b minus a portion. Okay, in fact this is a universal set, ನಿಮಗೆ ಗೊತ್ತಿರಲಿ ಅಷ್ಟಾಗುತ್ತೆ. ಡಿಫರೆನ್ಸ್ ಗೊತ್ತಾಯ್ತು, ಈಗ ಬಿ ಮೈನಸ್ ಎ ಗೊತ್ತಾಯ್ತು, ಎ ಮೈನಸ್ ಬಿ ಗೊತ್ತಾಯ್ತು. ಕಾಂಪ್ಲಿಮೆಂಟ್ ನೋಡೋಣ. ಕಾಂಪ್ಲಿಮೆಂಟ್ ಅಂದ್ರೆ ಗೊತ್ತಲ್ವಾ ನಿಮ್ಗೆ? ಕಾಂಪ್ಲಿಮೆಂಟ್ ಅಂತ ಅಂದ್ರೆ ಎ ಡ್ಯಾಶ್ ಅಂತ ಕರೀತಾರೆ, ಅಥವಾ ಇನ್ನೊಂದು ನಾಟ್ ಎ ಅಂತ ಕರೀತಾರೆ. ನಾಟ್ ಎ ಅಂತ, ಎ ಅಲ್ಲದೆ ಇರೋದು ಅಂತ. ಓಕೆನಾ? ಅದನ್ನ ವೆನ್ ಡಯಾಗ್ರಾಮ್ ಅಲ್ಲಿ ಬರಿತೀನಿ ಅಂತಂದ್ರೆ ಸಿಂಪಲ್ ಆಗಿ ಹೆಂಗ್ ಬರಿಬಹುದು ಅಂತ ಅಂದ್ರೆ, ಎ ಸೆಟ್ಗೆ ಕಾಂಪ್ಲಿಮೆಂಟ್ ತಗೊಳ್ಳೋದು. ಓಕೆ, ಇದೊಂದು ಸೆಟ್ ಇದೆ, ಅದ್ರದ್ದು ಕಾಂಪ್ಲಿಮೆಂಟ್ ಅಂದ್ರೆ ಏನು, ಆಚೆ ಕಡೆ ಇರೋದು. ಓಕೆನಾ? ಸೊ ಇದು ಈ ಪೋರ್ಷನ್ ಏನಿದೆ ಇದೆ ಎ ಕಾಂಪ್ಲಿಮೆಂಟ್. ಓಕೆ, ದಟ್ ಈಸ್ ವಾಟ್ ಎ ಕಾಂಪ್ಲಿಮೆಂಟ್. ಏನ ಬಿಟ್ಟು ಆಚೆ ಕಡೆ ಇರೋದು ಬರೆಯೋದನ್ನ ನಾವು ದಟ್ ಈಸ್ ಎ. ಸೊ ದಿಸ್ ಪೋರ್ಷನ್ ರೆಪ್ರೆಸೆಂಟ್ ವಾಟ್, ಎ ಕಾಂಪ್ಲಿಮೆಂಟ್ ಅಥವಾ ನಾಟ್ ಎ ಅಂತ ಕರೀತಾರೆ. ಇದು ನಿಮಗೆ ಗೊತ್ತಿರಬೇಕು. ಯೂನಿಯನ್ ಆಯ್ತು, ಇಂಟರ್ಸೆಕ್ಷನ್ ಆಯ್ತು, ಇನ್ನೇನಿದೆ ಅಷ್ಟೇ ಅಲ್ವಾ? ಡಿಫರೆನ್ಸ್ ಆಯ್ತು, ಕಾಂಪ್ಲಿಮೆಂಟ್ ಆಯ್ತು, ಸಾಕು. ಇಷ್ಟು ಗೊತ್ತಿರಲಿ ಸಾಕು, ಇನ್ನೇನು ಬೇಡ. ಆಮೇಲೆ ಸ್ವಲ್ಪ ವೆನ್ ಡಯಾಗ್ರಾಮ್ಸ್ ಬಗ್ಗೆ ಐಡಿಯಾ ಇರಲಿ. ಎ ಕಾಂಪ್ಲಿಮೆಂಟ್, ಹೋಲ್ ಕಾಂಪ್ಲಿಮೆಂಟ್, ಡಿಫ್ರೆನ್ಸ್ ಅವೆಲ್ಲ ಮಾಡ್ತೀರಾ ಕೊಂಡ್ರು. ಅವೆಲ್ಲ ಮೇಜರ್ ಆಗಿ ಇಂಪಾರ್ಟೆಂಟ್ ರಿಸಲ್ಟ್ಸ್ಗಳು ಒಂದೆರಡು ಹೇಳ್ಬಿಡ್ತೀನಿ, ನೋಡ್ಕೊಂಬಿಡಿ. ಓಕೆ, ಐ ಗಿವ್ ಸಮ್ ರಿಸಲ್ಟ್ಸ್ ಆನ್ ದಿಸ್. ವೆನ್ ಡಯಾಗ್ರಾಮ್ ರಿಲೇಟೆಡ್ ಹೇಳ್ಬಿಡ್ತೀನಿ, ಬರ್ಕೊಂಬಿಡಿ. ಇಂಪಾರ್ಟೆಂಟ್ ವೆನ್ ಡಯಾಗ್ರಾಮ್ಸ್ಗಳು ನಿಮಗೆ ಗೊತ್ತಿರಬೇಕು. ಯಾಕಂತ ಅಂದ್ರೆ ನಿಮ್ಗೆ ಎಷ್ಟೊಂದು ಕ್ವಶನ್ಸ್ಗಳನ್ನ ಸೆಟ್ ಅಲ್ಲಿ ವೆನ್ ಡಯಾಗ್ರಾಮ್ ಮುಖಾಂತರನೇ ಡೀಲ್ ಮಾಡಿದ್ರೆ ಈಸಿಯಾಗಿ ಆನ್ಸರ್ಸ್ ಬರುತ್ತೆ. ಅದಕ್ಕೋಸ್ಕರ ಚೆಕ್ ಮಾಡ್ರು, ಕರೆಂಟ್ ಬಂದಿದೆಯಾ ನೋಡ್ರಿ ಒಂದ್ಸರಿ. ಹಾಕ್ಬಿಡೋಣ, ಯಾರಾದ್ರೂ ಚೆಕ್ ಮಾಡು. ಕವಿತಾ ಮೇಡಮ್ ನ ಕೇಳು, ಕರೆಂಟ್ ಇದೆಯಾ ಅಂತ. ಫಸ್ಟ್ ಒನ್ ಎ ಯೂನಿಯನ್ ಬಿ ಕಂಡ್ರು, ಅಥವಾ ಇದನ್ನ ಏನಂತೀವಿ ಎ ಆರ್ ಬಿ, ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ.
ಸೊ ಇದನ್ನೇಂತ ಹೆಂಗ್ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಪ್ಪ? ಎ ಮತ್ತೆ ಬಿ ಎರಡನ್ನೂ ಸೇರಿಸಿ ಬರೆಯೋದು ತಾನೆ. ಅದೇ ನೆಕ್ಸ್ಟ್ ಇಂಟರ್ಸೆಕ್ಷನ್. ಇಂಟರ್ಸೆಕ್ಷನ್ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ. ಕರೆಂಟ್ ಇಲ್ವಂತೇನಪ್ಪ? ಹಾ, ಬೇಡ ಹಂಗಾರೆ ಕರೆಂಟ್ ಇದಾಕೋದು ಹೊರಟೋಗ್ಬಿಡುತ್ತೆ. ಫಸ್ಟ್ ಆಫ್ ಆಲ್ ರೆಕಾರ್ಡ್ ಆಗ್ತಿದ್ಯಾ? ನಾನೊಬ್ಬ ಬಂದರೆ ಸಾಕು ಗುರು, ಇವ್ರು ಬರಲಿ ನಾನು ಬರೋದು. ಇಂಟರ್ಸೆಕ್ಷನ್ ಅಂದ್ರೆ ಏನು ಗೊತ್ತಲ್ಲ? ಈ ಪೋರ್ಷನ್ ನಾವೇನಂತ ಕರಿತೀವಿ? ಇಂಟರ್ಸೆಕ್ಷನ್ ಅಂತ ಕರಿತೀವಿ. ಎ ಇಂಟರ್ಸೆಕ್ಷನ್ ಬಿ. ದಿಸ್ ಇಸ್ ವಾಟ್? ಎ ಯೂನಿಯನ್ ಬಿ. ಮೂರನೇದು ಎ ಡ್ಯಾಶ್. ಮತ್ತೆ ಇನ್ನೊಂದು ಗೊತ್ತಿಲ್ಲ ನೋಡಿ, ಎ ಡ್ಯಾಶ್, ಎ ಯೂನಿಯನ್ ಬಿ ಓಲ್ ಡ್ಯಾಶ್. ಇದು ಗೊತ್ತಿರ್ಬೇಕು ನಿಮಗೆ. ಹೆಂಗ್ ಬರ್ತೀರಾ? ಎ ಡ್ಯಾಶ್ ಎ ಯೂನಿಯನ್ ಬಿ ಓಲ್ ಡ್ಯಾಶ್ ಅಂದ್ರೆ, ಎ ಡ್ಯಾಶ್ ಅಂದ್ರೆ ಸಿಂಪಲ್ ಆಗಿ ಗೊತ್ತಿದೆ, ಸಿಂಪಲ್ ಆಗಿ ಬರೆದು ಬಿಡ್ತೀನಿ. ಇದು ಎ ಅಂತ ಅಂದ್ರೆ ಈ ಪೋರ್ಷನ್ ಏನಿದೆ ಏನಂತಾನೆ ಎ ಡ್ಯಾಶ್ ಅಂದ್ರೆ. ಎ ಯೂನಿಯನ್ ಬಿ ಓಲ್ ಡ್ಯಾಶ್ ಅಂದ್ರೆ ಹೆಂಗ್ ತಗೊಂತೀವಿ ಅಂದ್ರೆ, ಎ ಯೂನಿಯನ್ ಬಿ ನ ಮೈನಸ್ ಮಾಡ್ಬಿಡ್ತೀವಿ. ಇದು ಎ, ಇದು ಬಿ, ಫುಲ್ ಏನಾಗುತ್ತೆ? ಎ ಯೂನಿಯನ್ ಬಿ, ಅದ್ರ ಡ್ಯಾಶ್ ಅಂತ ಅಂದ್ರೆ ಆಚೆ ಕಡೆ ನೋಡಿ. ಇದು ಇಂಪಾರ್ಟೆಂಟ್. ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ನೈದರ್ ಎ ನಾರ್ ಬಿ ಅಂತ ಕರಿತೀವಿ. ನೈದರ್ ಎ ನಾರ್ ಬಿ, ಏನು ಅಲ್ಲ ಬಿನೂ ಅಲ್ಲ, ಆಚೆ ಕಡೆ ಇರೋದು ಅಂತ. ಮತ್ತೆ ಸೊ ಐ ಫರ್ಗಾಟ್ ಟು ಮೆನ್ಷನ್ ಒನ್ ಮೋರ್ ರಿಸಲ್ಟ್. ಇದು ಡಿಮೋರ್ಗಾನ್ಸ್ ಲಾ ಅಂತ ಒಂದು ಲಾ ಬರುತ್ತೆ ಕಂಡ್ರೆ, ತುಂಬಾ ಇಂಪಾರ್ಟೆಂಟ್, ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಕೇಳಿದ್ದೀರಾ? ಫಸ್ಟ್ ಏನಪ್ಪಾ ಅಂದ್ರೆ ಎ ಯೂನಿಯನ್ ಬಿ ಓಲ್ ಡ್ಯಾಶ್ ಅಂತ ಏನಿದೆ ಅದನ್ನ ಅಂತ ಕರಿತೀವಿ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಕರಿತೀವಿ. ಎ ಇಂಟರ್ಸೆಕ್ಷನ್ ಬಿ ಓಲ್ ಡ್ಯಾಶ್ ನ ಅಂತ ಕರಿತೀವಿ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್. ಅಂದ್ರೆ ಯೂನಿಯನ್ ಇತ್ತು ಅಂತಂದ್ರೆ ಅಲ್ಲಿ ಕಾಂಪ್ಲಿಮೆಂಟ್ ಓಲ್ ಕಾಂಪ್ಲಿಮೆಂಟ್ ತಗೊಂಡಿದ್ಯಾ ಅಂತಂದ್ರೆ ಇಂಡಿವಿಜುವಲ್ ಕಾಂಪ್ಲಿಮೆಂಟ್ ಅಲ್ಲಿ ಇಂಟರ್ಸೆಕ್ಷನ್ ಆಗುತ್ತೆ. ಇಲ್ಲಿ ಇಂಟರ್ಸೆಕ್ಷನ್ ಕಾಂಪ್ಲಿಮೆಂಟ್ ತಗೊಂಡಿದ್ಯಾ ಅಂತಂದ್ರೆ ಇಂಡಿವಿಜುವಲ್ ಕಾಂಪ್ಲಿಮೆಂಟ್ ಯೂನಿಯನ್ ಆಗುತ್ತೆ. ಸೊ ಇದು ಗೊತ್ತಿರಬೇಕು. ಸೊ ನೈದರ್ ಎ ನಾರ್ ಬಿ ಅಂತ ಕರಿತೀವಿ. ಮತ್ತೆ ಓನ್ಲಿ ಎ ಓನ್ಲಿ ಬಿ ಗೊತ್ತಲ್ವಾ? ಓನ್ಲಿ ಎ ಓನ್ಲಿ ಬಿ ಗೊತ್ತು, ಎಲ್ಲ ಗೊತ್ತು, ಮಾಡ್ತೀರಾ. ಇದೇನಿದು ಈ ಪೋರ್ಷನ್ ಯಾವುದು? ಓನ್ಲಿ ಎ. ಓನ್ಲಿ ಎನ ಎ ಮೈನಸ್ ಬಿ ಅಂತ ಕರೀತಾರೆ. ಮತ್ತೆ ಇದಕ್ಕೆ ಇನ್ನೊಂದು ಹೆಸರು ಕರೀತಾರೆ, ನೆನ್ಪಿಟ್ಕೊಂಡ್ಬಿಡಿ. ಇದು ಎ ಮೈನಸ್ ಬಿ ಅಂತಾನೂ ಅಂತೀವಿ, ಅಥವಾ ಅದನ್ನ ನಾವು ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಕರಿತೀವಿ. ನಿಮಗೆ ನೆನಪಿರ್ಬೇಕು. ಇದು ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಪ್ರೊಬಾಬಿಲಿಟಿನಲ್ಲೂ ಕೂಡ ಯೂಸ್ ಆಗುತ್ತೆ. ಓಕೆ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಈ ಪೋರ್ಷನ್ ಏನಂತ ಕರಿತೀವಿ? ಓನ್ಲಿ ಎ ಅಂತೀವಿ, ಅಥವಾ ಎ ಮೈನಸ್ ಬಿ ಅಂತೀವಿ, ಅಥವಾ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಅದು ಗೊತ್ತಿರಬೇಕು ತುಂಬಾ. ಓಕೆನಾ? ಸೊ ಈ ಪೋರ್ಷನ್ ಏನಿದೆ ಇದನ್ನ ಅಂತ ಕರಿತೀವಿ, ಹಿಂಗ್ ಕರಿತೀವಿ. ಓಕೆ, ಈಗ ನೋಡಿ ಈ ಪೋರ್ಷನ್ ಏನಂತ ಕರಿತೀವಿ? ಎ ಯೂನಿಯನ್ ಬಿ ಓಲ್ ಡ್ಯಾಶ್ ಅಂತ ಅಂದ್ವಾ? ಏನಂತೀವಿ ಇದನ್ನ? ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂತ ಅನ್ಬೋದು. ಅಥವಾ ಇದನ್ನ ಇದ್ರಲ್ಲಿ ಹೇಳಕ್ ಹೋದ್ರೆ ಏನಾಗುತ್ತೆ? ಡಿಮೋರ್ಗಾನ್ಸ್ ಲಾ ಅಪ್ಲೈ ಮಾಡಿದ್ರೆ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಈ ಪೋರ್ಷನ್ ನ. ಈಗ ಓನ್ಲಿ ಬಿ ನ ಯಾರು ಹೇಳಿ ನೋಡೋಣ, ಹೆಂಗ ಏನಂತ ಹೇಳ್ತೀವಿ? ಈ ಪೋರ್ಷನ್ ಇದೆಯಲ್ಲ, ಈ ಪೋರ್ಷನ್ ನಾವು ಓನ್ಲಿ ಬಿ ಅಂತ ಕರಿತೀವಿ, ಅಂದ್ರೆ ಬಿ ಮೈನಸ್ ಎ ಅಂತ ಕರಿತೀವಿ. ಅಥವಾ ಇದನ್ನ ಏನ್ ಮಾಡ್ತೀವಿ ಅಂತಂದ್ರೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಮೈನಸ್ ಯಾವ್ದಕ್ಕಿರುತ್ತೆ ಅದಕ್ಕೆ ಕಾಂಪ್ಲಿಮೆಂಟ್ ಆಗ್ಬೇಕು. ಇಲ್ಲಿ ಮೈನಸ್ ಯಾವ್ದಕ್ಕಿರುತ್ತೆ? ಎಗೆ ಮೈನಸ್ ಇರುತ್ತೆ, ಅಂದ್ರೆ ಅದನ್ನ ಬಿ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್. ಓಕೆ, ಬಿ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್, ಅಥವಾ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ, ಬಿಕಾಸ್ ಇಂಟರ್ಸೆಕ್ಷನ್ ಇಸ್ ಕಮ್ಯುಟೇಟಿವ್.
ಉಲ್ಟಾ ಪಲ್ಟಾ ಬರೋದು ನಡೆಯುತ್ತೆ. ಈ ಪೋರ್ಷನ್ನ ಹಿಂಗೂ ಕೂಡ ಕರಿತೀವಿ. ಇದನ್ನ ಹೆಂಗ್ ಬರಿತೀವಿ ಅಂತ ಅಂದ್ರೆ, ಇದನ್ನ ವರ್ಡ್ಸ್ ಅಲ್ಲಿ ಬರೆಯೋದಾದ್ರೆ ಹೆಂಗ್ ಬರಿತೀವಿ ಅಂದ್ರೆ, ಬಿ ಬಟ್ ನಾಟ್ ಎ ಅಂತ ಕರಿತೀವಿ. ಬಿ ಬಟ್ ನಾಟ್ ಎ ಡ್ಯಾಶ್ ಅಂದ್ರೆ ಏನು, ನಾಟ್ ಎ ತಾನೆ. ಇದನ್ನ ಎಂತ ಕರಿತೀವಿ, ಎ ಬಟ್ ನಾಟ್ ಬಿ ಅಂತ ಕರಿತೀವಿ. ಇದನ್ನ ಎ ಬಟ್ ನಾಟ್ ಬಿ ಅಂತ ಕರಿತೀವಿ. ಓಕೆ, ಸೊ ಇಷ್ಟು ರಿಸಲ್ಟ್ಸ್ ಅಲ್ವಾ. ಸೊ ಇಷ್ಟು ರಿಸಲ್ಟ್ಸ್ ನಿಮಗೆ ಗೊತ್ತಿದ್ರೆ ಯು ಕ್ಯಾನ್ ಡೂ ಎನಿಥಿಂಗ್. ಓಕೆ, ವಿಲ್ ಸಾಲ್ವ್ ದಿ ಕ್ವಶನ್ಸ್. ಪ್ರೀವಿಯಸ್ ಇಯರ್ ಏನೇನು ಕ್ವಶನ್ ಕೇಳಿದಾನೆ ಎಲ್ಲ ಸಾಲ್ವ್ ಮಾಡಿಬಿಟ್ಟು ಒಂದೆರಡು ಕ್ವಶನ್ ಸಾಲ್ವ್ ಮಾಡ್ಬಿಡೋಣ. ಯು ವಿಲ್ ಕಮ್ ಟು ನೋ ದ ಐಡಿಯಾ. ಓಕೆ, ಓಕೆ, ಮಾಡಲ್ ಕ್ವಶನ್ಸ್ನ ಸಾಲ್ವ್ ಮಾಡಿ ನಿಮಗೆ ಒಂದು ಐಡಿಯಾ ಬರುತ್ತೆ. ಕ್ವಶನ್ಸ್ ಇರುತ್ತೆ. ನೋ ನೀಡ್ ಟು ರೈಟ್ ದಿ ಕ್ವಶನ್ಸ್, ಐ ವಿಲ್ ಶೇರ್ ದಿಸ್ ಇನ್ ದಿ ಆ್ಯಪ್. ಓಕೆ, ಸೊ ಈಗ ಇದನ್ನ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡಿ, ಥಿಂಕ್ ಮಾಡಿ. ಫಸ್ಟ್ ಕ್ವಶನ್ನ ಅಪ್ರೋಚ್ ಮಾಡೋ ರೀತಿನ ಅರ್ಥ ಮಾಡ್ಕೊಳ್ಳಿ, ಹೆಂಗೆ ಮಾಡ್ತೀರಾ ನೋಡಿ. ರೈಟ್ ದಿ ಸೆಟ್ ಬಿಲ್ಡರ್ ಫಾರ್ಮ್ ಆಫ್ ಎ ಇಸ್ ಈಕ್ವಲ್ ಟು -1 1. ಕೇಳಿದಾನೆ, ಈ ಥರ ಕ್ವಶನ್ಸ್ ಕೇಳಿರೋದಕ್ಕೆ ಹಾಕೊಂಡಿದ್ದೀನಿ ನಾನು. -1 1 ಬರುವಂತ ಎಲಿಮೆಂಟ್ಸ್ ಯಾವ್ಯಾವು ಅಂತ ಕೇಳ್ತಿದ್ದೇನೆ. ಫಸ್ಟ್ ಆಪ್ಷನ್ ಆಗುತ್ತಾ? ಆಪ್ಷನ್ ಯಾವುದು? ಒಬ್ರಾದ್ರೂ ಹೇಳ್ರಪ್ಪ, ಆಪ್ಷನ್ ಯಾವುದು? ಆಪ್ಷನ್ ಡಿ ಆಗುತ್ತೆ. ಯಾಕಂತ ಅಂದ್ರೆ ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಅಂದ್ರೆ ನಮ್ ರೋಸ್ಟರ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾನೆ 1 ಮತ್ತೆ -1 ಅಂತ. ಇದು ಆನ್ಸರ್ ಆಗುತ್ತಾ? ಇದು ಆನ್ಸರ್ ಆಗಲ್ಲ. ಎಕ್ಸ್ ಇಸ್ ಎನ್ ಇಂಟೀಜರ್ ಅಂತ ಅಂದ್ರೆ -1 1 ಅಲ್ಲ, ಇಂಟೀಜರು ಎಷ್ಟೊಂದು ಇಂಟೀಜರ್ಗಳಿದಾವೆ. ಓಕೆನಾ? ಹಂಗಾಗಿ ಅದಾಗೋದಿಲ್ಲ. ಎಕ್ಸ್ ಇಸ್ ಅ ರೂಟ್ ಆಫ್ ದಿ ಈಕ್ವೇಶನ್. 100% ಇದು ನಿಮ್ಗೆ ರಿಯಲ್ ರೂಟ್ಸ್ ಬರೋದೇ ಇಲ್ಲ. x² + 1 = 0 ಅನ್ನೋದು ರಿಯಲ್ ರೂಟ್ಸ್ ಬರಲ್ಲ. ನಾನು ಅವಾಗಲೇ ಹೇಳಿದೆ ತಾನೆ ನಿಮ್ಗೆ, x² is always ನೋಡಿ ಈಗ x² is always ≥ 0. So then x² + 1 is always ≥ what? 1. x² ≥ 0 ಅಂತಂದ್ರೆ ಅದಕ್ಕೆ +1 ಆಡ್ ಮಾಡಿದ್ರೆ 1ಕ್ಕಿಂತ ದೊಡ್ಡದು ಬರುತ್ತೆ ಅಂತ. ಅಂದ್ರೆ 0 ಯಾವತ್ತೂ ನಿನಗೆ ಬರಲ್ಲ ಅಂತ. ಓಕೆನಾ? 0 ಬರಲ್ಲ ಅಂತಂದ್ರೆ ರಿಯಲ್ ರೂಟ್ಸ್ ಇಲ್ಲ ಅಂತ. ಓಕೆ, ಇದು ಕೂಡ ಆನ್ಸರ್ ಆಗಲ್ಲ. ಸೊ ಎಕ್ಸ್ ಇಸ್ ರಿಯಲ್ ನಂಬರ್. ರಿಯಲ್ ನಂಬರ್ ಅಂದ್ರೆ ಎಷ್ಟೊಂದು ರಿಯಲ್ ನಂಬರ್ ಇದಾವಲ್ಲ ನಮ್ಮ ಹತ್ರ. ಬರೀ ಅವೆರಡರ ಪುಡಂಗುಗಳು, ಇವೆರಡನ್ನ ರಿಯಲ್ ನಂಬರ್ಗಳು ಎಷ್ಟೊಂದು ಇದಾವೆ. ಓಕೆನಾ? ಅಂದ್ರೆ ಇದು ಕೂಡ ಆಗಲ್ಲ. ಎಕ್ಸ್ ಇಸ್ ದ ರೂಟ್ ಆಫ್ ದಿ ಈಕ್ವೇಶನ್. ಹೌದು, ಇದನ್ನ ಸಾಲ್ವ್ ಮಾಡಿ. x² = 1, x = ಬರುತ್ತೆ, +or -1 ಬರುತ್ತಲ್ಲ, ಅವೆರಡೇ ರೂಟ್ಸ್ ಬರುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್, ಒಂದು ಸೆಟ್ ಕೊಟ್ಟಿದ್ದಾನೆ. ಸಿಂಪಲ್ ಆಗಿ ಒಂದು ಕ್ವಶನ್ ಇದೇ ತರನೇ ಇರುತ್ತೆ ಎಕ್ಸಾಮ್ ಅಲ್ಲಿ, ಬೇಕಾದ್ರೆ ಚೆಕ್ ಮಾಡಿ. ಒಂದು ಸೆಟ್ ಕೊಟ್ಟಿದ್ದಾನೆ, ಹೇಳ್ರಿ ಆನ್ಸರ್ ಹೇಳ್ರಿ. x belongs to R such that x - 3 = x + 4 the whole square. ಬೇಸಿಕ್ ಲಾಜಿಕ್ಗಳನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ, ಮಿಕ್ಕಿದ್ ಏನಂದ್ರೆ ಏನು ಇಲ್ಲ. ಓಕೆ, ಏನ್ ಮಾಡ್ಬೋದು ಯೋಚನೆ ಮಾಡಿ. ಯೋಚನೆ ಮಾಡೋದೇ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್, ದಟ್ ಈಸ್ ಬೇಸಿಕಲಿ ಅನ್ ಈಕ್ವೇಶನ್. ಎಕ್ಸ್ ಏನ್ ತಗೊಂಡಿದ್ದಾನೆ? ಎಸ್ ಟೇಕನ್ ಎಕ್ಸ್ ಆಸ್ ರಿಯಲ್, ರೈಟ್? ಎಕ್ಸ್ ರಿಯಲ್ ತಗೊಂಡಿದ್ದಾನೆ. ಬಟ್ ಎಕ್ಸ್ಗೆ ಒಂದು ಕಂಡೀಷನ್ ಕೊಟ್ಟಿದ್ದಾನೆ, ಏನಂತ? <2 ಅಂತ. ಗಿವನ್ ದ ಈಕ್ವೇಶನ್, ದಿಸ್ ದ ಈಕ್ವೇಶನ್ x - 3 = x + 4 the square, right? ಈಗ when x is lesser than 2 ಅಂದ್ರೆ 2 ಗಿಂತ ಕಡಿಮೆ ಹಾಕೊಂಡು ಹೋಗ್ಬೇಕಂತೆ. ಇಮ್ಯಾಜಿನೇಷನ್ ಮಾಡು, 2 ಗಿಂತ ಕಡಿಮೆ ಹಾಕಿದ್ರೆ ವಾಟ್ ಹ್ಯಾಪನ್ಸ್ ಟು ಯುವರ್ LHS? 2 ಗಿಂತ ಕಡಿಮೆ ಹಾಕಬೇಕು. 2 ಗಿಂತ ಕಡಿಮೆ ಅಂದ್ರೆ 2 ಇಂದ ಶುರು ಮಾಡು. 1.9 ಹಾಕಿದ್ರೆ ಈ ಕ್ವಾಂಟಿಟಿ ಏನಾಗುತ್ತೆ? ನೆಗೆಟಿವಾ ಪಾಸಿಟಿವಾ? 1 ಹಾಕಿದ್ರೆ, 0 ಹಾಕಿದ್ರೆ, -1 ಹಾಕಿದ್ರೆ ಸ್ಟಿಲ್ ನೆಗೆಟಿವ್. You put any value lesser than 2, LHS quantity will be negative. ಒಪ್ಕೊಂಡ್ರಾ? ಮತ್ತೆ RHS ಅಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೇನಿದೆ?
ಸ್ಕ್ವೇರ್ ಇದೆ. ನೀನ್ ನೆಗೆಟಿವ್ ನಂಬರೇ ಬಂದ್ರು ಪಾಸಿಟಿವ್ ನಂಬರೇ ಬಂದ್ರು ಸ್ಕ್ವೇರ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ? ಪಾಸಿಟಿವ್ ಬರುತ್ತೆ. ಅಂದ್ರೆ ಆರ್ ಎಚ್ ಎಸ್ ಕ್ವಾಂಟಿಟಿ ಏನಿದೆ ಇದು 100ಕ್ಕೆ 100 ಪಾಸಿಟಿವ್ ಕ್ವಾಂಟಿಟಿ. ಅಂದ್ರೆ ಇದರಿಂದ ನಮಗೆ ಗೊತ್ತಾಯ್ತು ಎಲ್ ಎಚ್ ಎಸ್ ಎಲ್ಲ ಏನೇ ಎಕ್ಸ್ ಏನೇ ಕೊಡು ನೆಗೆಟಿವ್ ಬರ್ತಾ ಇದೆ, ಆರ್ ಎಚ್ ಎಸ್ ಎಕ್ಸ್ ಏನೇ ಕೊಟ್ಟರು ಪಾಸಿಟಿವ್ ಬರ್ತದೆ. ನೆಗೆಟಿವ್ ಕ್ಯಾನ್ ನೆವರ್ ಬಿ ಈಕ್ವಲ್ ಟು ಪಾಸಿಟಿವ್ ಅಲ್ವಾ? ನೆಗೆಟಿವ್ ಪಾಸಿಟಿವ್ ಈಕ್ವಲ್ ಆಗೋ ಚಾನ್ಸ್ ಇದೆಯಾ? ಈಕ್ವಲ್ ಆಗೋ ಚಾನ್ಸ್ ಇಲ್ಲ. ಅಂದ್ರೆ ಈ ಈಕ್ವೇಶನ್ ನ ಹೋಲ್ಡ್ ಮಾಡುವಂತಹ ಯಾವ ಎಕ್ಸ್ ವ್ಯಾಲ್ಯೂಗಳು ನಿನಗೆ ಸಿಗಲ್ಲ ಅಂತ. ಓಕೆ, ಸೊ ಹಂಗಾಗಿ ಏನಂತ ಹೇಳ್ಬೋದು ಈಗ, ಟಿ ಈಸ್ ಎನ್ ಎಂಟಿ ಸೆಟ್. ಓಕೆನಾ, ಇಟ್ ಈಸ್ ಎನ್ ಎಂಟಿ ಸೆಟ್. ಯಾವ ಎಕ್ಸ್ ವ್ಯಾಲ್ಯೂನು ಸಿಗೋದಿಲ್ಲ. ಇದನ್ನ ಸ್ಯಾಟಿಸ್ಫೈ ಮಾಡುವಂತ ಒಂದು ಎಕ್ಸ್ ವ್ಯಾಲ್ಯೂ ಹೇಳ್ಬಿಡಪ್ಪ ನೋಡೋಣ, ಚಾನ್ಸೇ ಇಲ್ಲ. ಓಕೆನಾ, ಬೇಸಿಕ್ ಅಬ್ಸರ್ವೇಷನ್ ಇದು ಪಾಸಿಟಿವ್ ಬರುತ್ತೆ ಬಿಕಾಸ್ ಆಫ್ ದಿ ಸ್ಕ್ವೇರ್. ಎಕ್ಸ್ ಏನೇ ಕೊಟ್ಟರು ಅಂದ್ರೆ ಕಂಡೀಷನ್ ಕೊಟ್ಟಿದ್ದಾನೆ, ಇಂಪ್ಲಿಮೆಂಟ್ ದಿ ಕಂಡೀಷನ್ ದಟ್ ಎಕ್ಸ್ ಲೆಸ್ಸರ್ ದ್ಯಾನ್ 2. ಓಕೆ, ಸೊ ಇದು ಕೂಡ ನೆಗೆಟಿವ್ ಬರುತ್ತೆ ಅಷ್ಟೇ. ಸೆಟ್ ಬಿಲ್ಡರ್ ಫಾರ್ಮ್ ಆಫ್ ಎ ಹೇಳ್ರಿ. ಎಕ್ಸ್ ಇಂಟಿಜರ್ ಆಯ್ತದ? ಇವೆರಡು ಇಂಟಿಜರೇ, ಬಟ್ ಆದ್ರೂ ಕೂಡ ಇವನ್ನ ಹೊರತುಪಡಿಸಿ ಎಷ್ಟೊಂದು ಇಂಟಿಜರ್ಗಳು ನಮಗೆ ಗೊತ್ತು ತಾನೆ. ಹಂಗಾಗಿ ಎ ಆಪ್ಷನ್ ಆಗುತ್ತಾ? ಆಪ್ಷನ್ ಡಿ. ಅದೇ ತರ ಸೇಮ್ ಸಿಮಿಲರ್ ಕ್ವಶನ್, ಆಪ್ಷನ್ ಡಿ ಆಗುತ್ತೆ. ಸೊ ಇದು ಆಗಲ್ಲ, ಇದು ಆಗಲ್ಲ. ಇದ್ಯಾಕಾಗಲ್ಲ? ನಿಮ್ಗೆ ರಿಯಲ್ ರೂಟ್ಸ್ ಬರೋದಿಲ್ಲ. ಓಕೆನಾ, ಕಾಂಪ್ಲೆಕ್ಸ್ ರೂಟ್ಸ್, ಇಮ್ಯಾಜಿನರಿ ರೂಟ್ಸ್ ಬರುತ್ತೆ ಅದಕ್ಕಾಗಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಂಟಿ ಸೆಟ್ ಅಂತ ಕೇಳಿದ್ದಾರೆ. ಮಾಡಿ ನೋಡುವ, ಟ್ರೈ ಮಾಡಿ. ಎಂಟಿ ಸೆಟ್ ಅಂತೆ, ಎಂಟಿ ಸೆಟ್ ಬರ್ಬೇಕಂತೆ. ನೋಡಿದ ತಕ್ಷಣ ಗೊತ್ತಾಗ್ಬೋದು. ಪದೇ ಪದೇ ಹೇಳ್ತಾ ಇದ್ದೀನಿ ರಿಯಲ್ ರೂಟ್ಸ್ ಬರಲ್ಲ 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 ಅಂತ. ಏನು? ಆಪ್ಷನ್ ಬಿ ಅಷ್ಟೇ, ಆಪ್ಷನ್ ಬಿ ಅಷ್ಟೇ, ಮುಗಿದೋಯ್ತು ಕೆಲಸ. ಇನ್ನೇನಿಲ್ಲ, ಅದು ಎಕ್ಸ್ಪ್ಲೇಷನ್ ಇಲ್ಲ ಇಲ್ಲಿ. ಓಕೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಇಸ್ ಈಕ್ವಲ್ ಟು 0 ಬರಲ್ಲ. ನಾನು ಅದೇ ಹೇಳ್ತಿದ್ದೀನಲ್ಲ, ಎಕ್ಸ್ ಏನೇ ಕೊಟ್ಟರು 0 ಬರಲ್ಲ. ಏನಾಗ ಕೊಟ್ಟು ನೋಡ್ರಪ್ಪ. ಯಾಕಂದ್ರೆ ಎಕ್ಸ್ ಏನೇ ಕೊಟ್ಟರು ಎಕ್ಸ್ ಸ್ಕ್ವೇರ್ ಅನ್ನೋದೇನಾಗುತ್ತೆ? ಪಾಸಿಟಿವ್ ಇದೆ. ಪಾಸಿಟಿವ್ ಪ್ಲಸ್ 3, ಪಾಸಿಟಿವ್ ನಂಬರ್ಗೆ 3 ಆಡ್ ಮಾಡಿದ್ರೆ 0 ಬರ್ತದ? 0 ಬರಕ್ ಚಾನ್ಸೇ ಇಲ್ಲ. ಅಂದ್ರೆ ಇದು ಎಂಟಿ ಸೆಟ್. ಓಕೆನಾ, ಆಪ್ಷನ್ ಬಿ. ಅಂದ್ರೆ ಇಟ್ ಲೀಡ್ಸ್ ಟು ನೋ ರಿಯಲ್ ರೂಟ್ಸ್ ಅಂತ. ರಿಯಲ್ ರೂಟ್ಸ್ ಬರಲ್ಲ. ಯಾಕೆ ಬರಲ್ಲ ಗೊತ್ತಾ? ಅದು ಸಾಲ್ವ್ ಮಾಡಿ ನಿಮ್ಗೆ ಏನ್ ಬರುತ್ತೆ ಹೇಳು. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು -3 ನಾ, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಅಂಡರ್ ದ ರೂಟ್ -3 ಬರುತ್ತೆ. ಅಂಡರ್ ದ ರೂಟ್ ನಮ್ಗೆ ನೆಗೆಟಿವ್ ಬರ್ಬೇಕಾ? ಯಾವತ್ತೇ ನೆನ್ಪಿಟ್ಕೊಳ್ಳಿ, ಅಂಡರ್ ದ ರೂಟ್ ನಮ್ಗೆ ನೆಗೆಟಿವ್ ಬರಂಗಿಲ್ಲ. ನೆಗೆಟಿವ್ ಬಂದ್ರೆ ರಿಯಲ್ ರೂಟ್ಸ್ ಬರಲ್ಲ. ಓಕೆನಾ, ಅದೆಲ್ಲಿಗೆ ಹೋಗುತ್ತಾವು? ಇದು ರಿಯಲ್ ಹತ್ರ ಸೊಲ್ಯೂಷನ್ ಇಲ್ಲ, ಅದಕ್ಕೆ ಕಾಂಪ್ಲೆಕ್ಸ್ ನಂಬರ್ಸ್ ಹೋಗುತ್ತೆ. ಕಾಂಪ್ಲೆಕ್ಸ್ ಸೊಲ್ಯೂಷನ್ಸ್ ಅಥವಾ ಇಮ್ಯಾಜಿನರಿ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಹಂಗಾಗಿ ಈ ತರ ಎಕ್ಸಿಸ್ಟ್ ಆಗಂಗಿಲ್ಲ. ಅಥವಾ ಸಿಂಪಲ್ ಆಗಿ ಲಾಜಿಕಲಿ ಯೋಚನೆ ಮಾಡ್ತೀವಿ ಅಂತಂದ್ರೆ ಇದು ಪಾಸಿಟಿವ್ ಇದೆ, ಪಾಸಿಟಿವ್ ಪ್ಲಸ್ 3 ಗ್ರೇಟರ್ ದ್ಯಾನ್ 3 ಬರುತ್ತೆ. ಹಂಗಾಗಿ ಯು ವಿಲ್ ನೆವರ್ ಗೆಟ್ 0. ಓಕೆನಾ, ಸೊ ದಿಸ್ ಈಸ್ ಅನ್ ಎಂಟಿ ಸೆಟ್ ಅಂಡ್ ರಿಮೈನಿಂಗ್ ಆಲ್ ಯು ವಿಲ್ ಗೆಟ್ ಸಮ್ ಸೊಲ್ಯೂಷನ್ಸ್. ಓಕೆನಾ, ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಡೆಫಿನೆಟ್ಲಿ ಇದಕ್ಕೆ ಆನ್ಸರ್ ಏನ್ ಬರುತ್ತೆ? ಎಕ್ಸ್ ಸ್ಕ್ವೇರ್ ಮೈನಸ್ 1 ಇಸ್ ಈಕ್ವಲ್ ಟು 0, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1 ಬರುತ್ತೆ. ಅದು ಎಂಟಿ ಆಗೋದಿಲ್ಲ. ಇದು ಕೂಡ ಪ್ಲಸ್ ಆರ್ ಮೈನಸ್ 3 ಬರುತ್ತೆ. ಇದನ್ನು ಸಾಲ್ವ್ ಮಾಡಿ ನೋಡು, 1-2 ಸೊಲ್ಯೂಷನ್ಸ್ ಬರುತ್ತೆ. ಓಕೆನಾ, ಸೊ ದಟ್ ಈಸ್ ದ ಥಿಂಗ್. Then which of the following sets is an empty set? 2x plus 5 is equal to 6. Empty set ಏನಾಗುತ್ತೆ? ಒಂದೊಂದೇ ಸಾಲ್ವ್ ಮಾಡ್ಕೊಂಬಿಡಿ. ಸೊ ಇದನ್ನ ಸಾಲ್ವ್ ಮಾಡಿ ಏನಾಗುತ್ತೆ? what will be your x value? x belongs to n. 5 6 minus 1 x is equal to ಏನು ಬರುತ್ತೆ? 1/2 ಬರುತ್ತೆ. there is only one solution. ಬಂದಿರೋದೇ 1/2, ಬಟ್ ಅದೆಲ್ಲಿಲ್ಲ, n ಅಲ್ಲಿ ಇದೆಯಾ? ಬಿಕಾಸ್ ನಾನು ಏನ್ ಕೇಳ್ತೇನೆ, x belongs to n ಅಂತ ಕೇಳ್ತೇನೆ. 1/2 is not belongs to n ಅಲ್ವಾ? 1/2 does not belongs to n. therefore ಅದೇ ಕೂಡ ಎಂಟಿ ಸೆಟ್ ಆಯ್ತಲ್ಲ. ಅದನ್ನ ಎಂಟಿ ಸೆಟ್ ಒಂದು ಬಂತಲ್ಲ, ಇನ್ನೇನು ಮುಗಿಯುತ್ತೆ. ಇನ್ನು 3 ಆಪ್ಷನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಈ ಇಂಟರ್ವಲ್ ನಲ್ಲಿ ಯಾವ್ದಾದ್ರು ನ್ಯಾಚುರಲ್ ನಂಬರ್ ಇದೆಯಾ ಇಲ್ವಾ? 1 ಮತ್ತೆ 2 ಮಧ್ಯ ಇನ್ಕ್ಲೂಡಿಂಗ್ 2. ಹೌದು, 2 ಇಸ್ ಎನ್ ನ್ಯಾಚುರಲ್ ನಂಬರ್ ಅಲ್ವಾ? ಬರುತ್ತೆ. ಈವನ್ ಪ್ರೈಮ್ ನಂಬರ್ ಇದೆಯಾ ಎಲ್ಲಾದ್ರೂ? ಯಾವ್ದು ಈವನ್ ಪ್ರೈಮ್ ನಂಬರು? ನಾನು ಹೇಳಿದ್ದೀನಿ 2 ಇಸ್ ದ ಓನ್ಲಿ ಈವನ್ ಪ್ರೈಮ್ ನಂಬರ್ 2 ಅಂಡ್ x ಬಿಲಾಂಗ್ಸ್ ಟು q. 1 ಲೆಸ್ ದ್ಯಾನ್ x ಲೆಸ್ ದ್ಯಾನ್ 2 ಅಂದ್ರೆ 1 ಮತ್ತೆ 2 ಮಧ್ಯ ಎಷ್ಟು ರ್ಯಾಷನಲ್ ನಂಬರ್ಸ್ ಇದಾವೆ ಅಂತ ಕೇಳ್ತೀವಿ. ಎಷ್ಟೊಂದು ಇದಾವಲ್ಲ,
ಎಷ್ಟೊಂದಿದೆ ತಾನೆ, 1 ಮತ್ತೆ 2 ಮಧ್ಯೆ 1/2, 1/3, 3/4 ಈ ತರ ಇವೆಲ್ಲ ಎಷ್ಟೊಂದು ರ್ಯಾಷನಲ್ ನಂಬರ್ಸ್ಗಳು, ಅವೆಲ್ಲ ಎಷ್ಟೊಂದು ಇದಾವೆ. ಅಂದ್ರೆ ಎಂಟಿ ಆಗಿರೋದು ಅಂದ್ರೆ ಯಾವ್ದು ಇಲ್ಲಿ ಆಪ್ಷನ್ ಎ. ಇದು ಸಿಂಗಲ್ಟನ್, ಇದು ಸಿಂಗಲ್ಟನ್, ದಿಸ್ ಇಸ್ ಅನ್ ಇನ್ಫೈನೈಟ್ ಸೆಟ್. ಓಕೆ, ನೆಕ್ಸ್ಟ್ ಸ್ವಿಚ್ ಆಫ್ ಫಾಲೋಯಿಂಗ್ ಇಸ್ ಅ ನಲ್ ಸೆಟ್. ಇದು ನಾನು ಅವಾಗಲೇ ಹೇಳ್ದಂಗೆ ನೋಡೀಗ ಫಸ್ಟ್ ಸೆಟ್ ನೋಡೀಗ ಫಸ್ಟ್ ಆಪ್ಷನ್ ಎ ಚೆಕ್ ಮಾಡ್ತೀನಿ ನಾನೀಗ. ಆಪ್ಷನ್ ಎ ಚೆಕ್ ಮಾಡೋಕಂತ ಅಂದ್ರೆ ಹೆಂಗೆ ಅಂದ್ರೆ ಏನಂತ ಕೊಟ್ಟಿದ್ದೀನಿ ಅಲ್ಲಿ, mod x ಲೆಸ್ ದ್ಯಾನ್ 1 ಗ್ರಾಫ್ ಹಾಕೊಳ್ಳಿ ಅಂತ ಹೇಳಿದೀನಿ. ಇಲ್ಲೇನ್ ಬರೀಬೇಕು -1, ಇಲ್ಲೇನ್ ಬರೀಬೇಕು +1. ಲೆಸ್ ದ್ಯಾನ್ ಇತ್ತು ಅಂತ ಅಂದ್ರೆ ಇಲ್ಲಿ ಒಳಗಡೆ ಪೋರ್ಷನ್. ಓಕೆ, ಎಕ್ಸ್ಕ್ಲೂಡ್ ಮಾಡಬೇಕು. ಓಕೆನಾ, -1 ಮತ್ತೆ 1 ಬಿಟ್ಟು ಉಳಿದಿರೋವು ಓಕೆನಾ ಒಳಗಡೆ ಇರತ್ತವು. ಇದರ್ನಲ್ಲಿ ಯಾವಾದ್ರೂ ನ್ಯಾಚುರಲ್ ನಂಬರ್ಸ್ ಇದೆಯೇನಪ್ಪ ಅಂತ ಕೇಳ್ತಿದ್ದಾನೆ. ಫಸ್ಟ್ ಆಫ್ ಆಲ್ -1 ಮತ್ತೆ 1 ಮಧ್ಯ ಯಾವಾದ್ರೂ ನ್ಯಾಚುರಲ್ ನಂಬರ್ಸ್ ಇದೆಯಾ? ನ್ಯಾಚುರಲ್ ನಂಬರ್ಸ್ ಇಲ್ಲ. ನಂಬರ್ಸ್ ಯಾವಾಗ ಬರ್ತವೆ ಅಂದ್ರೆ 0 ಬರುತ್ತೆ, ಬಟ್ 0 ಅನ್ನೋದು ನ್ಯಾಚುರಲ್ ನಂಬರ್ ಇಲ್ಲ. ಓಕೆನಾ, ಹಂಗಾಗಿ ಅದೇ ಅಲ್ವಾ ಕರೆಕ್ಟ್. ಸೊ ದಿಸ್ ಇಸ್ ಓನ್ಲಿ ದ ನಲ್ ಸೆಟ್. ನಲ್ ಸೆಟ್ ತಾನೇ ಕೇಳ್ತಿರೋದು, ಯಾವ್ದೊಂದು ಇದೆಯಾ? ಇದೇನಪ್ಪ. ಸಪೋಸ್ ಅವನೇನಾದ್ರು ಈಕ್ವಲ್ ಕೊಟ್ಬಿಟ್ಟಿದ್ರೆ ಇರದ, mod x ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ರೆ ಇರದ. ಹೌದು, ಅವಾಗ -1 +1 ಇನ್ಕ್ಲೂಡ್ ಮಾಡ್ಬೇಕಿತ್ತು. ಅಂದ್ರೆ +1 ಬಂತಿತ್ತಲ್ಲ, +1 ನ್ಯಾಚುರಲ್ ನಂಬರ್ ತಾನೆ, ಅವಾಗ ಅದು ಸಿಂಗಲ್ಟನ್ ಸೆಟ್ ಆಗೋದು. ಬಟ್ ಇವಾಗ ಯಾವುದು ನ್ಯಾಚುರಲ್ ನಂಬರ್ಸ್ ಅದರಲ್ಲಿ ಇಲ್ಲ. ಅರ್ಥದಲ್ವಾ? ಈಗ ಇದರಲ್ಲಿ ಇದನ್ನ ಹೆಂಗೆ ಡಿಫೈನ್ ಮಾಡ್ತೀರಾ? ಆಪ್ಷನ್ ಬಿ ನ mod x is equal to 5 ಅಂತಂದ್ರೆ the possibility is that, ನೋಡಿ ಯಾವತ್ತೇ ನೆನ್ಪಿಟ್ಕೊಳ್ಳಿ, mod x is equal to 5 ಅಂತ ಅಂದ್ರೆ x ಗೆ ಏನ್ ಕೊಟ್ರೆ 5 ಬರುತ್ತೆ? 5 ಕೊಟ್ರೆ 5 ಬರುತ್ತೆ, -5 ಕೊಟ್ರೆ 5 ಬರುತ್ತೆ. The possibility of mod x is equal to 5, the x belongs to what? 5 and -5 ಅಂತ. x belongs to 5 and -5 ಅಂತ. ಇದ್ರಲ್ಲಿ ಯಾವ್ದೊಂದು ನ್ಯಾಚುರಲ್ ನಂಬರ್ ಇದೆಯಾ? ಇನ್ಫ್ಯಾಕ್ಟ್ ಅವ್ನು z ಕೇಳಿದಾನೆ. ಎಷ್ಟು z ಇದಾವೆ ಅಲ್ಲಿ? ಬಂದ್ರು ಎರಡು ಕೂಡ z ಅಲ್ಲೇ ಇದಾವೆ ತಾನೆ, ಅದು ಎಂಟಿ ಅಲ್ಲ. ಸೊ x² is equal to 1 ಇದನ್ನ ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ? ಆಪ್ಷನ್ ಸಿ ಸಾಲ್ವ್ ಮಾಡಿದ್ರೆ x is equal to ಏನ್ ಬರುತ್ತೆ? +or -1 ಬರುತ್ತೆ. ಎರಡು ಎಲಿಮೆಂಟು ಕೂಡ ನಮ್ಮ z ಅಲ್ಲೇ ಇದಾವೆ, ತೊಂದರೆ ಇಲ್ಲ. x² ಇದನ್ನ ಮಾಡಿದ್ರೆ ನಮ್ಗೆ ಒಂದು ಆನ್ಸರ್ ಬಂದ ತಕ್ಷಣ ಬಿಟ್ಬಿಡಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಎಲ್ಲ ಮತ್ತೆ ಚೆಕ್ ಮಾಡ್ಕೊಂಡು ಕಾಂಪ್ಲಿಕೇಶನ್ ಮಾಡ್ಕೊಳಕ್ ಹೋಗ್ಬಿಡಿ. ನಮ್ಗೆ ಇಲ್ಲೇ ಗೊತ್ತಾಯ್ತಾನೆ ಅದು ಬರ್ಲಿಲ್ಲ ಅಂತ ಬಿಟ್ಬಿಡ್ಬೇಕು. ಓಕೆ, ಸೊ ಒಂದನ್ನು ಚೆಕ್ ಮಾಡಿ ಸಾಕು. ಆನ್ಸರ್ ಯಾವ್ದಾನ ಒಂದು ಚೆಕ್ ಮಾಡ್ಕೊಂಡು ಹೋಗೋ ದಾರಿನಲ್ಲಿ ಸಿಕ್ಬಿಡ್ತು ಅಂದ್ರೆ ಮಿಕ್ಕಿದನ್ನು ಚೆಕ್ ಮಾಡ್ಕೊಳ್ಳೋ ಟೈಮ್ ಸಿಗೋದಿಲ್ಲ ನಿಮ್ಗೆ. ಎಕ್ಸಾಮ್ಸ್ ನಲ್ಲಿ ಏನಾಗುತ್ತೆ, ಟೈಮ್ ಲಿಮಿಟ್ ತುಂಬಾ ಕಡಿಮೆ ಇರುತ್ತೆ. ನೀವು ಒಂದ್ಸರಿ ಡಿಸ್ಟ್ರಾಕ್ಟ್ ಆಗ್ಬಿಟ್ಟೆ ಅಂತ ಅಂದ್ರೆ ಮತ್ತೆ ಅದನ್ನ ರಿಕವರ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಓಕೆನಾ, ಇಲ್ಲಿ ಮಿಸ್ಟೇಕ್ಸ್ ಮಾಡಿ ಎಕ್ಸಾಮ್ಸ್ ನಲ್ಲಿ ಯಾವುದೇ ರೀತಿ ಮಿಸ್ಟೇಕ್ಸ್ ಮಾಡಕ್ ಹೋಗ್ಬೇಡಿ. ಗೊತ್ತಿಲ್ಲ ಅಂದ್ರೆ ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಒಂದ್ ಕ್ವಶನ್ ಇಂದ ಏನು ಆಗಲ್ಲ, ನೀನ್ ಹಾಕಿರೋದೇ ಕರೆಕ್ಟ್ ಆಗುತ್ತೆ, ದೇವ್ರು ನಿನ್ ಕಡೆ ಇದ್ದಾನೆ. ಏನಂತೀಯ? ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಈಸ್ ನಾಟ್ ಫೈನೈಟ್? ಫೈನೈಟ್ ಸೆಟ್ ಅಲ್ಲದೆ ಇರೋಂಥದ್ದು. ನೋಡಿ, ಈಗ ಇದನ್ನ ಈಚ್ ಅಂಡ್ ಎವ್ರಿ ಸೆಟ್ ಈಸ್ ಅ ಸೆಟ್ ಆಫ್ ಆರ್ಡರ್ಡ್ ಪೇರ್ಸ್. ಬೇಸಿಕಲಿ ಅಂದ್ರೆ ಪ್ಲೇನ್ ಮೇಲೆ ಇರೋ ಪಾಯಿಂಟ್ಸ್ ತಗೊಂಡಿದ್ದಾನೆ. ಇದನ್ನ ಸ್ವಲ್ಪ ಡಯಾಗ್ರಾಮೆಟಿಕ್ ಐಡಿಯಾ ಇರಬೇಕು, ಕಾನಿಕ್ಸ್ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು, ಲೈನ್ಸ್ ಬಗ್ಗೆ ಐಡಿಯಾ ಇರಬೇಕು, ಆವಾಗ ಈ ಕ್ವಶನ್ ಸಾಲ್ವ್ ಮಾಡ್ಬೋದು. ನೋಡಿ, ನಿಮ್ಗೆ ಹೆಂಗ್ ಗೊತ್ತಿದೆ ಅಂತಂದ್ರೆ ಇದೊಂದು ಸರ್ಕಲ್. ಓಕೆ, ನೋಡಿ ಯಾವತ್ತೂ ನಿಮಗೆ ನೆನಪಿರ್ಬೇಕು, x² + y² is equal to 1 ಅನ್ನೋದು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಗೊತ್ತಾ? ಸರ್ಕಲ್ ನ ರೆಪ್ರೆಸೆಂಟ್ ಮಾಡುತ್ತೆ. ಹೌದಾ? ಸರ್ಕಲ್ ರೆಪ್ರೆಸೆಂಟ್ ಮಾಡುತ್ತೆ ವೇರ್ ದ ಸೆಂಟರ್ ಇಸ್ ಅಟ್ ಆರಿಜಿನ್ ಅಂಡ್ ದ ರೇಡಿಯಸ್ ಇಸ್ 1 ಯೂನಿಟ್ ಅಂತ. ರೇಡಿಯಸ್ ಇಸ್ 1 ಯೂನಿಟ್ ಅಂತ. ಇದು ಸೆಂಟರ್ ಆರಿಜಿನ್ ಹತ್ರ ಇದೆ, ರೇಡಿಯಸ್ 1 ಯೂನಿಟ್ ಇದೆ. ಅಲ್ವಾ? ಇದು ನೆಕ್ಸ್ಟ್ ಅಂದ್ರೆ x² + y² ಲೆಸ್ ದೆನ್ ಆರ್ ಈಕ್ವಲ್ ಟು 1 ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅಂದ್ರೆ ಇಂಟೀರಿಯರ್ ಆಫ್ ದಿ ಸರ್ಕಲ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸರ್ಕಲ್ ಒಳಗಡೆ ಇರೋ ಪೋರ್ಷನ್ ರೆಪ್ರೆಸೆಂಟ್ ಮಾಡುತ್ತೆ. ನೆನ್ಪಿಟ್ಕೊಂಡ್ಬಿಡಿ. ಓಕೆ, x² + y² ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅನ್ನೋದು ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಇಂಟೀರಿಯರ್ ಸರ್ಕಲ್ ಒಳಗಡೆ ಇರೋ ಪಾಯಿಂಟ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲೆಲ್ಲ ಇಷ್ಟೊಂದು ಪಾಯಿಂಟ್ ಗಳು ಇರ್ತಾನೆ, ಇಲ್ಲೆಲ್ಲ ಈ ಪಾಯಿಂಟ್ ಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಮತ್ತಿನ್ನೊಂದು x + y = 1 ಅಂತ ಇದೆಯಲ್ಲ, ಈ x + y = 1 ಅನ್ನೋದು ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಲೈನ್ ನ ರೆಪ್ರೆಸೆಂಟ್ ಮಾಡುತ್ತೆ. ಇದು ಸರ್ಕಲ್ ನ ರೆಪ್ರೆಸೆಂಟ್ ಮಾಡೋದಾದ್ರೆ ಇದು ಲೈನ್ ನ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತೆ ಇದನ್ನ ಇಂಟರ್ಸೆಪ್ಟ್ ಫಾರ್ಮಿಗೆ ಬರ್ಕೊಂಡ್ರೆ, ಇಂಟರ್ಸೆಪ್ಟ್ ಫಾರ್ಮ್ ನೆನ್ನೆ ಹೇಳಿದ್ನಲ್ಲಮ್ಮ, x/a + y/b = 1 ಅಂತ ತಾನೆ ಇಂಟರ್ಸೆಪ್ಟ್ ಫಾರ್ಮ್ ಹೇಳಿದ್ದು. ಓಕೆ, ಕೆಳಗಡೆ ಏನಿಲ್ಲ ಏನಿರುತ್ತೆ ಅಲ್ಲಿ
x by 1 y by 1 is equal to 1 x intercept 1 y intercept 1 ಓಕೆನಾ. ಅಂದ್ರೆ ಡೆಫಿನೆಟ್ಲಿ ಆ ಲೈನು ಹಿಂಗೆ ಹೋಗಿರುತ್ತೆ. ಅವನು ಏನ್ ಕೇಳ್ತಿದ್ದಾನೆ ಗೊತ್ತಾ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಸರ್ಕಲ್ ಒಳಗಡೆ ಇರ್ಬೇಕಂತೆ ಎಕ್ಸ್ ಪ್ಲಸ್ ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತಾರೆ ನೀವು ಎಲ್ ಪಿ ಪಿ ನಲ್ಲಿ ಮಾಡಿದ್ರೆ ಗ್ರೇಟರ್ ಅಂತ ಯಾವ ಕಡೆ, ಈ ಕಡೆ ತಾನೆ. ಈಗ ನಾನ್ ನಿಮಗೆ ಕೇಳದಿಷ್ಟೇ, ಗ್ರೇಟರ್ ಅಂದ್ರೆ ಯಾವ ಕಡೆ, ಈಗ ಆ ಕಡೆ ಮೇಲ್ಗಡೆ ಅಲ್ವಾ. ಅಯ್ಯೋ ಯೋಚನೆ ಮಾಡಿ, ಪಾಯಿಂಟ್ಸ್ ಸರ್ಕಲ್ ಒಳಗಡೆ ಇರಬೇಕು, ಈ ಲೈನ್ ಗಿಂತ ಮೇಲ್ಗಡೆ ಇರಬೇಕು, ಎಷ್ಟು ಪಾಯಿಂಟ್ ಇದಾವೆ ಅಂತ ಕೇಳ್ತಿದ್ದಾನೆ ಅಷ್ಟೇ. ಇಲ್ಲಿರೋ ಎಲ್ಲಾ ಪಾಯಿಂಟ್ಸ್ ಬರ್ತಾವಲ್ವಾ. ಹೌದಾ ಇಲ್ವಾ. ಸರ್ಕಲ್ ಒಳಗಡೆ ಇರಬೇಕು, ಲೆಸ್ ದೆನ್ ಆರ್ ಈಕ್ವಲ್ ಟು 1 ಇಂಟೀರಿಯರ್ ಆಫ್ ದಿ ಸರ್ಕಲ್ ಇರಬೇಕು. ಎಕ್ಸ್ ಪ್ಲಸ್ ವೈ ಈ ಕಡೆಯಿಂದ ನೋಡಿ, ಎಕ್ಸ್ ಪ್ಲಸ್ ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಂದ್ರೆ ಇದನ್ನ ಮೇಲ್ಗಡೆ ಇರಬೇಕು. ಎಷ್ಟು ಪಾಯಿಂಟ್ ಇದಾವೆ ಅಂತ ಕೇಳಿದೆ. ಎಷ್ಟು ಪಾಯಿಂಟ್ ಇದೆಯಪ್ಪ ಇಲ್ಲೆಲ್ಲ, ಇನ್ಫೈನೈಟ್ ಪಾಯಿಂಟ್ಸ್ ತಾನೇ, ಇಲ್ಲಿ ಎಷ್ಟೊಂದು ಪಾಯಿಂಟ್ಗಳು ಇರ್ತವೆ. ಅಂದ್ರೆ ಇದೇನಿದು ಫೈನೈಟಾ ಇನ್ಫೈನೈಟಾ? ಇನ್ಫೈನೈಟ್. ಅವ್ನು ಕೇಳಿರೋದು ಅದನ್ನೇ, ನಾಟ್ ಫೈನೈಟ್ ಯಾವುದು ಅಂತ. ಆಪ್ಷನ್ ಒಂದ್ಸತ್ ಗೊತ್ತಾಯ್ತು ಅಂತಂದ್ರೆ ಬಿಟ್ಬಿಡ್ಬೇಕು, ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಬಟ್ ನೋಡಿ ಇದು ಆಪ್ಷನ್ ಸಿಮಿಲರ್ ಕಾಣ್ತಾ ಇದೆ. ಏನ್ ಡಿಫ್ರೆನ್ಸ್ ಇದೆ ನೋಡೋಣ. ಝೆಡ್ ಅಂತ ಇದೆ. ಓಕೆ, ಇಲ್ಲಿ ಝೆಡ್ ಎಷ್ಟು ಲಿಮಿಟ್ ಬರ್ತವೆ ಅಂತ ಅಂದ್ರೆ ಜಾಸ್ತಿ ಬರಲ್ಲ, ಒಂದ್ 2-3 ಬರ್ತಾವ ಅಷ್ಟೇ. ಅಂದ್ರೆ ಇದು 1 ಪಾಯಿಂಟ್ ಇಲ್ಲಿ ಬರುತ್ತೆ. ಸೊ ದಿಸ್ ಇಸ್ 1,0 ಬರುತ್ತೆ. ಇದೇನ್ ಬರುತ್ತೆ ಅಂದ್ರೆ 0,1 ಬರುತ್ತೆ. 2 ಪಾಯಿಂಟ್ಸ್ ಬರೋದು. ಓಕೆ, ಸೊ ಆರ್ಡರ್ಡ್ ಪೇರ್ಸ್ ಬರ್ಬೇಕಂದ್ರೆ ಅಷ್ಟೇ. ಅಂದ್ರೆ 6 ಅಂತ ತಗೊಂಡ್ರೆ ನಿಮ್ಗೆ ಎಷ್ಟು ಡೆಸಿಮಲ್ಸ್ ಪಾಯಿಂಟ್ಸ್ ಎಲ್ಲ ತಗೋಬೋದಲ್ವಾ, ಎಷ್ಟೊಂದು ಪಾಯಿಂಟ್ಸ್ ಬರ್ತದೆ ಅಷ್ಟೇ. ಸಿಂಗಲ್ಟನ್ ಕೇಳ್ತಿದ್ದಾನೆ, ನೋಡಿದ ತಕ್ಷಣ ಆನ್ಸರ್ ಹೇಳಿ. ಇದಕ್ಕೆ ಸೊಲ್ಯೂಷನ್ಸ್ ಹೇಳಿ. ಫಸ್ಟ್ ಆಪ್ಷನ್ ಎಗೆ mod x is equal to 5 ಅಂದ್ರೆ x belongs to what, 5 and -5. ಇದರಲ್ಲಿ n ಅಲ್ಲಿ ಇರುವಂತ ಎಷ್ಟು ಎಲಿಮೆಂಟ್ ಇದಾವೆ? n ಅಲ್ಲಿ ಎಷ್ಟಿದಾವೆ? 1. ಅವ್ನು ಕೇಳ್ತಿರೋದೇನು? ಆಪ್ಷನ್ ಮುಗಿದೋಯ್ತು. ಇದರಲ್ಲಿ ಎಷ್ಟು ಎಲಿಮೆಂಟ್ ಇದಾವೆ? mod x is equal to 6 ಅಂದ್ರೆ ಸೊಲ್ಯೂಷನ್ಸ್ ಏನು? 6 ಮತ್ತೆ -6 ಬರುತ್ತೆ. ಎರಡೂ ಕೂಡ ಇಂಟೀಜರ್ಗಳೇ. ಎರಡೂ ಕೂಡ ಇಂಟೀಜರ್ ಆಗಿರೋದ್ರಿಂದ ಇದರಲ್ಲಿ ಎಷ್ಟು ಎಲಿಮೆಂಟ್ ಇದಾವೆ? ಈಗ 2 ಎಲಿಮೆಂಟ್ ಬಂದಂಗೆ ಆಗ್ತವೆ. ಇದರಲ್ಲಿ ಒಂದೇ ಎಲಿಮೆಂಟ್ ಇರೋದು. ಸೊಲ್ಯೂಷನ್ಸ್ ಎರಡಾದ್ರೂ ಕೂಡ ಅದರಲ್ಲಿ ನ್ಯಾಚುರಲ್ ನಂಬರ್ ಒಂದೇ ಇರೋದು. ಇಟ್ ಇಸ್ ಅ ಸಿಂಗಲ್ಟನ್ ಸೆಟ್, ಇಟ್ ಇಸ್ ಎ 2 ಎಲಿಮೆಂಟ್ ಸೆಟ್ ಅಂಡ್ ದಿಸ್ ಇಸ್ ಬೇಕಾಗಿಲ್ಲ. ಆನ್ಸರ್ ಸಿಕ್ಕಿದೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೆಕ್ಸ್ಟ್ ಎಕ್ಸ್ ಇಟ್ ಇಸ್ ಆಲ್ಸೋ ಗ್ರಾಫಿಕಲಿ ಅಪ್ರೋಚ್ ಮಾಡಿ ತುಂಬಾ ಈಸಿ ಆಗುತ್ತೆ. ಇಂಟರ್ಸೆಕ್ಷನ್ ಕೇಳಿದ್ರೆ, ಇಂಟರ್ಸೆಕ್ಷನ್ ಅಂತಂದ್ರೆ ನಿಮ್ಗೆ ಯಾವ್ಯಾವ ನೋನ್ ಗ್ರಾಫ್ಸ್ ಗಳಿದಾವೆ ಆ ಗ್ರಾಫ್ ನ ಇಟ್ಕೊಂಡು ನೀವು ಪ್ಲಾಟ್ ಮಾಡ್ತಾ ಹೋಗಿ ನಿಮ್ಗೆ ಆನ್ಸರ್ ಈಸಿಯಾಗಿ ಸಿಕ್ಬಿಡುತ್ತೆ. ನೋಡು, ಇದು ಎಕ್ಸ್ ಆಕ್ಸಿಸ್ ಕೋಆರ್ಡಿನೇಟ್ ಸಿಸ್ಟಮ್. ಇಲ್ಲ ಒಂದರಲ್ಲೇ ತೋರಿಸ್ಬಿಡ್ತೀನಿ ಎಲ್ಲ ನಾನು. ನೋಡಿ, ಈಗ ಇ ಪಾರ್ ಎಕ್ಸ್ ಗ್ರಾಫ್ ಹೆಂಗಿರುತ್ತೆ ಗೊತ್ತೇನ್ರೋ? ಹಿಂಗಿರುತ್ತೆ ಕಣೋ. ಓಕೆ, ಇ ಪಾರ್ ಎಕ್ಸ್ ಗ್ರಾಫ್ ಹಿಂಗಿರುತ್ತೆ. ಇ ಪಾರ್ -x ಗ್ರಾಫ್ ಹೆಂಗಿರುತ್ತೆ ಗೊತ್ತೇನ್ರೋ? ಅಯ್ಯೋ ಉಲ್ಟಾ. ಇದು ಇ ಪಾರ್ ಎಕ್ಸ್ ಗ್ರಾಫ್, ಇದು ಇ ಪವರ್ ಅದು ಹಂಗೆ ಕಾಣಲ್ಲ ಕಣೋ, ಸ್ವಲ್ಪ ಹಿಂಗ್ ಬರುತ್ತೆ. ನನಗೆ ಬಿಡ್ಸಕ್ ಬಂದಿಲ್ಲ ಅಷ್ಟೇ. ಓಕೆ, ಇರ್ಲಿ, ನಾವು ಒಂದ್ಸಲ ಅದ್ರಲ್ಲಿ. ಸೊ ಇದು ಅಂದ್ರೆ ಇದು ಹಿಂಗಿದ್ರೆ ಅದು ಉಲ್ಟಾ ಹಿಂಗ್ ಬರುತ್ತೆ. ಓಕೆ, ಸೊ ಇವೆರಡು ಎಲ್ಲಿ ಮೀಟ್ ಆಗ್ತಿದಾವೆ? 0,1 ನಲ್ಲಿ ಮೀಟ್ ಆಗ್ತಿದ್ದಾವೆ. 0,1 ನಲ್ಲಿ ಮೀಟ್ ಆಗ್ತಿದ್ದಾವೆ ಅಷ್ಟೇ. ಈಗ ಆನ್ಸರ್ ಏನು? ಇಂಟರ್ಸೆಕ್ಷನ್ ಅಂದ್ರೆ ಏನು ಕೇಳಿದಾನೆ. ಕ್ವಶನ್ ಕೇಳಿರೋದು ಇಂಟರ್ಸೆಕ್ಷನ್. ಇಂಟರ್ಸೆಕ್ಷನ್ ಅಂದ್ರೆ ಅವೆರಡು ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದಾವಪ್ಪ, ಎಷ್ಟು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಿದಾವಪ್ಪ? 1 ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಇದಾವ, 2ರಲ್ಲಿ ಇಂಟರ್ಸೆಕ್ಟ್, ಎಷ್ಟರಲ್ಲಿ? ಸೊ ಆನ್ಸರ್ ಏನು? ಆಪ್ಷನ್ ಬಿ ಇಸ್ ಸಿಂಗಲ್ಟನ್. ಬೇಕಾದ್ರೆ ನೋಡಿ, ಎಕ್ಸ್ಗೆ 0 ಕೊಡಿ. ಎಕ್ಸ್ಗೆ 0 ಕೊಟ್ರೆ ಏನ್ ಬರುತ್ತೆ? ವೈ ವ್ಯಾಲ್ಯೂ. ಅಂದ್ರೆ ಫಸ್ಟ್ ಸೆಟ್ ಅಲ್ಲೂ ಕೂಡ ನಮ್ಗೆ ಆರ್ಡರ್ಡ್ ಪೇರು 0,1 ಬರುತ್ತೆ. ಸೆಕೆಂಡ್ ಸೆಟ್ ಅಲ್ಲೂ ಕೂಡ x 0 ಕೊಟ್ಟರೆ y ವ್ಯಾಲ್ಯೂ ಎನಿಥಿಂಗ್ ಪವರ್ 0 ಇಸ್ ವಾಟ್ 1 ಅಲ್ವಾ? ಅಂದ್ರೆ ಇಲ್ಲೂ ಕೂಡ 0,1 ಬರುತ್ತೆ. ಇನ್ನ ಯಾವ ಎಲಿಮೆಂಟ್ ನು ಕೊಡ್ತಾ ಹೋದ್ರೂ ಕೂಡ ಕಾಮನ್ ಎಲಿಮೆಂಟ್ಸ್ ಬರದೇ ಇಲ್ಲ. 0,1 ಅನ್ನೋದೇನಿದೆ ಪಾಯಿಂಟ್, ದಟ್ ಈಸ್ ದ ಓನ್ಲಿ ಆರ್ಡರ್ಡ್ ಪೇರ್ ವಿಚ್ ಬಿಲಾಂಗ್ಸ್ ಟು ಬೋತ್ ದ ಸೆಟ್ಸ್. ಅಂದ್ರೆ ಅದರ ಈ ತರ ಗ್ರಾಫ್ ನ ಮಾಡಿ ಕೂಡ ನಾವು ಹೇಳಬಹುದು. ಓಕೆ, ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಿಮ್ಮ ಒಂದ್ಸರಿ ಹಿಂಗ್ ಕೇಳ್ತಾನೆ ನೋಡಿ, ಈಗ ಇದು ಕೇಳಿ ನೋಡೋಣ. ಎ ಇಸ್ ಈಕ್ವಲ್ ಟು
ಎಕ್ಸ್ ಸಚ್ ದಟ್ ಮುಂದೆ ಬರ್ತವೆ. ಸುಮ್ಮನೆ ಯಾಕೆ ಹೇಳ್ಬೇಕು, ಮುಂದೆ ಬರ್ತವೆ ನೋಡ್ಕೊಳವ. So a is equal to 9n minus 9, n belongs to n, b is equal to 4 power n minus 3n minus 1, n belongs to n, then a union b is what? a union b ಕೇಳಿದಾನೆ. ಸೊ a ಸೆಟ್ ನ ಜನರೇಟ್ ಮಾಡ್ಕೊಂತ ಹೋಗಿ, ಸೆಟ್ಸ್ ಗಳನ್ನ ಜನರೇಟ್ ಮಾಡ್ಕೊಂತ ಹೋಗಿ. ಸೊ a is equal to what? 1 ಕೊಡು, ನಿಮಗೆ ಏನಾಗುತ್ತೆ? 1 ಕೊಟ್ರೆ ಏನಾಗುತ್ತೆ? 0. 2 ಕೊಡು 9 ಬರುತ್ತೆ. 3 ಕೊಡು 9 ಮೂಲ 27, 22 ಅಂದ್ರೆ 18. 4 ಕೊಡು 27. 5 ಕೊಡು ಹೋಗ್ತಾವ ಹಿಂಗೆ. ಬಿ ಎಲಿಮೆಂಟ್, ಬಿ ನಲ್ಲಿರೋ ಎಲಿಮೆಂಟ್ ಜನರೇಟ್ ಮಾಡಿ. 1 ಕೊಡು ಫಸ್ಟ್, ಸಿಂಪ್ಲಿ ಪುಟ್ 1. ಇಂಡಕ್ಷನ್ ಅಲ್ಲಿ ಪ್ರೂವ್ ಮಾಡ್ತೀವಿ, ಬಟ್ ಅದು ಬೇಕಿಲ್ಲ. ಓಕೆನಾ? ಸೊ ಎನ್ ಗೆ 1 ಕೊಟ್ರೆ ಏನಾಗುತ್ತೆ? ಇಲ್ಲಿ ಗೆಟ್ 0. ಎಸ್ 0. ಸೊ ಎನ್ನಿಗೆ 2 ಕೊಡು. 4 ಸ್ಕ್ವೇರ್ 16 9 ಬರುತ್ತಾ? 9 ಬರುತ್ತೆ. 3 ಕೊಡು. 4 ಕ್ಯೂಬ್ ಎಷ್ಟು? 64 ಮೈನಸ್ 13 ಎಷ್ಟಾಗುತ್ತೆ? ಸಾರಿ 64 ಬರುತ್ತಾ? 4 ಕ್ಯೂಬು 4 16 64 ಅಲ್ಲೇ ನಮ್ಮ 64 ಮೈನಸ್ 51 ಬರುತ್ತೆ. ಇಲ್ಲಿ ಯಾವ್ದೋ 51 ಬರುತ್ತಾ? ಸೊ 36 ಆದ್ಮೇಲೆ ನೆಕ್ಸ್ಟ್ ಟೈಮ್ ಬರುತ್ತೆ. 9 ಟೇಬಲ್ ಅಲ್ಲಿ 51 ಬರುತ್ತಾ? 50 9 1 9 9 7 18 9 3 27 9 4 36 9 5 45 9 6 54 9 7 ಕರೆಕ್ಟ್ ತಾನೆ? ಬಟ್ 51 ಅಂತ 4 ಸ್ಕ್ವೇರ್ಸ್ 64 4 ಕ್ಯೂಬ್ ಎಷ್ಟು? ಎನ್ ಇಸ್ ಇಕ್ವಲ್ ಟು ಏನು ಹಾಕಿರೋದು ನಾವಿಲ್ಲಿ? ಅಯ್ಯೋ ಲವ್, ನೀವು ನಂತರ ಆಗ್ತಿದಿರಲ್ರೋ ಅಣ್ತಂದಿರಾ? ವೆರಿ ಗುಡ್, ಜೋರಾಗ ಹೇಳ್ಬೇಕು ತಾನೆ. 4 ಕ್ಯೂಬ್ ಎಷ್ಟು? 64 ಮೈನಸ್ ಅಂದ್ರೆ 54 ಬರುತ್ತೆ. ದಿಸ್ ವಿಲ್ ಬಿ 54 ಅಲ್ವಾ? ಅಂಡ್ ಸೋ ಆನ್ ಬರುತ್ತೆ. ಜಸ್ಟ್ ಅಬ್ಸರ್ವ್ ಮಾಡಿ ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಜಸ್ಟ್ ಅಬ್ಸರ್ವ್ ಮಾಡಿ, ಎ ದೊಡ್ಡದಾ ಬಿ ದೊಡ್ಡದಾ? 0 ಇದೆ 0 ಇದೆ, 9 ಇದೆ 9 ಇದೆ. ಡೈರೆಕ್ಟ್ ಆಗಿ ಅಣ್ಣ ಎಲ್ಲಿಗೆ ಜಂಪ್ ಆದ? 54 ಜಂಪ್ ಆಗಿರೋನು ಇಲ್ಲೂ ಇದಂತಾನೆ 54. ಅದ್ ಬಿಟ್ಟು ಎಕ್ಸ್ಟ್ರಾ ಎಲಿಮೆಂಟ್ ಇವೆಲ್ಲ ಎಲ್ಲಿದಾವೆ? ಇವೆಲ್ಲ ಎಕ್ಸ್ಟ್ರಾ ಇದಾವ ತಾನೆ. ಎ ದೊಡ್ಡದಾ ಬಿ ದೊಡ್ಡದಾ? ಎ ದೊಡ್ಡದು, ಬಿ ಚಿಕ್ಕದು. ಅಂದ್ರೆ ಏನಂತ ಹೇಳ್ಬೋದು? ಬಿ ಇಸ್ ಎ ಸಬ್ಸೆಟ್ ಆಫ್ ಎ ಅಂತ ಹೇಳ್ಬೋದಾ? ಆಯ್ತು, ನಮ್ಮ ಅಣ್ತಮ್ಮ ಕೇಳಿರೋದು ಬಿ ಇಸ್ ಎ ಸಬ್ಸೆಟ್ ಆಫ್ ಎ. ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಗೆ. ಬಿ ಯಾವುದು? ಚಿಕ್ಕದು ಅಲ್ವೇನಪ್ಪ? ಇದು ಏನಪ್ಪಾ? ಚಿಕ್ಕ. ಏನಿದು? ಚಿಕ್ಕ. ಇವ್ರು ಯಾರಿರು? ದೊಡ್ಡ. ಓಕೆ, ಚಿಕ್ಕ ದೊಡ್ಡ ಇತ್ತು ಅಂತ ಅಂದ್ರೆ ಎ ಯೂನಿಯನ್ ಬಿ ಏನಾದ್ರೂ ಕೇಳ್ದ ಅಂದ್ರೆ ದೊಡ್ಡ ಬರುತ್ತಾ ಚಿಕ್ಕ ಬರುತ್ತಾ? ದೊಡ್ಡ. ಯೂನಿಯನ್ಗೆ ಏನು ಮಾಡ್ಬೇಕು? ಯಾವತ್ತೂ ಕೂಡ ದೊಡ್ಡ. ದೊಡ್ಡ ಅಂದ್ರೆ ಏನಿಲ್ಲಿ? ಎ ಅಂದ್ರೆ ದೊಡ್ಡ ಬರುತ್ತೆ. ಅದೇ ನಿಮಗೆ ಇಂಟರ್ಸೆಕ್ಷನ್ ಏನಾದ್ರೂ ಕೇಳಿದ್ರೆ ಅವಾಗ ಚಿಕ್ಕ ಬರುತ್ತೆ. ನೆನ್ಪಿಡಿ, ಚಿಕ್ಕ ಯಾರಿಲ್ಲಿ? ಬಿ. ಓಕೆ, ಸೊ ಚಿಕ್ಕ, ಚೂರಿ ಚಿಕ್ಕ. ಓಕೆ, ಯೂನಿಯನ್ನು ದೊಡ್ಡ, ಇಂಟರ್ಸೆಕ್ಷನ್ ಚಿಕ್ಕ. ಇಲ್ಲಿ ಕೇಳಿರೋದು ಯಾವುದು? ಯೂನಿಯನ್ನು ದೊಡ್ಡ. ದೊಡ್ಡ ಯಾರು? ಎ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಅರ್ಥ ಆಗ್ತಿದ್ಯಾ? ಯೂನಿಯನ್ ಇಂಟರ್ಸೆಕ್ಷನ್ ಎರಡೂ ಗೊತ್ತಿರಬೇಕು. ಸೊ ಎ ಇಸ್ ಎ ಸಬ್ಸೆಟ್ ಆಫ್ ಬಿ, ಅಥವಾ ಸಬ್ಸೆಟ್ ಯಾವ್ದನ್ನ ಇಲ್ಲಿ ತಲೆ ಕೆಡ್ಸೋಣಕ್ಕೆ ಹೋಗ್ಬೇಡಿ. ಓಕೆ, ಯೂನಿಯನ್ ಮಾಡಿದ್ರೆ ಯಾವತ್ತೂ ಕೂಡ ದೊಡ್ಡದೇ ಬರಬೇಕು. ಯಾಕಂದ್ರೆ ಏನಲ್ಲಿರೋದು ಆಗ್ತೀಯಾ, ಬಿ ನಲ್ಲಿರೋದು ಆಗ್ತೀಯಾ ಅಂತಂದ್ರೆ ದೊಡ್ಡದಲ್ಲಿರೋದೇ ಬರುತ್ತಲ್ವಾ? ದೊಡ್ಡದಲ್ಲಿರೋದೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡಿರ್ತೀಯ. ನೆಕ್ಸ್ಟ್ ಹೇಳಮ್ಮ. ಸೊ ಎ ಇಸ್ ಈಕ್ವಲ್ ಟು ಎಕ್ಸ್ ಬಿಲಾಂಗ್ಸ್ ಟು ಎನ್ 35 ಲೆಸ್ ದನ್ ಎಕ್ಸ್ ಸ್ಕ್ವೇರ್ ಲೆಸ್ ದನ್ 70. ಇನ್ನೊಂದು ಏನೋ ಕೊಟ್ಟಿದ್ದಾನೆ, ಲೆಸ್ ದನ್ 5. ಎ ಯೂನಿಯನ್ ಬಿ ಕೇಳಿದಾನೆ. ನೋಡಿ, ಈಗ ಎಕ್ಸ್ ಸ್ಕ್ವೇರ್ 35 ಮತ್ತೆ 70 ಇಂದ ಬೇರೆ ಆಗಂತ ಎಕ್ಸ್ ತಗೊಂಡ್ಬಿಡಿ.
ಎಕ್ಸ್ ಸ್ಕ್ವೇರ್ ಅದಾದ್ರೆ ಇದೇನಾಗುತ್ತೆ, ಎಕ್ಸ್ ಏನಾಗುತ್ತೆ, ಪಾಸಿಬಲ್ ಎಕ್ಸ್ ವ್ಯಾಲ್ಯೂಸ್. ಪಾಸಿಬಲ್ ಎಕ್ಸ್ ವ್ಯಾಲ್ಯೂಸ್ ಆಬ್ವಿಯಸ್ಲಿ ನೋಡಿ, ಈಗ 5 ಕೊಟ್ರೆ ಏನಾಗುತ್ತೆ ಅಂದ್ರೆ 35 ಇಂದ 70 ವರೆಗೂ ಬರ್ಬೇಕಂತ ಆನ್ಸರ್ ಸ್ಕ್ವೇರ್ ನಂಬರ್. ಎಕ್ಸ್ಗೆ ಏನ್ ಕೊಟ್ರೆ ಆ ಸ್ಕ್ವೇರ್ ನಂಬರ್ 35 ಇಂದ 70 ವರೆಗೂ ಬರುತ್ತೆ. 6 ಕೊಟ್ರೆ 36 ಬರುತ್ತಲ್ವಾ? ಎಸ್, 6 ಕೊಡ್ಬೋದು. 6 ಕೊಟ್ರೆ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, 36 ಆಗುತ್ತೆ. ಎಸ್, ಆಬ್ವಿಯಸ್ಲಿ 36 ಬಿಲಾಂಗ್ಸ್ ಟು 35 ಇಂದ 70 ವರೆಗೂ ಇದೆ ತಾನೆ, ರೋಡ್ ಇದೆ ತಾನೆ 36. ನೆಕ್ಸ್ಟ್ 7 ಕೊಟ್ರೆ ಬರುತ್ತಾ? ಎಸ್, 7 ಕೊಟ್ರೆ 49, ಇವೆರಡು ಮಧ್ಯನೇ ಇದೆ. ಹೌದು. 8 ಕೊಟ್ರೆ ಬರುತ್ತಾ? 8 ಕೊಟ್ರೆ ಏನಾಗುತ್ತೆ, 64 ಬರುತ್ತೆ. 9 ಕೊಟ್ರೆ ಬರುತ್ತಾ? ಬರಲ್ಲ. ಸೊ ದಿಸ್ ಇಸ್ ಓನ್ಲಿ ಎ. ಸೊ ವಾಟ್ ವಿಲ್ ಬಿ ಬಿ? ಬಿ ಇಸ್ ಎಕ್ಸ್ ಇಸ್ ಅ ಪ್ರೈಮ್ ನಂಬರ್ ಲೆಸ್ ದನ್ 7. ಪ್ರೈಮ್ ನಂಬರ್ ಸ್ಟಾರ್ಟ್ ಆಗೋದು ಎಲ್ಲಿಂದ? 2, 3, 5 ಲೆಸ್ ದನ್ 7. ಯು ಆರ್ ನಾಟ್ ಸಪೋಸ್ ಟು ಇನ್ಕ್ಲೂಡ್ 7, 2, 3, 5. ಸೊ ಕೇಳಿರೋದೇನು? ಯೂನಿಯನ್. ಯೂನಿಯನ್ ಅಂದ್ರೆ ಏನು? 2, 3, 5, 6, 8. ಯಾವುದು? ಆಪ್ಷನ್ ಸಿ ಇಸ್ ಕರೆಕ್ಟ್. ವೆರಿ ಗುಡ್ ಕ್ವಶನ್. ಸೊ ಇಫ್ ಎ ಅಂಡ್ ಬಿ ಆರ್ ಟೂ ಸೆಟ್ಸ್ ಡಿಫೈನ್ಡ್ ಆಸ್, ಎ ಕೊಟ್ಟಿದ್ದಾನೆ, ಆಟ್ ಸೆಟ್ ಆಫ್ ಆರ್ಡರ್ಡ್ ಪೇಸ್ ಕೊಟ್ಟಿದ್ದಾನೆ, ಎ ಬಿ ಡಿಫೈನ್ ಮಾಡಿ. ಈಗ ನೋಡೋಣ ಹೆಂಗ್ ಮಾಡ್ತೀರಾ. ಗ್ರಾಫ್ ಹಾಕ್ಬೇಕು ಅಂತ ಹೇಳಿದ್ದೀನಿ. ಗ್ರಾಫ್ ಮಸ್ಟ್ ನೋ ದ ಗ್ರಾಫ್ಸ್. ಬೇಸಿಕ್ ಗ್ರಾಫ್ಸ್ ಗೊತ್ತಿರಬೇಕು. ನಾನು ಎಷ್ಟೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ, ನೀವು ಅದನ್ನ ಕೇಳಲ್ಲ. ಏನ್ ಮಾಡಕೈತದೆ ನೋಡೋ. ಇದು 1/x ಗ್ರಾಫ್ ಹಿಂಗಿರುತ್ತೆ ಕಂಡ್ರೋ. ಹಿಂಗೆ ಬಂದು ನಾ ಬಂದೆ ಓದೆ ಅಂತ ಹೋಗ್ತಾ ಇರುತ್ತೆ. ಹಿಂಗೆ ಇಳಿಯುತ್ತೆ 0 ಹತ್ರ ಬಂದಾಗ ಸ್ವಲ್ಪ ಸ್ಲೈಟ್ ಆಗಿ ಬರ್ತೀನಣ್ಣ ಬಾಯ್ ಟಾಟಾ ಅಂತ ಹಿಂಗೆ ಹೋಗುತ್ತೆ. ಓಕೆ, ಇದು ಯಾವ ಗ್ರಾಫ್? ಇದು ಯಾವ ಗ್ರಾಫ್? ಇದು 1/x ಗ್ರಾಫ್. ಓಕೆ, ಅದು ಒಂದೇ ಅಲ್ಲ. 1/x ಬಿಲಾಂಗ್ಸ್ ಟು ಆರ್ ಅಂತ ಕೊಟ್ಟಿದ್ದಾನಲ್ವಾ, ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ ಕೊಟ್ಟರೆ ಅದು ಆಕ್ಚುಲಿ 1/x ಗ್ರಾಫ್. ಅದು ಒಂದೇ ಅಲ್ಲ, ಇಲ್ಲೊಂದಿರುತ್ತೆ, ಇಲ್ಲೊಬ್ಬ ಬರ್ತಾ ಇರ್ತಾನೆ ಹಿಂಗೆ ಅಣ್ಣ ಟಾಟಾ ಬಾಯ್ ಅಂತ ಬರ್ತಾ ಇರ್ತಾರೆ. ಇವನು ಸೇರಿ 1/x ಗ್ರಾಫೆ, ಇವನು ಕೂಡ 1/x ಗ್ರಾಫೆ. ಇದು ಮತ್ತೆ ಇದು ಎರಡೂ ಸೇರಿದ್ರೆ 1/x ಗ್ರಾಫ್. ಓಕೆನಾ? ಈಗ -x ಗ್ರಾಫ್ ಹೆಂಗಿರುತ್ತೆ ನೋಡಿ. y = +x ಗ್ರಾಫ್ ಹಿಂಗಿರುತ್ತೆ ಕಂಡ್ರೋ. ಓಕೆ, -x ಗ್ರಾಫ್ ಹೆಂಗಿರುತ್ತೆ ಅಂತ ಅಂದ್ರೆ, -x ಗ್ರಾಫ್ ಹೆಂಗಿರುತ್ತೆ ಯಾರಾದ್ರೂ ಹೇಳ್ತೀರಾ? ಹಿಂಗಿರುತ್ತೆ -x ಗ್ರಾಫ್. ಯಾವತ್ತು ನೆನಪಿರಲಿ, ಅದು ಕೂಡ ಐಡೆಂಟಿಟಿ ಫಂಕ್ಷನ್. ಐಡೆಂಟಿಟಿ ಫಂಕ್ಷನ್ ಅಂದ್ರೆ ಹಿಂಗಿರುತ್ತೆ, ಇದು ಹಿಂಗಿರುತ್ತೆ. ಕೇಳಿರೋದೇನು? ಇಂಟರ್ಸೆಕ್ಷನ್. ಈಗ ಇವು ಗ್ರಾಫ್ಗಳು ಒಂದಕ್ಕೊಂದು ಎಲ್ಲಾದ್ರೂ ಇಂಟರ್ಸೆಕ್ಟ್ ಆಗಿದ್ಯಾ, ಟಚ್ ಆಗಿದ್ಯಾ? ಎಲ್ಲೂ ಟಚ್ ಆಗಿಲ್ಲ. ಅಣ್ಣ ಇವನು ನಾನು ನಿನ್ನ ಸವಸಕ್ಕೆ ಬರಲ್ಲ ಅಣ್ಣ ಅಂತ ನನ್ನ ಪಾಡಿ ನನ್ನ ಒಂದು ಇದು ರೋಡ್ ಬಿಡೋಣ ಅಂತ ಹೋಗ್ತಾನೆ. ಇವನು ಅಣ್ಣ ಹಿಂಗ್ ಬಂದ್ಬಿಟ್ಟು ಇವನು ನೋಡ್ಬಿಟ್ಟು ಅಣ್ಣ ನಾ ಬಂದೆ ಈ ಕಡೆ ಹೋಗ್ತಾನೆ. ಇವನು ಆ ಕಡೆಯಿಂದ ಬರ್ತಿರ್ತಾನೆ, ಇವನು ನೋಡ್ಬಿಟ್ಟು ಬೇಡ ಅಂತ ಈ ಕಡೆ ಹೋಗ್ತಾನೆ. ಯಾರು ಎಲ್ಲೂ ಮೀಟು ಆಗಲ್ಲ. ಹಂಗಾಗಿ ಎ ಇಂಟರ್ಸೆಕ್ಷನ್ ಬಿ ಇಸ್ ವಾಟ್? ನಲ್ ಸೆಟ್. ಅರ್ಧಲ್ವಾ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಆಪ್ಷನ್? ಹೇಳಿ ನೋಡೋಣ. ಡಿಸ್ಟ್ರಿಬ್ಯೂಟಿವ್ ಲಾ ಮೇಲಿದೆ. ಡಿಸ್ಟ್ರಿಬ್ಯೂಟಿವ್ ಲಾ ಎ ಆಗುತ್ತಾ ನೋಡಿ. ಏನೋ ಡಿಸ್ಟ್ರಿಬ್ಯೂಟ್ ಮಾಡಿ ಎ ಯೂನಿಯನ್ ಬಿ ಬರ್ಬೇಕಿತ್ತು, ಬಟ್ ಇಲ್ಲೇನಿದೆ ಇಂಟರ್ಸೆಕ್ಷನ್ ಇದೆ, ಸೊ ಆಗಲ್ಲ. ಬಿ ಕರೆಕ್ಟ್ ಆಗುತ್ತೆ ನೋಡಿ. ಎ ಇಂಟರ್ಸೆಕ್ಷನ್ ಬಿ ಕರೆಕ್ಟ್ ಆಗಿದೆ. ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ ಕರೆಕ್ಟ್ ಆಗಿದೆಯಾ? ಬಿ ಎಸ್, ಬಿ ಕರೆಕ್ಟ್ ಆಗಿತ್ತು ಅಂದ್ರೆ ಮುಗ್ದೋಯ್ತು. ಮತ್ತೆ ನಿಮಗೆ ಒಂದು ಗೊತ್ತಿರಬೇಕು, ನೀವು ಯಾವ ಕ್ವಶನ್ ಬಿಟ್ಟು ಬರಂಗಿಲ್ಲ. ಇಟ್ ಈಸ್ ನಾಟ್ ಲೈಕ್ JEE ಅಂಡ್ ನೀಟ್. ಓಕೆನಾ? ಸೊ ಯಾವ್ದೋ ಕ್ವಶನ್ ಗೊತ್ತಿಲ್ಲ ಅಂತ ಬಿಟ್ಟು ಬರೋದು, ನೆಗೆಟಿವ್ ಹೋಗುತ್ತೆ, ಅವೆಲ್ಲ ಇಲ್ಲ. ಇದು ಯಾವ ನೆಗೆಟಿವ್ ಇಲ್ಲ, ಏನೂ ಇಲ್ಲ. ಸೊ ನಿಮ್ ನಸೀಬ್ ಚೆನ್ನಾಗಿತ್ತು ಅಂದ್ರೆ ನೀವು ಹಾಕಿರೋವೆಲ್ಲ ರೈಟ್ ಆಗ್ಬೋದು. ಓಕೆನಾ? ನೀವು ಹಾಕಿರೋವೆಲ್ಲ ರೈಟ್ ಆಗಿ ನೀನೇ ಟಾಟಾ ನಾನೇ ಬಿರ್ಲಾ ಆಗ್ಬೋದು. ಓಕೆ, ಸೊ ಹಂಗಾಗಿ ಯಾವ್ದನ್ನು ಬಿಟ್ಟು ಬರಬೇಡಿ. ಒಂದು ಮತ್ತೆ ಯಾವ್ದಾರ ಒಂದು ಆಪ್ಷನ್ ಸಿಕ್ಕಿದ್ರೆ ಮತ್ತೆ ಅಲ್ಲೇ ಕೆದಕ್ತಾ ಕುತ್ಕೊಳ್ಳೋಕೆ ಹೋಗ್ಬೇಡಿ. ಕೆತ್ಕದು ಒಂದೇ ಕ್ವಶನ್ ಕೆದಕ್ತಾ ಇರೋದು, ಹಂಗ್ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ನಿಮ್ಮ ಹತ್ರ 60 ಕ್ವಶನ್ ಇದೆ, 50-70 ನಿಮಿಷ 60 ನಿಮಿಷ ಟೈಮ್ ಇರುತ್ತೆ, ಅವೆಲ್ಲ ಮಾಡಕ್ ಆಗಲ್ಲ. ಈಗ ಹೇಳ್ರಿ ನೋಡೋಣ, ಬೇಜಾರಾಗಬೇಡಿ. ಓಕೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಈಕ್ವಲ್ ಟು ದಿಸ್? ವೆನ್ ಡಯಾಗ್ರಾಮ್ ನ ಅಬ್ಸರ್ವ್ ಮಾಡ್ಕೊಡಿ. ವೆನ್ ಡಯಾಗ್ರಾಮ್ ಹಾಕೊಂಡ್ಬಿಟ್ರೆ ನಿಮ್ಗೆ ಈಸಿಯಾಗಿ ಸಿಕ್ಬಿಡ್ತೀವಿ ನೆಲ. ಸೊ ಇದು ಎ, ಇದು ಬಿ, ಇದು ಎ, ಇದು ಬಿ. ರಾಜು ನಾನು ಹೇಳ್ತೀನಿ ಕೇಳು. ಈ ಪೋರ್ಷನ್ ಏನು? ಯಾರಾದ್ರೂ ಹೇಳ್ತೀರಾ ಈ ಪೋರ್ಷನ್? ವೆರಿ ಗುಡ್, ಎ ಇಂಟರ್ಸೆಕ್ಷನ್ ಬಿ. ಈ ಪೋರ್ಷನ್ ಏನು? ಬಿ ಮೈನಸ್ ಎ. ಈ ಪೋರ್ಷನ್ ಏನು?
ಎ ಮೈನಸ್ ಬಿ. ಇಷ್ಟಂತೂ ಬೇಸಿಕ್ ಗೊತ್ತಿದೆ. ಓಕೆನಾ? ಈ ಪೋರ್ಷನ್ ಏನು ಯಾರಾದ್ರೂ ಹೇಳ್ತೀರಾ? ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಥವಾ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್. ನೈದರ್ ಏನ್ ಆರ್ ಬಿ ತಾನೆ ಇದು. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂತಾನೂ ಕೂಡ ಕರೀತಾರೆ, ಅಥವಾ ಇದನ್ನ ಏನಂತ ಕರಿತೇವೆ? ಎ ಯೂನಿಯನ್ ಬಿ ಹೋಲ್ ಡ್ಯಾಶ್. ಇವೆರಡು ಒಂದೇನೆ ಈ ಪೋರ್ಷನ್. ಒಂದು ಬೇಸಿಕ್, ಇಷ್ಟಂತೂ ಬೇಸಿಕ್ ನಾಲೆಜ್ ಗೊತ್ತಿರಬೇಕು. ಓಕೆನಾ? ಒಂದು ಸೆಟ್ ಅಲ್ಲಿ ಇದಕ್ಕೆ ಇನ್ನೊಂದು ಹೆಸರು ಕೂಡ ಕರೀತಾರೆ, ಎ ಮೈನಸ್ ಬಿ. ಏನಂತ ಕರೀತಾರೆ? ಡ್ಯಾಶ್. ನೋಡು, ಮೈನಸ್ ಮಾಡ್ತಾ ಇರ್ತಾನೆ, ಯಾವ್ದು ಡ್ಯಾಶ್ ಮಾಡ್ತಾ ಇರೋದು? ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ನೋಡಿ, ಇವೆರಡು ಹಿಂಗಂದ್ರು ಒಂದೇ, ಹಿಂಗಂದ್ರು ಒಂದೇ. ಅದಕ್ಕೆ ಇದನ್ನ ಕರೀತಾರೆ ಬಿ ಇಂಟರ್ಸೆಕ್ಷನ್ ಎ ಡ್ಯಾಶ್. ಇವೆಲ್ಲ ಒಂದೇ ಮೀನಿಂಗ್ಸು. ಓಕೆ, ಬಿಡಿ. ಗೆಟ್ ಇನ್ ಟು ದ ಕ್ವಶನ್. ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಇದು. ನೋಡಿ, ಈಗ ಇಲ್ಲೆಲ್ಲ ಏನಿದೆ? ಇಲ್ಲಿ ಯೂನಿಯನ್ ಇದೆ, ಯೂನಿಯನ್ ಇದೆ, ಎಲ್ಲಾನು ಯೂನಿಯನ್ ಮಾಡ್ಬೇಕಂತೆ. ಇಂಟರ್ಸೆಕ್ಷನ್ ಅಂದ್ರೆ ಈ ಪಾರ್ಟು, ಓಕೆ. ಬಿ ಮೈನಸ್ ಸಿ ಅಂದ್ರೆ ಈ ಪಾರ್ಟು. ಅವೆರಡನ್ನು ಯೂನಿಯನ್ ಮಾಡಿದ್ರೆ ಏನ್ ಬರುತ್ತೆ? ಇವೆರಡನ್ನು ಯೂನಿಯನ್ ಮಾಡಿದ್ರೆ ಏನ್ ಬರುತ್ತಪ್ಪ? ಎರಡನ್ನು ಒಟ್ಟಿಗೆ ಕೂಡಿಸಿದ್ರೆ ಏನ್ ಬರುತ್ತೆ? ಫುಲ್ ಬಿ ಬರಲ್ವಾ? ಇದು ಇಂಟರ್ಸೆಕ್ಷನ್ ಪೋರ್ಷನ್ ಮತ್ತಿದು ಬಿ ಮೈನಸ್ ಎ ಪೋರ್ಷನ್, ಇಷ್ಟು ಮಾತ್ರ. ಅವೆರಡನ್ನು ಸೇರಿಸಿದ್ರೆ ಫುಲ್ ಕಂಪ್ಲೀಟ್ ಏನ್ ಬರುತ್ತೆ ನಿಮಗೆ? ಬಿ ಬರುತ್ತೆ. ಎ ಯೂನಿಯನ್ ಬಿ ಆಪ್ಷನ್. ಅರ್ಥದಲ್ವಾ? ವೆರಿ ಸಿಂಪಲ್. ಇದನ್ನ ಇವೆರಡನ್ನು ಯೂನಿಯನ್ ಮಾಡಿದ್ರೆ ನಿಮಗೆ ಬಿ ಬರುತ್ತೆ. ಸೊ ಎ ಯೂನಿಯನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ವೆನ್ ಡಯಾಗ್ರಾಮ್ ಅಲ್ಲಿ ಲಾಜಿಕಲ್. ಇದನ್ನ ಬೇರೆ ತರ ಮಾಡಕ್ ಹೋದ್ರೆ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ. ಇದನ್ನ ಒಂದ್ 2-3 ತರ ಮಾಡ್ಬೋದು. ವೆನ್ ಡಯಾಗ್ರಾಮ್ಸ್ಗೆ ಬೇರೆ ತರ ಅಪ್ರೋಚ್ ಕೊಡ್ತೀವಿ. ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಮಾಡ್ಕೊಂಡು ಹೋಗೋಣ. ಇದು ನೋಡು, ದ ಸೆಟ್ ಏನು ದೊಡ್ಡದಾಗ ಕೊಟ್ಟಿದ್ದಾನೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಕೇಳಿದಕ್ಕೆ ನಾನು ಹಾಕೊಂಡಿದ್ದೀನಿ ಕ್ವಶನ್ನ. ಇಲ್ಲಿ ಕಾಂಪ್ಲಿಮೆಂಟ್ ಇದೆಯಾ ಇಲ್ವಾ ಗೊತ್ತಾಗ್ತಿಲ್ವಲ್ಲ. ಕಾಂಪ್ಲಿಮೆಂಟ್ ಇಲ್ಲ ಅನ್ಕೊಂತೀನಿ, ಇರ್ಲಿ ಬಿಡು. ಸೊ ಇದು ಕಾಂಪ್ಲಿಮೆಂಟ್ ಇದೆಯಾ? ಇದು ಕಾಂಪ್ಲಿಮೆಂಟ್ ಇದೆ, ಇದು ಕಾಂಪ್ಲಿಮೆಂಟ್ ಇದೆ, ಇದು ಕಾಂಪ್ಲಿಮೆಂಟ್ ಇದೆ, ಇಲ್ಲೂ ಕಾಂಪ್ಲಿಮೆಂಟ್ ಇದೆ. ಓಕೆ, ಇಲ್ಲಿಲ್ಲ. ಓಕೆ, ಕನ್ಫ್ಯೂಷನ್ ಬೇಡ. ನೋಡಿ, ಅದನ್ನ ಬರ್ದು ಬಿಡ್ತೀನಿ ನೋಡಿ ಒಂದ್ಸರಿ. ಎ ಯೂನಿಯನ್ ಬಿ ಯೂನಿಯನ್ ಸಿ, ಓಕೆ, ಇಂಟರ್ಸೆಕ್ಷನ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಇಂಟರ್ಸೆಕ್ಷನ್ ಸಿ ಡ್ಯಾಶ್ ಹೋಲ್ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಸಿ ಕಾಂಪ್ಲಿಮೆಂಟ್. ಇಷ್ಟು ದೊಡ್ಡದು ಆಪರೇಷನ್ ಕೆಳಗಿಂದ ಯಾವ್ದು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾನೆ. ಓಕೆ, ಇಲ್ಲಾಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ಗಳನ್ನ ತಕ್ಕೊಂಡು ನೀವು ಮಾಡ್ಕೊಂಡು ಹೋದ್ರು ನಡೆಯುತ್ತೆ. ಇಲ್ಲಾಂದ್ರೆ ನಾರ್ಮಲ್ ಆಗಿ ಮಾಡ್ತೀನಿ ಅಂತಂದ್ರೆ ನಾನು ಮಾಡ್ಕೊಡ್ತೀನಿ. ನೋಡಿ ಈಗ ಹೆಂಗ್ ಮಾಡೋಣ ಅಂತ. ನಾನೇನ್ ಮಾಡ್ತೀನಿ, ಈಗ ಗ್ರೂಪ್ ಮಾಡ್ಕೋಬಹುದು. ಓಕೆನಾ? ಸೊ ನಾನು ಏನ್ ಮಾಡ್ತೀನಿ, ಇಷ್ಟನ್ನ ಗ್ರೂಪ್ ಮಾಡ್ಕೊಳ್ತೀನಿ. ಬಿ ಯೂನಿಯನ್ ಸಿ ನ ಹೆಂಗ್ ಬರ್ಕೊತೀನಿ? ಇದನ್ನ ಎ ಯೂನಿಯನ್ ಬಿ ಯೂನಿಯನ್ ಸಿ ಅಂತ ಹಿಂಗ್ ಬರ್ಕೊಳ್ಳಲ್ಲ, ಸುಮ್ಮನೆ ಬ್ರಾಕೆಟ್ ಹಾಕೊಂಡೆ ಅಷ್ಟೇ. ಏನ್ ಮಾಡಿಲ್ಲ. ಇಂಟರ್ಸೆಕ್ಷನ್ ನೋಡಿಗ ಎ ಇಂಟರ್ಸೆಕ್ಷನ್ ಇದೆ. ಇದು ಡಿಮಾರ್ಗನ್ಸ್ ಲಾ ಅಪ್ಲೈ ಮಾಡ್ಬಿಡ್ತೀನಿ ನಾನು. ಡಿಮಾರ್ಗನ್ಸ್ ಲಾ. ಬಿ ಡ್ಯಾಶ್ ಇಂಟರ್ಸೆಕ್ಷನ್ ಸಿ ಡ್ಯಾಶ್ ನ ಡಿಮಾರ್ಗನ್ಸ್ ಲಾ ಅಪ್ಲೈ ಮಾಡಿದ್ರೆ ಏನಂತ ಬರೀಬಹುದು? ಬಿ ಯೂನಿಯನ್ ಸಿ ಓಲ್ ಡ್ಯಾಶ್, ಮತ್ತೆ ಏನಿದೆ ಅಲ್ಲಿ? ಮತ್ತೆ ಓಲ್ ಡ್ಯಾಶ್ ಇದೆ, ಇಂಟರ್ಸೆಕ್ಷನ್ ಸಿ ಡ್ಯಾಶ್ ಇದೆ. ಅರ್ಥ ಆಯ್ತಾ ಆ ಸ್ಟೆಪ್? ಎಸ್. ಮತ್ತೆ ಏನ್ ಮಾಡ್ತೀನಿ, ನಾನು ಹಂಗೆ ಬರ್ಕೋತೀನಿ. ಎ ಯೂನಿಯನ್ ಬಿ ಯೂನಿಯನ್ ಸಿ ಬ್ರಾಕೆಟ್ ಇಂಟರ್ಸೆಕ್ಷನ್. ಈಗ ಮತ್ತೆ ಡಿಮಾರ್ಗನ್ಸ್ ಲಾ ಅಪ್ಲೈ ಮಾಡ್ತೀನಿ ಇದಕ್ಕೆ. ಇಲ್ಲಿ ಓಲ್ ಡ್ಯಾಶ್ ಇದೆಯಲ್ಲ, ಡಿಮಾರ್ಗನ್ಸ್ ಲಾ. ಎ ಡ್ಯಾಶ್ ಇಂಟರ್ಸೆಕ್ಷನ್ ಇದೇನಾಗುತ್ತೆ? ಯೂನಿಯನ್ ಆಗುತ್ತೆ. ದಿಸ್ ಡ್ಯಾಶ್ ಇದಕ್ಕೆ ಬಿ ಯೂನಿಯನ್ ಸಿ ಡ್ಯಾಶ್ ಓಲ್ ಡ್ಯಾಶ್ ಏನಾಗುತ್ತೆ? ಬಿ ಯೂನಿಯನ್ ಸಿ ಬರುತ್ತೆ. ಇಂಟರ್ಸೆಕ್ಷನ್ ವಾಟ್? ಸಿ ಡ್ಯಾಶ್. ಇಂಟರ್ಸೆಕ್ಷನ್ ಸಿ ಡ್ಯಾಶ್. ಸುಮ್ಮನೆ ನಾನು ಇವೆರಡಕ್ಕೂ ಒಂದು ಬ್ರಾಕೆಟ್ ಹಾಕೋತೀನಿ. ರಾಜು, ನಾನು ಅವಾಗಲೇ ಒಂದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಹೇಳ್ಕೊಟ್ಟಿದ್ದೆ. ಇವೆರಡಕ್ಕೂ ಡಿಸ್ಟ್ರಿಬ್ಯೂಟಿವ್ ಅಪ್ಲೈ ಮಾಡ್ತೀನಿ ನಾನು.
ಇವೆರಡಕ್ಕೂ ಡಿಸ್ಟ್ರಿಬ್ಯೂಟಿವ್ ಅಪ್ಲೈ ಮಾಡ್ತೀನಿ. ಉಲ್ಟಾ ಕೇಸ್, ಉಲ್ಟಾ ಡಿಸ್ಟ್ರಿಬ್ಯೂಟಿವ್. ನೋಡಿ ಈಗ ಇದೊಂದು ಸೆಟ್ಟು ಯೂನಿಯನ್ ಇದೊಂದು ಸೆಟ್ಟು, ಇಂಟರ್ಸೆಕ್ಷನ್ ಇದೊಂದು ಸೆಟ್ಟು ಯೂನಿಯನ್ ಇದೊಂದು ಸೆಟ್ಟು. ಇಲ್ಲೂ ಯೂನಿಯನ್ ಇದೆ, ಇಲ್ಲೂ ಯೂನಿಯನ್ ಇದೆ, ಮೊದಲು ಇಂಟರ್ಸೆಕ್ಷನ್ ಇದೆ, ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಲಾ ಅಪ್ಲೈ ಆಗಿದೆ ಅಂತ ಅದರ ಅರ್ಥ. ಅದನ್ನ ಬರೆಯೋದು ನಾನು ಹೇಳ್ಕೊಟ್ಟಿದ್ದೆ. ಇದ್ರನಲ್ಲೂ ಕಾಮನ್ ಎಲಿಮೆಂಟ್ ಯಾವ್ದಿದೆ ಅಂತ ನೋಡ್ಕೋಬೇಕು. ಕಾಮನ್ ಸೆಟ್ ಯಾವ್ದಿದೆ ಅಂತ. ಕಾಮನ್ ಸೆಟ್ ಯಾವ್ದಿದೆ ಅಲ್ಲಿ? ಬಿ ಯೂನಿಯನ್ ಹೌದಲ್ವಾ? ಬಿ ಯೂನಿಯನ್ ಸಿ ಬರತ್ನಲ್ವಾ? ಓಕೆನಾ? ನೆಕ್ಸ್ಟ್ ಟೈಮ್ ಬರಿಬೇಕು. ಇಲ್ಲೇನಿದೆ? ಯೂನಿಯನ್ ಇದೆ, ಆ ಯೂನಿಯನ್ ಬರಿಬೇಕು. ನೆಕ್ಸ್ಟ್ ಮಿಕ್ಕಿರೋ ಎರಡು ಸೆಟ್ ತಗೋಬೇಕು. ಮಿಕ್ಕಿರೋ ಎರಡು ಸೆಟ್ ಹೆಂಗ್ ತಗೋಬೇಕು? ಮಿಕ್ಕಿರೋದು ಯಾವ್ದು? ಅದು ಬಿ ಯೂನಿಯನ್ ಸಿ ಬರ್ಕೊಂಡೆ. ನೆಕ್ಸ್ಟ್ ಇಲ್ಲಿ ಏನಿದೆ? ಯೂನಿಯನ್ ಇದೆ. ಮೊದಲು ಒಳಗಡೆ ಏನಿದೆ ಅದು ಅದನ್ನೇ ಬರಿಬೇಕು. ಯೂನಿಯನ್ ಇದೆ, ಯೂನಿಯನ್ ಬರ್ದೆ. ಇನ್ನೇನಿದೆ? ಎ ಇದೆ, ಇಂಟರ್ಸೆಕ್ಷನ್ ಎ ಡ್ಯಾಶ್. ಓಕೆ, ಕ್ಲೋಸ್. ಇನ್ನೊಂದೇನಿದೆ ಉಳಿದಿರೋದು? ಇಂಟರ್ಸೆಕ್ಷನ್ ಸಿ ಡ್ಯಾಶ್. ಎ ಇಂಟರ್ಸೆಕ್ಷನ್ ಎ ಡ್ಯಾಶ್ ಇಸ್ ಆಲ್ವೇಸ್ ಎ 5 ಸೆಟ್, ನಲ್ ಸೆಟ್. ಯಾವುದೇ ಒಂದು ಸೆಟ್ನ ಅದ್ರದ್ದು ಕಾಂಪ್ಲಿಮೆಂಟ್ ಜೊತೆ ಇಂಟರ್ಸೆಕ್ಟ್ ಮಾಡಿದ್ರೆ ನಲ್ ಸೆಟ್ ಬರುತ್ತೆ. ಇದು ಸ್ಟ್ಯಾಂಡರ್ಡ್ ಪ್ರಾಪರ್ಟಿ ಇದು. ಓಕೆನಾ? ಅರ್ಥದನ್ರು? ಸೊ ನಾ ಇಂಟರ್ಸೆಕ್ಷನ್ ನಾ ಡ್ಯಾಶ್ ಈಸ್ ಈಕ್ವಲ್ ಟು ವಾಟ್? null set. A intersection A dash is what? Null set. So this is 5. So then ಏನು ಬರುತ್ತೆ ನಿಮಗೆ? B union C ಇದು null set ಬಿಟ್ಬಿಡಿ. ಇನ್ನೊಂದೇ ಮತ್ತಲ್ಲಿ intersection C dash which is equal to ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡಿ. C dash ನ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡಿ. ಏನಾಗುತ್ತೆ ಹೇಳೋದು? B ಹೇಳಿ ಇಂಟರ್ಸೆಕ್ಷನ್ ನೋಡ್ರು ಬಿ ಇಂಟರ್ಸೆಕ್ಷನ್ ಸಿ ಡ್ಯಾಶ್ ಉಲ್ಟಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀನಿ ಕಂಡ್ರು. ಇಲ್ಲ ಹಿಂಗ ಸಿ ಡ್ಯಾಶ್ ಇಂಟರ್ಸೆಕ್ಷನ್ ಬಿ, ಸಿ ಡ್ಯಾಶ್ ಇಂಟರ್ಸೆಕ್ಷನ್ ಬಿ. ನೆಕ್ಸ್ಟ್ ಏನು? ಯೂನಿಯನ್ ನೆಕ್ಸ್ಟ್ ಏನು? ಸಿ ಡ್ಯಾಶ್ ಇಂಟರ್ಸೆಕ್ಷನ್ ಸಿ, ಸಿ ಡ್ಯಾಶ್ ಇಂಟರ್ಸೆಕ್ಷನ್ ಸಿ. ಸಿ ಡ್ಯಾಶ್ ಇಂಟರ್ಸೆಕ್ಷನ್ ಸಿ ಅಂದ್ರೆ ಮತ್ತೆ ದಿಸ್ ಇಸ್ ಅಗೇನ್ ನಲ್ ಸೆಟ್. ಸೊ ಇದೇನ್ ಬರ್ತದೆ ಫೈನಲ್ ಆನ್ಸರ್? ಬಿ ಇಂಟರ್ಸೆಕ್ಷನ್. ಸೊ ಆಪ್ಷನ್ ಅರ್ಥ ಆಯ್ತಾ? ಒಂದ್ಸರಿ ಪ್ರಾಕ್ಟೀಸ್ ಮಾಡಿ. ಹೇಳಕ್ಕಾಗಲ್ಲ, ಈ ಸರ್ತಿ ಕೊಡ್ಬೋದು ಈ ಕ್ವಶನ್. ಓಕೆ, ಪ್ರಾಕ್ಟೀಸ್ ಮಾಡಿ. ಒಂದ್ 2 ಸರಿ ಪ್ರಾಕ್ಟೀಸ್ ಮಾಡಿ. ಅಂದ್ರೆ ನಿಮ್ಗೆ ಇದನ್ನ ಏನ್ ಗೊತ್ತಾಗುತ್ತೆ ಅಂದ್ರೆ ಲೆಂತಿ ಮಾಡ್ತಾ ಇದ್ರಿಂದ ಪ್ರಾಪರ್ಟೀಸ್ನ ಹೆಂಗೆಲ್ಲ ಅಪ್ಲೈ ಮಾಡ್ತಾನಪ್ಪ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಸುಮ್ಮನೆ ಪ್ರಾಪರ್ಟಿ ಗೊತ್ತು ಅನ್ನೋದಕ್ಕಿಂತ ಅದನ್ನ ಅಪ್ಲೈ ಮಾಡೋ ರೀತಿ ಇದೆಯಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಇದು ರಿಪೀಟೆಡ್ ಕ್ವಶನ್ ಅನ್ಸುತ್ತೆ. ಏನಂಗ್ ಮಾಡ್ತೀರಾ? ಟಕ್ ಅಂತ ಹೇಳಿ ಹಿಂಗೆ ಹೇಳ್ಬೇಕು. ಅವಾಗಲೇ ಹೇಳಿದ್ನಲ್ಲ 1/x - x ಹೆಂಗ್ ಇಂಟರ್ಸೆಕ್ಟ್ ಆಗುತ್ತಾ? ಎ ಇಂಟರ್ಸೆಕ್ಷನ್ ಬಿ ಎ ಬರುತ್ತಾ? ಬರಲ್ಲ. ನಲ್ ಸೆಟ್ ತಾನೇ ಬಂದಿದ್ದು. ಓಕೆ, ಹಿಂಗಿತ್ತು ಗೊತ್ತಲ್ಲ ಗ್ರಾಫು, ಹಿಂಗಿದ್ವು. ಓಕೆನಾ? ಸೊ ಅವೆಲ್ಲ ಏನು ಒಂದಕ್ಕೊಂದು ಆಗದೇ ಇಲ್ಲ. ಅವ್ರವ್ರ ದಾರಿ ಅವ್ರವ್ರು ಹೋಗ್ತಾ ಇರ್ತಾರೆ, ಏರೋಪ್ಲೇನ್ಗಳ ತರ. ಓಕೆ, ಸೊ ಇದು ಗೊತ್ತಿರೋ ವಿಷಯ ಆಯ್ತು. ಇದಂಗ್ ಮಾಡ್ತೀಯಪ್ಪ? ಸೊ 2x + 3 ಲೆಸ್ಸರ್ ದೆನ್ 7 ಅಂತ ಇದೆ ನೋಡಿ. ಯಾವತ್ತೇ ಆಗ್ಲಿ ನೋಡು, mod x ಲೆಸ್ ದೆನ್ ಎ ಅಂತ ಇತ್ತು ಅಂತ ಅಂದ್ರೆ ನಾನು ಯಾವಾಗಲೇ ಅಂತ ಹೇಳಿದ್ದೆ, ಗ್ರಾಫಲ್ಲಿ ಹೇಳಿದ್ದೆ ತಾನೆ. ಅದನ್ನ ಇದ್ರಲ್ಲಿ ಹೆಂಗ್ ಬರಿತೀವಿ ಅಂತಂದ್ರೆ ಲೆಸ್ ದೆನ್ ಎ ಲೆಸ್ ದೆನ್ ಮೈನಸ್ ಎ ಹಿಂಗ್ ಬರಿತೀವಿ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟಿ, ಯು ಮಸ್ಟ್ ನೋ ಇಟ್. ಓಕೆ, ಸೊ ಬರ್ಕೊಂಬಿಡಿ. mod x ಲೆಸ್ ದೆನ್ ಎ ಅಂತಂದ್ರೆ ಇದು ಮೀನಿಂಗು. ಅದೇ ತರ mod 2x + 7 ಲೆಸ್ ದೆನ್ 7 ಏನ್ ಹಿಂಗಂದ್ರೆ -7 ಈ ಕಡೆ ಬರ್ಕೋಬೇಕಂಡ್ರೋ, ಲೆಸ್ ದೆನ್ ಬರ್ಕೋಬೇಕಂಡ್ರೋ, ಅಲ್ಲೇನಿದೆ ಅದನ್ನ ಬರ್ಕೋಬೇಕಂಡ್ರೋ. 2x + 7 ಬರ್ಕೋಬೇಕು, ಲೆಸ್ ದೆನ್ +7 ಈ ಕಡೆ -7 ಆ ಕಡೆ +7. ಈಗ 7 ನ ಈ ಕಡೆ ಶಿಫ್ಟ್ ಮಾಡ್ಬೇಕು, ಆ ಕಡೆ ಶಿಫ್ಟ್ ಮಾಡ್ಬೇಕು. ಈಗ 7 ಈ ಕಡೆ ಶಿಫ್ಟ್ ಮಾಡಿದ್ರೆ -7 ಆಗುತ್ತೆ. -7 ಆಗುತ್ತೆ -14. ಆ -7 ಬಂದ್ರೆ -14 ಆಗುತ್ತೆ. ಲೆಸ್ ದೆನ್ 2x ಲೆಸ್ ದೆನ್ 7 ಆ ಕಡೆ ಹೋದ್ರೆ -7 ಆಗುತ್ತೆ. 7 - 7 ಏನು? 0. ಮತ್ತೆ ಈ 2 ಡಿವೈಡ್ ಮಾಡ್ಕೊಳ್ಳಿ. ಈ ಕಡೆ ಡಿವೈಡ್ ಮಾಡಿ, ಆ ಕಡೆ ಡಿವೈಡ್ ಮಾಡಿ. 2 ಡಿವೈಡ್ ಮಾಡಿದ್ರೆ ಏನ್ ಬರ್ತಿದ್ದು? -7 ಅಲ್ವಾ? 2 ಡಿವೈಡ್ ಮಾಡಿದ್ರೆ ಲೆಸ್ ದೆನ್ x ಲೆಸ್ ದೆನ್ 2 ಡಿವೈಡ್ ಮಾಡಿದ್ರೆ ಏನ್ ಬರುತ್ತೆ? -7, 0. ಅಂದ್ರೆ -7 ಲೆಸ್ ದೆನ್ x
ಹೊಡೆಯಪ್ಪ ಗೋಲಿ, ಹೊಡೆಯಪ್ಪ ಗೋಲಿ, ಗೋಲಿ ಸೋಡ, ಹೊಡೆಯಪ್ಪ ಹೊಡೆಯಪ್ಪ. ಎಲ್ಲಿದೆ ಆಪ್ಷನ್ ಕಾಣ್ತಾ ಇಲ್ವಲ್ಲ ರಾಜು? 0. ಏನೋ ತಪ್ಪಾಯ್ತಾ ಅಂತಮ್ಮ? ಲೇ 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 ಲೇ, ಯಾಕ್ರೋ ಇಷ್ಟೊಂದು ಗೋಳು ಹಾಕೋತೀರಾ? ಅಲ್ಲಿ ಮಧ್ಯದಲ್ಲಿ ಏನೋ ಇದೆ, 7 ಇದೆಯನ್ರು ಅಲ್ಲಿ? ಏನಿದೆ ಅಲ್ಲಿ? 7 ಹಾಕೊಂಡು ಚಚಿತಾ ಇದ್ದೀನಿ, ಹಾಕೊಂಡು ನೀವು ಜೈ ಅಂತ ಇದ್ದೀರಾ? ಹಾ ಲವ್, ಯಾಕ್ರೋ ಯಾಕ್ರೋ ಯಾಕ್ರೋ? ಇದು ಓಕೆ, ಇಲ್ಲಿವರೆಗೂ ಓಕೆ, ಇಲ್ಲಿಂದ ಯಾಕೆ? ಕಷ್ಟ ಕಂಡ್ರು. ಇದೇನ್ರು ಇದು? 3 lesser than -7. Then this is ಐ, ಇದ್ಯಾವುದು ಇದು ಗುರು? ಇದಿಲ್ಲ, ಇದು ಕ್ವಶನ್ ಅಲ್ವಾ ಇದು? ಹಿಂಗೆ ಬಂದಿದೆ. ಇದು 3 ಅಲ್ವಾ? ಆ 3 ಈ ಕಡೆ ಬಂದ್ರೆ ಏನಾಗುತ್ತೆ? -3 ಅಂದ್ರೆ ಎಷ್ಟು ಬರ್ತಿದ್ದು? -10, 2x, ಆ ಕಡೆ 3 ಹೋದ್ರೆ 4. 2ನ ಡಿವೈಡ್ ಮಾಡಿದ್ರೆ -5 ಲೆಸ್ ದ್ಯಾನ್ x ಲೆಸ್ ದ್ಯಾನ್ 2 ಆಗುತ್ತೆ. ಇದಿದೆಯಾ? -5 ಲೆಸ್ ದ್ಯಾನ್ x ಲೆಸ್ ದ್ಯಾನ್ 2 ಇದೆಯಾ? ಇಲ್ಲ. ವರಿ ಮಾಡೋ ಅವಶ್ಯಕತೆ ಇಲ್ಲ. ಈ ಆಪ್ಷನ್ ಬರಬೇಕಿತ್ತು, ನಿಮ್ಮ ಆಪ್ಷನ್ ಅಲ್ಲಿ ಕಾಣ್ತಾ ಇಲ್ಲ. ಎಕ್ಸ್. ವೆರಿ ಗುಡ್ ಕ್ವಶನ್ ಇದು. ಇದೇ ತರ ಕ್ವಶನ್ ಕೊಡ್ತಾನೆ ಎಕ್ಸಾಮ್ ಅಲ್ಲಿ. ಓಕೆನಾ? ನೆನಪಿರ್ಲಿ. ಈ ಆಪ್ಷನ್ ನಿಮ್ಮ ಹತ್ರ ಇಲ್ಲ ಅಂತ ನಮಗೆ ಬಂದಿರೋದು ತಪ್ಪು ಅಂತ ಹೇಳಂಗಿಲ್ಲ. ನಾನೇನ್ ಮಾಡ್ತೀನಿ, ಥ್ರಾಟ್ ದಿ ಇನ್ಇಕ್ವೇಶನ್ ನಾನು 5ನ ಆಡ್ ಮಾಡ್ಬಿಡ್ತೀನಿ. 5ನ ಆಡ್ ಮಾಡ್ಬೋದು. ಸೇಮ್ ಕ್ವಾಂಟಿಟಿನ ಐ ಕ್ಯಾನ್ ಆಡ್ ಥ್ರಾಟ್ ದಿ ಇನ್ಇಕ್ವೇಶನ್, ಏನು ಪ್ರಾಬ್ಲಮ್ ಆಗಲ್ಲ. 5ನ ಆಡ್ ಮಾಡಿದ್ದಕ್ಕೆ ಏನಾಗುತ್ತೆ? ಆಡ್ 5 ಆಡ್ ಮಾಡಿದ್ದು ಇದೇನು ಬರ್ತಿದ್ದು? ಲೆಸರ್ ದ್ಯಾನ್, ಇದೇನ್ ಬರೀಬೇಕು? ಎಕ್ಸ್ ಪ್ಲಸ್ ಲೆಸರ್ ದ್ಯಾನ್ 2ಗೆ 5 ಆಡ್ ಮಾಡಿದ್ರೆ ಬರುತ್ತೆ. ಕಾಣ್ತಾ ಇದೆಯಾ ಈಗ? ಎಲ್ಲಿ ಕಾಣ್ತಾ ಇದೆ? ಆಪ್ಷನ್ ಎ. ಅಂದ್ರೆ ನಿಮಗೆ ಬಂದಿದೆ ಆನ್ಸರ್, ಬಟ್ ನೀವೇನ್ ಅನ್ಕೋತಿದ್ದೀರಾ? ಅಯ್ಯೋ ನನಗೆ ಬಂದಿಲ್ಲ ಬಂದಿಲ್ಲ ಬಂದಿಲ್ಲ. ಏನಿಲ್ಲ, 5ನ ಆಡ್ ಮಾಡಿದ್ರೆ ಅಂದ್ರೆ ನಮ್ಗೆ ಇನ್ಇಕ್ವೇಶನ್ ಪ್ರಾಪರ್ಟಿ ಅದು. ಸೇಮ್ ನಂಬರ್ನ ಆನ್ ಐದರ್ ಸೈಡ್ ಆಫ್ ದಿ ಇನ್ಇಕ್ವೇಶನ್ ವಿ ಕ್ಯಾನ್ ಆಡ್, ವಿ ಕ್ಯಾನ್ ಸಬ್ಟ್ರಾಕ್ಟ್, ಬಟ್ ಯು ಕ್ಯಾನಾಟ್ ಡಿವೈಡ್. ಇರ್ಲಿ, ವಾಟ್ ಡಸ್ ದ ಶೆಡ್ ರೀಜನ್? ಓಕೆ, ಅದೇನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳ್ತಿದ್ದಾನೆ. ನೋಡ್ಕೊಂತ ಹೋಗಿ ಅಷ್ಟೇ. ನೋಡಿ, ಇನ್ನೊಂದು ಇಲ್ಲಿ ಫಸ್ಟ್ ಆಪ್ಷನ್ ಆಗಲ್ಲ ಅಂತ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ಯಾಕೆ ಸರ್ ಅಂತ ಅಂದ್ರೆ, ಇಲ್ಲಿ ಎ ಇಂಟರ್ಸೆಕ್ಷನ್ ಇದೆ, ಬಟ್ ಇನ್ ದ ರೀಜನ್ ಎ ಇಸ್ ಕಂಪ್ಲೀಟ್ಲಿ ಇನ್ಕ್ಲೂಡೆಡ್ ಅಲ್ವಾ? ಇಂಟರ್ಸೆಕ್ಷನ್ ಅಂದ್ರೆ ಕಾಮನ್ ತೆಗೆದಂಗಾಗುತ್ತೆ. ಓಕೆನಾ? ಸೊ ಅದು ಬರೋದಿಲ್ಲ, ಬಿಟ್ಬಿಡಿ. ಇವು ಸೆಕೆಂಡ್ ಆಪ್ಷನ್ ನೋಡಿ. ಸೆಕೆಂಡ್ ಆಪ್ಷನ್ ನೋಡಿ, ಎ ಡ್ಯಾಶ್. ಫಸ್ಟ್ ಈ ರೀಜನ್ ಕಂಡಿಡ್ಕೊಂಡ್ಬಿಡಿ, ಈ ಪೋರ್ಷನ್ ಕಂಡಿಡ್ಕೊಂಡ್ಬಿಡಿ. ಇದಾಗಲ್ಲ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಬಿ ಡ್ಯಾಶ್ ಇಂಟರ್ಸೆಕ್ಷನ್ ಸಿ ಡ್ಯಾಶ್ ಅಂತ ಅಂದ್ರೆ ನೈದರ್ ಬಿ ನಾರ್ ಸಿ ಅಂತ. ಎ ಯಾಕಾಗಲ್ಲ ಅಂತ ಹೇಳ್ಬಿಡ್ತೀನಿ ನೋಡಿ. ಈಗ ಬಿ ಡ್ಯಾಶ್ ಇಂಟರ್ಸೆಕ್ಷನ್ ಸಿ ಡ್ಯಾಶ್ ಅಂದ್ರೆ ಏನದ್ರ ಅರ್ಥ? ನೈದರ್ ಬಿ ನಾರ್ ಸಿ. ಈಗ ನಾವಾಗ್ಲೇ ಹೇಳಿದ್ವಲ್ಲೋ, ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂದ್ರೂ ಒಂದೇ. ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್, ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದ್ರೆ ಏನು? ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದ್ರೆ ನೈದರ್ ಎ ನಾರ್ ಬಿ. ಆದ್ರೆ ಬಿ ಡ್ಯಾಶ್ ಇಂಟರ್ಸೆಕ್ಷನ್ ಸಿ ಡ್ಯಾಶ್ ಏನಾಗುತ್ತೆ? ನೈದರ್ ಬಿ ನಾರ್ ಸಿ. ಸಿನೂ ಅಲ್ಲ ಬಿನೂ ಅಲ್ಲ, ಬಿಟ್ ಆ ಕಡೆ ಇರೋದು. ಆ ಕಡೆ ಇರೋದು ಅಂದ್ರೆ ಯಾವ ಪೋರ್ಷನ್? ಈ ಪೋರ್ಷನ್ ಮಾತ್ರ. ಇಂಟರ್ಸೆಕ್ಷನ್ ತಗೊಂಡ್ರು ಅದೇ ಪೋರ್ಷನ್ ಬರುತ್ತೆ, ಇಷ್ಟು ಮಾತ್ರ ಬರುತ್ತೆ. ಓಕೆನಾ? ಸೊ ನನಗೆ ಇಲ್ಲಿ ಶೇಡ್ ಆಗಿರೋದು ಫುಲ್ ಬೇಕು. ಆಪ್ಷನ್ ಎ ಬಂದ್ಬಿಟ್ಟು ನಾನು ಇನ್ನೇನು ಮಾರ್ಕ್ ಮಾಡಿದ್ದೀನಿ ಅಷ್ಟು ಮಾತ್ರ ಬರುತ್ತೆ. ಓಕೆನಾ? ಸೊ ಅದಾಗಲ್ಲ. ಒಂದು ಅದು ಆಗಲ್ಲ. ಸೆಕೆಂಡ್ ಒನ್ಗೆ ಬರೋಣ. ಸೆಕೆಂಡ್ ಒನ್ ಏನಿದೆ? ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಇದೆ. ಯೋಚನೆ ಮಾಡು, ಎ ಡ್ಯಾಶ್ ಅಂದ್ರೆ ಯಾವುದು? ಈಗ ನೋಡು, ಏನ್ ಹೇಳ್ತಿದ್ದಾನೆ, ಇದು ಎ, ಇದು ಬಿ, ಇದು ಸಿ ಅಲ್ವೇನಪ್ಪ? ಎ ಬಿ ಸಿ. ಫಸ್ಟ್ ಆಫ್ ಆಲ್ ನಾನು ಇದನ್ನ ನೋಡ್ತಾ ಇದ್ದೀನಿ. ಈಗ ಬಿ ಇಂಟರ್ಸೆಕ್ಷನ್ ಸಿ ಅಂದ್ರೆ ಏನಪ್ಪ? ಬಿ ಇಂಟರ್ಸೆಕ್ಷನ್ ಸಿ ಅಂದ್ರೆ ಯಾವ ಪೋರ್ಷನ್? ನಾನು ನಿಮ್ಗೆ ಅರ್ಥ ಆಗಲಿ ಅಂತ ನಂಬರ್ಗಳನ್ನ ಕೊಟ್ಕೊಂಡು ಹೋಗ್ತೀನಿ. 1 2 3 4 5 6 7.
ನಂಬರ್ಗಳನ್ನ ಸುಮ್ಮನೆ ಕೊಟ್ಟಿದ್ದೀನಿ, ನಂಬರ್ಗಳು ಅಲ್ಲಿ ನಂಬರ್ ಇದಾವೆ ಅಂತ ಅಲ್ಲ. ಓಕೆ, ನಾನು ನಿಮಗೆ ಕೇಳೋದು ಬಿ ಇಂಟರ್ಸೆಕ್ಷನ್ ಸಿ ಅಂದ್ರೆ ಯಾವ್ಯಾವ ಬರ್ತವೆ? 4 ಮತ್ತೆ 5, ಹೌದಾ? ಇದಕ್ಕೆ 4 ಮತ್ತೆ 5 ಬರ್ತವೆ. ಎಕ್ಸಾಂಪಲ್ ಹಿಂಗೆ ಮಾಡ್ಕೊಂಡ್ಬಿಡ್ಬೇಕು, ಅಲ್ಲಲ್ಲೇ ಮಾಡ್ಕೊಂಡ್ಬಿಡ್ಬೇಕು. ಎ ಡ್ಯಾಶ್ ಅಂದ್ರೆ ಯಾವ್ದು ಬರುತ್ತೆ? ಎ ಡ್ಯಾಶ್ ಅಂದ್ರೆ ಏನ ಬಿಟ್ಟು ಉಳಿದಿರೋದು, ಹೌದಾನೆ? ಏನ ಬಿಟ್ಟು ಉಳಿದಿರೋ ಯಾವ್ಯಾವ? 6, 5, 7. 6, 5, 7. ಏನಿದು? 6, 5, 7. ಅವೆರಡದು ಏನ್ ತಗೊಂಡಿದ್ದಾನೆ ಇಲ್ಲಿ? ಇಂಟ್ರೆಸ್ಟ್ ಅಂದ್ರೆ ಕಾಮನ್ ಅಲ್ವಾ? ಇವೆರಡರ ಕಾಮನ್ ಎಲಿಮೆಂಟ್ ಯಾವ್ದಿದೆ? 5. 5 ಅಂದ್ರೆ ಯಾವ್ದು? ಈ ಪೋರ್ಷನ್, ಹೌದಾ? ಇಷ್ಟು ಫುಲ್ ಆಪರೇಷನ್ ಡಿಫೈನ್ ಮಾಡಿದಾಗ ನನಗೆ ಬಂದಿದ್ದು ಈ ಪೋರ್ಷನ್. ದಟ್ ಈಸ್ ಯೂನಿಯನ್ ವಿತ್ ಎ. ಎ ಅಂದ್ರೆ ಏನು? ಇದು ಫುಲ್ಲು ಎ. ಈ ಪೋರ್ಷನ್ ಮತ್ತೆ ಈ ಪೋರ್ಷನ್ ತಾನೇ ನಮ್ಗೆ ಕೇಳಿರೋದು ಅವನು. ಸೊ ಆಪ್ಷನ್ ಏನು? ಬಿ. ರೀಸನ್ ಬಂತು ಅಲ್ವಾ, ಬಿಟ್ಬಿಡ್ಬೇಕು, ಮತ್ತೆಲ್ಲ ಇವನ್ನೆಲ್ಲ ಚೆಕ್ ಮಾಡ್ಕೊಂಡು ಹೋಗ್ಬಾರ್ದು. ಅರ್ಧ ಅಲ್ವಾ? ಇದು ಫುಲ್ ಎ. ಎ ಅಂದ್ರೆ ಫುಲ್ ಇದು ಬಂತು. ಇಷ್ಟು ಆಪರೇಷನ್ ಡಿಫೈನ್ ಮಾಡಿದಾಗ ನಮ್ಗೆ ಈ ಪೋರ್ಷನ್ ಬಂತು. ಓಕೆ, ಈಗ ಎ ಅಂದ್ರೆ ಏನಪ್ಪ? ಫುಲ್ 1 2 3 4 ಬಂತು. ಆ ಆಪರೇಷನ್ 5 ಬಂತು. 1 2 3 4 5 ತಾನೇ ನಮಗೆ ಬೇಕಿದ್ದು. ಶೇಡೆಡ್ ರೀಜನ್ 1 2 3 4 5. ಓಕೆ, ಅದು ನಮಗೆ ಬಂತು. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಈಗ ಇಷ್ಟು ಮಾಡೆಲ್ ಕ್ವಶನ್ಸ್. ಈ ಮಾಡೆಲ್ ಕ್ವಶನ್ಸ್ ನೋಡಿ ಏನ್ ಅನ್ನಿಸ್ತು ಗೊತ್ತಿಲ್ಲ. ಈಗ PYQs ನೋಡ್ತಾ ಹೋಗೋಣ. ಸೊ ಯಾವ PYQs ಕೇಳಿದಾನೆ? ಸ್ಟಾರ್ಟ್. ಇನ್ 5 minutes ಅಲ್ಲಿ ಮುಗಿಬೇಕು. ಸೆಟ್ ಬಿಲ್ಡರ್ ಆಪ್ಷನ್ ಸಿ ಅಷ್ಟೇ, ಜಾಸ್ತಿ ಮಾತಾಡಕ್ ಹೋಗ್ಬಾರ್ದು. ಆಪ್ಷನ್ ಸಿ ಟಿಕ್ ಹಾಕಿ ಗೊತ್ತಿರ್ಬೇಕು. ನಾನು ಯಾಕೆ ಅಷ್ಟೊಂದೆಲ್ಲ ಬಡ್ಕೋತಿದ್ದೆ ಅಲ್ಲಿ ಗೊತ್ತದಲ್ವಾ? ಸೇಮ್ ಟೈಪ್ ಆಫ್ ಕ್ವಶನ್ಸ್ ರಿಪೀಟ್ ಆಗುತ್ತೆ. ಓಕೆ, ರಿಯಲ್ ನಂಬರ್ ಆಗಲ್ಲ, ಇಂಟಿಜರ್ ಆಗಲ್ಲ. ಇದೆಂತದ್ದು ಬರುತ್ತಿದ್ದು? ರಿಯಲ್ ರೂಟ್ ಬರೋದೇ ಇಲ್ಲ ಅದು. ಓಕೆನಾ? ಕಾಂಪ್ಲೆಕ್ಸ್ ರೂಟ್ ಹೋಗ್ಬಿಡುತ್ತೆ x² ಅನ್ನು. ಹಂಗಾಗಿ ಸಿ ಇಸ್ ಕರೆಕ್ಟ್. ವೆರಿ ಸಿಂಪಲ್ ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾನೆ? ಎ ಅಂಡ್ ಬಿ ಆರ್ 70 ಅಲ್ಲಿ ಕೇಳೋ ಕ್ವಶನ್ ಇದು. ಎ ಅಂಡ್ ಬಿ ಆರ್ ಫೈನೈಟ್ ಸೆಟ್ಸ್ ಅಂಡ್ ಇದು ಸ್ವಲ್ಪ ತಪ್ಪಿದೆ ಇಲ್ಲಿ. ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂತ. ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಬಿಡಿ. ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಅನ್ಕೊಳ್ಳಿ. ಅರ್ಥ ಮಾಡ್ಕೋ. ಎ ಇಸ್ ಸಬ್ಸೆಟ್ ಆಫ್ ಬಿ ಅಂದ್ರೆ ಯಾವ್ದು ಚಿಕ್ಕದು ಯಾವ್ದು ದೊಡ್ಡದು? ಓಕೆನಾ? ಅಂದ್ರೆ ಎ ಚಿಕ್ಕದು, ಎ ಚಿಕ್ಕ, ಬಿ ದೊಡ್ಡ. ಈಗ ನೋಡು, ಇದ್ರ ಪ್ರಕಾರ ಎ ಯೂನಿಯನ್ ಬಿ ಏನ್ ಬರಬೇಕು? ಬಿ ಬರಬೇಕು, ದೊಡ್ಡ. ಯೂನಿಯನ್ ಮಾಡಿದ್ರೆ ದೊಡ್ಡದು ಬರಬೇಕು. ಎ ಇಂಟರ್ಸೆಕ್ಷನ್ ಬಿ ಏನ್ ಬರಬೇಕು? ಎ ಬರಬೇಕು. ಇದಿಷ್ಟು ಕ್ಲಾರಿಟಿ ಇದೆ. ಆಪ್ಷನ್ಸ್ ಎನ್ ಕೊಟ್ಟಿದೆ ಅನ್ಸುತ್ತೆ, ನಂಬರ್ ಕೊಟ್ಟಿದೆ ಅನ್ಸುತ್ತೆ, ತಲೆ ಕೆಡಿಸ್ಕೊಂಡು ಹೋಗ್ಬೇಡ. ಇದಾಗತ್ತಾ? ಎ ಯೂನಿಯನ್ ಬಿ ಎ ಬರುತ್ತಾ? ಎ ಯೂನಿಯನ್ ಬಿ ಏನ್ ಬರಬೇಕು? ಆಪ್ಷನ್ ಎ ಆಗಲ್ಲ. ಎ ಇಂಟರ್ಸೆಕ್ಷನ್ ಬಿ ಏನ್ ಬರಬೇಕು? ಎ ಬರಬೇಕು. ಬಿ ಕೊಟ್ಟಿದ್ದಾನೆ, ಆಗಲ್ಲ. ಎ ಯೂನಿಯನ್ ಬಿ ಬಿ ಬರ್ಬೇಕಾ? ಅಷ್ಟೇ, ಟಿಕ್ಕ ಕೊಡಿ. ಇಟ್ ಇಸ್ ಎ ಮ್ಯಾಟರ್ ಆಫ್ ದೊಡ್ಡ ಚಿಕ್ಕ ಅಷ್ಟೇ. ದೊಡ್ಡಣ್ಣ ಚಿಕ್ಕಣ್ಣ ನೆನ್ಪಿಟ್ಕೊಂಡ್ಬಿಟ್ರೆ ಮುಗೀತು, ಮ್ಯಾಟರ್ ಕ್ಲೋಸ್. So 1 2 3 4 5 6. Then the number of subsets of A which contain at least 2 elements. Number of subsets ಬಗ್ಗೆ ಕೇಳಿದಾರೆ. Number of subsets, total number of subsets ಫಾರ್ಮುಲಾ ಏನು? 2 power n. ಗೊತ್ತಿರೋ ವಿಷಯ, ಹೌದಲ್ವಾ? ಈಗ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಗೊತ್ತಾಯ್ತು ಸರ್, ಬಟ್ ನನಗೆ ಅದರಲ್ಲಿ ಮಿನಿಮಮ್ 2 ಎಲಿಮೆಂಟ್ಸ್ ಇರಲೇಬೇಕು. ಮಿನಿಮಮ್ 2 ಎಲಿಮೆಂಟ್ಸ್ ಇರಬೇಕು. ಮಿನಿಮಮ್ 2 ಎಲಿಮೆಂಟ್ ಇರಬೇಕು ಅಂತ ಅಂದ್ರೆ ಏನಾಗುತ್ತೆ? ಅದರಲ್ಲಿ ಏನೇನಿರಬೇಕು? 2 ಇರಬೇಕು, 3 ಇರಬೇಕು, 4 ಇರಬೇಕು. ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದಾವೆ ಇಲ್ಲಿ? 6 ಇದಾವೆ. ಈಗ ಟೋಟಲ್ ಸಬ್ಸೆಟ್ಸ್ ಹೇಳ್ಬಿಡಿ ನಾನು ಫಸ್ಟ್. ಟೋಟಲ್ ಸಬ್ಸೆಟ್ಸ್ ಎಷ್ಟು? ಟೋಟಲ್ ಸಬ್ಸೆಟ್ಸ್ ಎಷ್ಟು? 2 ಪವರ್ 3 3 6, 2 ಪವರ್ 6. 2 ಪವರ್ 6 ಎಷ್ಟಮ್ಮ? 2 ಪವರ್ ಟೇಬಲ್ ನೆನ್ಪಿಟ್ಕೋಬೇಕು, 64. ಓಕೆ, ಇದು 2020 ನಲ್ಲಿ ಕೇಳೋ ಕ್ವಶನ್ ಆಯ್ತು. 64 ಟಕ್ಕಂದ ಟಿಕ್ ಹಾಕಂಗಿಲ್ಲ ಅಲ್ಲಿ. ಓಕೆ, ಒಂದು ಕಂಡೀಷನ್ ಹಾಕ್ಬಿಟ್ಟಿದ್ದಾನೆ. ಟೋಟಲ್ ಸಬ್ಸೆಟ್ಸ್ ಕೇಳಿದ್ರೆ ಓಕೆ, ವಿಚ್ ಕಂಟೈನ್ಸ್ ಅಟ್ ಲೀಸ್ಟ್ 2 ಎಲಿಮೆಂಟ್ಸ್. ಮಿನಿಮಮ್ 2 ಎಲಿಮೆಂಟ್ ಇರಲೇಬೇಕಂತಪ್ಪ. ಅಂದ್ರೆ ನೋಡಿ, ಈಗ ಅಟ್ ಲೀಸ್ಟ್ 2 ಎಲಿಮೆಂಟ್ ಅಂದ್ರೆ ಮಿನಿಮಮ್ 2 ಎಲಿಮೆಂಟ್ ಇರಬೇಕು. ಎಷ್ಟು ಎಲಿಮೆಂಟ್ ಇರಬಾರ್ದು? ಫಸ್ಟ್ ಆಫ್ ಆಲ್ 0 ಎಲಿಮೆಂಟ್ ಇರಬಾರ್ದು, 1 ಎಲಿಮೆಂಟ್ ಇರಬಾರ್ದು. ಅಂತ ಸೆಟ್ಸ್ ಎಷ್ಟು ಸಿಗ್ತವೆ ಅಂತ ನೋಡಿ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಟೋಟಲ್ ರಿಕ್ವೈರ್ಡ್ ಸೆಟ್ಸ್, ಓಕೆನಾ, ರಿಕ್ವೈರ್ಡ್ ಸಬ್ಸೆಟ್ಸ್ ಏನಿದೆ ಅದು ನಮಗೆ ಬೇಕಂತ ಅಂದ್ರೆ ನೀನು ಟೋಟಲ್ ಸಬ್ಸೆಟ್ಸ್ ಇದಾವಲ್ಲ
ಅದರಲ್ಲಿ ಸ್ವಲ್ಪ ಎಲಿಮೆಂಟ್ಸ್ ಮೈನಸ್ ಮಾಡಬೇಕು. ಯಾವ್ಯಾವ ಮೈನಸ್ ಮಾಡ್ಬೇಕೀಗ? ಟೋಟಲ್ ಸಬ್ಸೆಟ್ಸ್ ಮೈನಸ್ 0 ಎಲಿಮೆಂಟ್ಸ್ ಇರೋಂಥವು ಪ್ಲಸ್ 1 ಎಲಿಮೆಂಟ್ ಇರೋಂಥವು. 2 ಎಲಿಮೆಂಟ್ ಇರ್ಬೇಕಾ? 2 ಎಲಿಮೆಂಟ್ ಇರಬೇಕು. ಯಾಕಂದ್ರೆ ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಅಂತ ಇದೆ. 2 ಎಲಿಮೆಂಟ್ ಇರ್ಬೇಕಂತೆ. 3 ಎಲಿಮೆಂಟ್ ಇರಬೇಕು. 4, 5, 6 ಎಲಿಮೆಂಟ್ ಇರುವಂತವು ಬೇಕಂತೆ. 0 ಎಲಿಮೆಂಟ್ ಇರುವಂತವು ಬೇಡವಂತೆ. ಇನ್ನೊಂದೇನು? 1 ಎಲಿಮೆಂಟ್ ಇರುವಂತವು ಬೇಡವಂತೆ. ಟೋಟಲ್ ಸಬ್ಸೆಟ್ ಎಷ್ಟಣ್ಣ? 64 ಮೈನಸ್ 0 ಎಲಿಮೆಂಟ್ ಅಂದ್ರೆ ಏನಣ್ಣ? ಅದರ ಅರ್ಥ ನಲ್ ಸೆಟ್. ಸಬ್ಸೆಟ್ಗಳನ್ನ ಬರಿತಾ ಹೋದ್ರೆ ನಲ್ ಸೆಟ್ ಎಷ್ಟಣ್ಣ ಇರ್ತವೆ? 1 ನಲ್ ಸೆಟ್ ಇರುತ್ತಾ? 1 ಪ್ಲಸ್ ಅಣ್ಣ ಒಂದೊಂದು ಎಲಿಮೆಂಟ್ ಇರೋಂಥವು ಎಷ್ಟಿರ್ತವೆ? 6 ಇರ್ತವೆ. ಓಕೆನಾ? ಸಿಂಗಲ್ಟನ್ 1, ಸಿಂಗಲ್ಟನ್ 2, ಸಿಂಗಲ್ಟನ್ 3, ಸಿಂಗಲ್ಟನ್ 4, 5, ಸಿಂಗಲ್ಟನ್ 6, 6 ಎಲಿಮೆಂಟ್ ಇರ್ತಾವಲ್ಲ, ಇದು 6. ಸೊ ವಿಚ್ ಇಸ್ ಈಕ್ವಲ್ ಟು 64 ಮೈನಸ್ 7 ಎಷ್ಟು? 4 ಅಂದ್ರೆ ಇನ್ನು 3 50 7 57. ಅದ ಅರ್ಥ ಆಯ್ತಾ? ಮಿನಿಮಮ್ 2 ಎಲಿಮೆಂಟ್ ಇರ್ಬೇಕಂತ. ನೀನ್ ಬರೆಯುವಂತ ಸಬ್ಸೆಟ್ಸ್ ಗಳು ಇರ್ತಾವಲ್ಲ, ಅದರಲ್ಲಿ ಮಿನಿಮಮ್ 2 ಎಲಿಮೆಂಟ್ ಇರ್ಲೇಬೇಕಂತೆ. ಅಂದ್ರೆ ಯಾವ್ದನ್ನ ನೀನು ಮೈನಸ್ ಮಾಡ್ಬೇಕಾಗಿರತ್ತೆ ನೀನೀಗ? 0 ಎಲಿಮೆಂಟು ಮತ್ತೆ 1 ಎಲಿಮೆಂಟ್ ಇರೋದನ್ನ ಮೈನಸ್ ಮಾಡ್ತಿದ್ದೀನಿ. ಓಕೆನಾ? ಸೊ 1 ಎಲಿಮೆಂಟ್ ಇರೋಂಥವು ಯಾವ? ಎಲ್ಲ ಸಿಂಗಲ್ಟನ್ಸ್. ಓಕೆನಾ? ಸಿಂಗಲ್ಟನ್ 1, ಸಿಂಗಲ್ಟನ್ 2, ಸಿಂಗಲ್ಟನ್ 3 ಯಾವ ಬರ್ತವೆ? 0 ಎಲಿಮೆಂಟ್ ಅಂದ್ರೆ ನಲ್ ಸೆಟ್. ನಲ್ ಸೆಟ್ ಕೂಡ ಸಬ್ಟ್ರಾಕ್ಟ್ ಮಾಡು ಅಂತ ಹೇಳ್ತೇನೆ. 1 + 6 7, 64 - 7 is 57. 57 57 ಬಿಡು. ಯಪ್ಪ, ಅಡಿಷನ್ ನನಗೆ ಮರ್ತೋಗ್ತೈತಲ್ರಲ್ಲ. ಇದು 2022ರಲ್ಲಿ ಕೇಳಿರಂತ ಕ್ವಶನ್. ಹೆಂಗ್ ಮಾಡ್ತೀರಾ? ವೆರಿ ಸಿಂಪಲ್. ಸೇಮ್ ಕ್ವಶನ್ ಏನ್ ಕೇಳಿದಂಗೆ ಗೊತ್ತಾ? 1 2 3 4 5 10 ಅಂತ ಕೊಟ್ಟಿದ್ದಾನೆ. ಆಯ್ತಪ್ಪ, ಕೊಡ್ಲಿ. ಅದ್ರಲ್ಲಿ ಆಡ್ ನಂಬರ್ ಮಾತ್ರ ಕೇಳಿದಾನೆ. ಓನ್ಲಿ ಆಡ್ ನಂಬರ್ಸ್ ಕೇಳಿದಾನೆ, ಒಪ್ಕೋತೀನಪ್ಪ. ಓನ್ಲಿ ಆಡ್ ನಂಬರ್ಸ್ ಅಂದ್ರೆ ಯಾವ್ಯಾವ ಬರ್ತಾವಪ್ಪ? 1 3 5 7 9 ಕೂಡ ಬರುತ್ತಾ? ಆಯ್ತಪ್ಪ. ಎಷ್ಟು ಎಲಿಮೆಂಟ್ ಇದಾವೆ ಅಲ್ಲಿ? 5 ಎಲಿಮೆಂಟ್ ಇದಾವೆ. ಟೋಟಲ್ ಸಬ್ಸೆಟ್ಸ್ ಎಷ್ಟು? ಟೋಟಲ್ ಸಬ್ಸೆಟ್ಸ್ ಎಷ್ಟು? 2 ಪವರ್ 5. 2 ಪವರ್ 5 ಎಷ್ಟಾಗುತ್ತಾ? 32. ಸರ್ 32 ಆನ್ಸರ್ ಸರ್? ಅಲ್ಲ. 100 ಜನ ಎಕ್ಸಾಮ್ ಬರೆದ್ರೆ 80 ಜನ 32 ಯಾಕೆ ಬಂದಿರ್ತೀರಾ? ಓಕೆ, ಬಟ್ 32 ಆನ್ಸರ್ ಅಲ್ಲ. ದ ಆನ್ಸರ್ ಇಸ್ 31. ಯಾಕೆ ಸರ್ 31? ಅವನು ಕೊಟ್ಟಿದ್ದಾನೆ ಆಡ್ ನಂಬರೇ ಇರ್ಬೇಕಂತೆ. ನೀನು 5 ಎಲಿಮೆಂಟ್ಗೆ 32 ಬರ್ದಿದ್ಯಲ್ಲನಪ್ಪ, ಆ 32 ನಲ್ಲಿ ನಲ್ ಸೆಟ್ ಕೂಡ ಸೇರಿದೆ ತಾನೆ? ನಲ್ ಸೆಟ್ ಅಲ್ಲಿ ಆಡ್ ನಂಬರ್ ಇದೆಯಾ? ಇಲ್ಲ. ಅಂದ್ರೆ ಒಂದನ್ನ ಮೈನಸ್ ಮಾಡ್ಬೇಕು ತಾನೆ ನೀನೀಗ. ಲಾಜಿಕ್ಸ್ ನ ಅರ್ಥ ಮಾಡ್ಕೊಳ್ಳಿ. ಓಕೆ, ನೀನ್ ಇಲ್ಲಿ 32 ಏನ್ ಬರ್ದಿದ್ಯಾ, ಅದರಲ್ಲಿ ಒಂದು ನಲ್ ಸೆಟ್ಟು ಸೇರಿದೆ, ಅದರಲ್ಲಿ ಇದೊಂದು ಸೆಟ್ಟು ಸೇರಿದೆ, ಸಿಂಗಲ್ಟನ್ಸ್ ಇದಾವೆ, ಎಲ್ಲ ಸೇರಿಸಿ 32 ಬರ್ದಿದ್ಯಾ. ಅದರಲ್ಲಿ -1 ಮಾಡ್ಬೇಕು. ಯಾಕಂದ್ರೆ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು. ಸಬ್ಟ್ರಾಕ್ಟ್ ನಲ್ ಸೆಟ್. ಓಕೆ, ಸೊ ಅಂದ್ರೆ 32 - 1 ಏನಾಗುತ್ತೆ? 31 ಆಗುತ್ತೆ. ಆಪ್ಷನ್ 1 ಈಸ್ ಕರೆಕ್ಟ್. ಆಡ್ ನಂಬರ್ಸ್ ಇರ್ಲೇಬೇಕಂತೆ. ಓನ್ಲಿ ಆಡ್ ನಂಬರ್ಸ್. ಓಕೆನಾ? ಆಡ್ ನಂಬರ್ಸ್ ಇರೋ ಮಾತ್ರ, ಏನು ಇಲ್ಲದೆ ಇರೋವು ಬೇಡ, ಈವನ್ ನಂಬರ್ ಇರೋವು ಬೇಡ. ಓಕೆನಾ? ಇದು ಕತೆ. 2023 ನಲ್ಲಿ ಕೇಳಿರೋ ಕ್ವಶನ್ ನೀವು ಮಾಡಿ. ಇದೇ ತರ ಕ್ವಶನ್ ಮಾಡಿಸಿದೀನಿ ತುಂಬಾ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅನ್ ಎಂಪ್ಟಿ ಸೆಟ್? ಫಸ್ಟ್ ಆಫ್ ಆಲ್ ಆಪ್ಷನ್ ಎ ಆಗುತ್ತಾ? ಆಪ್ಷನ್ ಎ ಆನ್ಸರ್ ಏನ್ ಬರುತ್ತೆ? +or-3 ಬರುತ್ತೆ. 2 ರಿಯಲ್ಸೆ, ಅದ್ರಲ್ಲಿ 2 ಎಲಿಮೆಂಟ್ ಇದಾವೆ. ಇದಾಗುತ್ತಾ? ಇದರಲ್ಲೂ ಕೂಡ 2 ಎಲಿಮೆಂಟ್ ಬರ್ತವೆ. ಸಮಸ್ಯೆ ಇದೆ. ಅದು ಯಾವ್ದಾಗುತ್ತೆ? ಆಪ್ಷನ್ ಡಿ. ಎಷ್ಟು ಸರಿ ಈ ತರ ಕ್ವಶನ್ಸ್ ಗಳನ್ನ ಮಾಡಿದೀವಿ ನಾವು. x² + 1 = 0. ರಿಯಲ್ ರೂಟ್ಸ್ ಬರಲ್ಲ. ನೋಡು, ಒಂದಿಲ್ಲಿ x² ಇದ್ದು ಪ್ಲಸ್ ಸಮ್ ಕಾನ್ಸ್ಟೆಂಟ್ = 0 ಅಂತ ಎಲ್ಲಾದ್ರೂ ಇತ್ತು ಅಂತ ಅಂದ್ರೆ ಅಲ್ಲಿ ರಿಯಲ್ ರೂಟ್ಸ್ ಬರೋದೇ ಇಲ್ಲ. ನಿಮ್ಗೆಲ್ಲ ಕಾಂಪ್ಲೆಕ್ಸ್ ಹೋಗ್ಬಿಡುತ್ತೆ. ಹಂಗಾಗಿ ಆಪ್ಷನ್ 4 ಈಸ್ ಎಂಪ್ಟಿ ಸೆಟ್. ಎಷ್ಟು ಸರಿ ರಿಪೀಟ್ ಮಾಡಿದೀನಿ. ಯಾಕೆ ಅಷ್ಟೊಂದು ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಅಂದ್ರೆ, ಕೇಳಿದಾನೆ ಪ್ರೀವಿಯಸ್ ಇಯರ್ ತುಂಬಾ ಇದೇ ಕ್ವಶನ್ ಕೇಳಿದಾನೆ, ಅದಕ್ಕೋಸ್ಕರ ಅಷ್ಟೇ. ಓಕೆ,
ಇನ್ನೊಂದು ಕ್ವಶನ್ ಕೇಳಿದಾನೆ ಲಾಸ್ಟ್ 2024 ನಲ್ಲಿ ಕೇಳಿದ ಕ್ವಶನ್, ನಿಮ್ಮ ಸೀನಿಯರ್ಸ್ ಬರೆದಿರೋ ಪೇಪರ್ ನಲ್ಲಿ ಇದ್ದಿದ್ದ ಕ್ವಶನ್ ಇದು. ದಿಸ್ ಇಸ್ ಎಕ್ಸಾಂಪ್ಲಾರ್ ಪ್ರಾಬ್ಲಮ್ ಬೇಸಿಕಲಿ. ನೋಡಿ ಹೆಂಗ್ ಮಾಡ್ತೀರಾ. ಸೊ ಟೂ ಫೈನೈಟ್ ಸೆಟ್ಸ್ have m and n elements respectively. The total number of subsets of the first set is 56 more than the total number of subsets of the second set. The values of m and n respectively are. ಏನಾಗುತ್ತೆ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಟೂ ಫೈನೈಟ್ ಸೆಟ್ಸ್ ಎ ಮತ್ತೆ ಬಿ ಎರಡಿದಾವಂತೆ. ಅದರಲ್ಲಿ ಏನಲ್ಲಿ ಎಷ್ಟು ಎಲಿಮೆಂಟ್ ಇದೆಯಂತೆ, ಎಂ ಇದೆಯಂತೆ. ಬಿ ನಲ್ಲಿ ಎನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆಯಂತೆ. ಕ್ಲಾರಿಟಿ ಸಿಕ್ತಲ್ಲ? ಎಸ್. ನೆಕ್ಸ್ಟ್ ಸೆಂಟೆನ್ಸ್ ಓದಿ. ದ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ದಿ ಫಸ್ಟ್ ಸೆಟ್, ಇದು ಫಸ್ಟ್ ಸೆಟ್ ಅನ್ಕೊಂಡಿದ್ದೀನಿ, ಇದು ಸೆಕೆಂಡ್ ಸೆಟ್ ಅನ್ಕೊಂತೀನಿ. ಓಕೆನಾ? ದ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ದಿ ಫಸ್ಟ್ ಸೆಟ್ ಎಷ್ಟು? ಇದಕ್ಕೆ ಟೋಟಲ್ ಸಬ್ಸೆಟ್ಸ್ ಎಷ್ಟು? 2 power m. Total number of subsets of the first set is 56 more than the second set. 56 more than the total number of second set. ಆ ಈಕ್ವೇಶನ್ ಕನ್ಸ್ಟ್ರಕ್ಟ್ ಮಾಡೋದೇ ಮ್ಯಾಟ್ರ್. ದೆನ್ ಮ್ಯಾಟ್ರ್ ಕ್ಲೋಸ್. ನಾವೇನ್ ಮಾಡ್ಬೇಕು ಸರ್, ಎಮ್ ಅಂಡ್ ಎನ್ ವ್ಯಾಲ್ಯೂಸ್ ಕಂಡಿಡ್ಬೇಕಂತೆ. ಎಮ್ ಅಂಡ್ ಎನ್ ವ್ಯಾಲ್ಯೂ ಕಂಡಿಡಕ್ಕೆ ಆಗಲ್ಲ. ಓಕೆನಾ? ಅದಕ್ಕೆ ಏನ್ ಮಾಡ್ಬೇಕು, ನಾವು ಟ್ರಯಲ್ ಅಂಡ್ ಎರರ್ ಮಾಡಬೇಕು. ಅಲ್ಲಿರೋ ಕೊಟ್ಟರೋ ಆಪ್ಷನ್ಗಳನ್ನ ಹಾಕಿ ನೋಡ್ಬೇಕು. ಇವಾಗ ಒಂದು ಬೇಸಿಕ್ ಅಬ್ಸರ್ವೇಷನ್ ಅರ್ಥ ಮಾಡ್ಕೋಬೇಕು. ಈ ಒಂದು ಈಕ್ವೇಶನ್ ಅಲ್ಲಿ ನಿನಗೆ ಅನ್ಸಿರೋದು ಎಂ ದೊಡ್ಡದ ಎನ್ ದೊಡ್ಡದ? ಎಂ ದೊಡ್ಡದ ಎನ್ ದೊಡ್ಡದ? ಅವನು ಎಂ ಅಂಡ್ ಎನ್ ವ್ಯಾಲ್ಯೂ ಕೇಳ್ತಾನೆ ಕೇಳೋದಿಲ್ಲಿ. ನಿಮ್ಮ ಇದಕ್ ಬಂದ್ರೆ ನಿಮ್ ನಸೀಬ್ ಸರಿ ಇಲ್ಲ. ಓಕೆ, ಎಲ್ಲ ಎಮ್ ಎ ದೊಡ್ಡದಿದೆ. ಆ ಕೊಟ್ರ ಎಲ್ಲ ಆಪ್ಷನ್ ಅಲ್ಲೂ ಎಮ್ ಏನಿದೆ, ಎಮ್ ಎ ದೊಡ್ಡದಿರ್ಬೇಕು. ಇದನ್ನ ಅಬ್ಸರ್ವೇಷನ್ ಮಾಡಿದ್ರೆ ಎಮ್ ಎ ದೊಡ್ಡದಿರ್ಬೇಕು, ಎಂ ದೊಡ್ಡದೇ ಇದೆ ಎಲ್ಲಾದ ಕಡೆ. ಓಕೆನಾ? ಸೊ ಬೆಟರ್ ಟೈಮ್ ವೇಸ್ಟ್ ಮಾಡೋದು ಬೇಡ. 7 6 ಹಾಕ್ ನೋಡಿ. ಎಮ್ಗೆ 7 ಹಾಕ್ರೋ, ಎನ್ಗೆ 6 ಹಾಕಿ. ಈಕ್ವೇಶನ್ ಬ್ಯಾಲೆನ್ಸ್ ಆಗುತ್ತಾ ನೋಡ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಆಪ್ಷನ್ ಎ ಆಗಲ್ವಾ? ಆಪ್ಷನ್ ಎ ಎಷ್ಟು ಬರುತ್ತಪ್ಪ? 2 power 7 ಎಷ್ಟು ಟಕ್ ಅಂತ ಹೇಳ್ಬೇಕು? 128. ಆಪ್ಷನ್ ಎ ನೋಡು, 128 ಇಸ್ ಈಕ್ವಲ್ ಟು ಏನ್ ಬರ್ತಿದೋ? 2 power 6 ಎಷ್ಟು? 64 ಪ್ಲಸ್ 1 ಇಷ್ಟು ನಮಗೆ ಬರೋದಿಲ್ಲ. ಹೌದಲ್ಲ? 128 ಬರುತ್ತಾ? ಬರಲ್ಲ. ಓಕೆ, ಆಪ್ಷನ್ ಎ ಆಗಲ್ಲ. ಆಪ್ಷನ್ ಬಿ ನೂ ಆಗಲ್ವಾ? 2 power 5 ಎಷ್ಟಪ್ಪ? 32 ಇಸ್ ಈಕ್ವಲ್ ಟು ಎನ್ ಗೆ 1 ಹಾಕಿದ್ರೆ 2 power 1 ಅಂದ್ರೆ 58 ಬರುತ್ತೆ. ಇದು ಕೂಡ ಆಗಲ್ಲ. ಸಿ ಆಪ್ಷನ್ ನೋಡು, 6 3 ಹಾಕೊಳ್ಳು. 6 ಹಾಕಿದ್ರೆ ಎಷ್ಟಾಗುತ್ತೆ? 2 power 6 ಎಷ್ಟು? 64 ಇಸ್ ಈಕ್ವಲ್ ಟು 2 ಕ್ಯೂಬ್ ಎಷ್ಟು? 8 ಪ್ಲಸ್ 56 ಎಷ್ಟು? 64. ಅಂದ್ರೆ ಬ್ಯಾಲೆನ್ಸ್ ಆಯ್ತು. ಅಂದ್ರೆ ಸೊ ಆಪ್ಷನ್ 3 ಇಸ್ ಕರೆಕ್ಟ್. ಸೊ ಯು ಹ್ಯಾವ್ ಟು ಕನ್ಸ್ಟ್ರಕ್ಟ್ ದಿಸ್ ಈಕ್ವೇಶನ್. ಆಫ್ಟರ್ ಕನ್ಸ್ಟ್ರಕ್ಷನ್ ನೀವು ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕಷ್ಟೆ. ಅರ್ಧಲ್ವಾ? ದಿಸ್ ಕಂಪ್ಲೀಟ್ ಸೆಟ್ಸ್. ಓಕೆನಾ? ಇಷ್ಟನ್ನ ನಾಲೆಡ್ಜ್ ತಿಳ್ಕೊಂಡ್ಬಿಟ್ರೆ ಇನ್ ಸೆಟ್ಸ್ ಅಲ್ಲಿ ಇದಕ್ಕಿಂತ ಇನ್ನ ಕ್ವಶನ್ಸ್ ಕೇಳಲ್ಲ. 100% ಒಂದು ಕ್ವಶನ್ ಅಂತೂ ಕೇಳ್ತಾನೆ. ಸೊ ಇದು ಬಿಟ್ಟು ಇನ್ಯಾವುದು ಕ್ವಶನ್ ಕೇಳಲ್ಲ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಒಳ್ಳೇದಾಗ್ಲಿ.